ಅಧ್ಯಾಯ, ಅರಣ್ಯಕಾಂಡ, ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ ಆದ್ಮೇಲೆ ಅರಣ್ಯಕಾಂಡ ಬರ್ತದೆ. 4ನೇ ಪುಸ್ತಕ ಅರಣ್ಯಕಾಂಡದಲ್ಲಿ 17ನೇ ಅಧ್ಯಾಯದಲ್ಲಿ 1, 2, 3, 4, 5 ವಾಕ್ಯಗಳನ್ನು ಬೇಗ ಪಟ್ಟಂದು ಓದಿ ಸಹಾಯ ಮಾಡ್ರಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರ ಸಂಗಡ ಮಾತನಾಡಿ, ಇಸ್ರಾಯೇಲ್ ಜನರ ಸಂಗಡ ಮಾತಾಡು, ಹೀಗೆ ಮಾಡಬೇಕು. ಒಂದೊಂದು ಕುಲದ ಅಧಿಪತಿಯಿಂದ ಒಂದೊಂದು ಕೋಲಿನ ಮೇರೆಗೆ 12 ಕೋಲುಗಳನ್ನು ತೆಗೆದುಕೊಳ್ಳಬೇಕು. ಅವನವನ ಕೋಲಿನ ಮೇಲೆ ಆಯಾ ಕುಲಾಧಿಪತಿಯ ಹೆಸರನ್ನು ಬರೆಯಿಸಬೇಕು. ಕುಲಾಧಿಪತಿಯ ಹೆಸರನ್ನ ಬರೆಸಬೇಕು. ಲೇವಿ ಕುಲಕ್ಕೂ 1 ಕೋಲು ಇರುವುದರಿಂದ ಅದರ ಮೇಲೆ ಆರೋನನ ಹೆಸರನ್ನು ಬರೆಯಿಸಬೇಕು. ನೀನು ಆ ಕೋಲುಗಳನ್ನು ದೇವದರ್ಶನ ಗುಡಾರದಲ್ಲಿ ಆಜ್ಞಾಶಾಸನಗಳ ಮುಂದೆ ನಾನು ನಿಮಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇಡಬೇಕು. ಇಳಿದು ಬಂದು ನಿಮ್ಮ ಸಂಗಡ ಮಾತಾಡುವಂತ ಸ್ಥಳ ಇದೆಯಲ್ಲ, ನಾನು ನಿಮಗೆ ದರ್ಶನ ಕೊಡುವಂತ ಸ್ಥಳ ಇದೆಯಲ್ಲ, ಆ ಸ್ಥಳದ ಮುಂದಗಡೆ ಇಡಬೇಕು. ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ಇಸ್ರಾಯೇಲ್ಯರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣಗುಟ್ಟುವಿಕೆಯು ನನಗೆ ಇನ್ನು ನನಗೆ ಮತ್ತೆ ಕೇಳಿಸದಂತೆ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು. ಹೀಗೆಯೇ ಆ ಕೋಲು ಚಿಗುರುವ ಮೂಲಕವಾಗಿ ಅದನ್ನು ನಿಲ್ಲಿಸಿಬಿಡ್ತೀನಿ. ಅದಕ್ಕೆ ಅನುಸಾರವಾಗಿ ಮೋಶೆಯು ಇಸ್ರಾಯೇಲರ ಸಂಗಡ ಮಾತನಾಡಲಾಗಿ, ಅವರು ಕುಲಾಧಿಪತಿಗಳೆಲ್ಲರ ಕುಲಕ್ಕೆ 1 ಕೋಲಿನ ಮೇರೆಗೆ 12 ಕೋಲುಗಳನ್ನು ಅವನ ಕೈಗೆ ಕೊಟ್ಟರು. ಅವುಗಳೊಡನೆ ಅವನ ಕೈಗೆ ಎಲ್ಲ ಕುಲದವರು ಕೋಲುಗಳನ್ನು ಕೊಟ್ಟರು. ಆರೋನನ ಕೋಲು ಇತ್ತು, ಅದರಲ್ಲಿ ಆರೋನನ ಕೋಲು ಕೂಡ ಇತ್ತು. ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವಂತ ಗುಡಾರದ ಒಳಗಡೆ ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ಇಟ್ಟನು. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಂತ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತು. ಮೋಶೆ ಆ ಕೋಲುಗಳನ್ನೆಲ್ಲ ಯೆಹೋವನ ಸನ್ನಿಧಿಯಿಂದ ಇಸ್ರಾಯೇಲ್ಯರ ಬಳಿಗೆ ತಂದು ತೋರಿಸಿದನು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವಂತವಾಗಿರೋರು, ಸಾಯದೇ ಇರೋರು. ಹಲ್ಲೆಲೂಯಾ. ಕೆಲ ಜನರು ನೋಡ್ರೆ ಎಲ್ಲ ಹಾರ್ಟ್ ಅಟ್ಯಾಕ್ ಹಾಕ್ಬಿಟ್ಟಿದ್ದೀನಿ ಅನ್ಬೇಕು, ಹಂಗೆ ಕೂತಿದ್ರು. ಕೆಲ ಜನ ಏನಿದೆ ಹಂಗೆ, ನನಗೆ ಭಯ ಇದಾರ ಇಲ್ವೋ ಅಂತ. ಅದಕ್ಕೆ ಸೆಂಟ್ರಲ್ ನೀವೇನ್ ಮಾಡ್ಬೇಕು, ಅಷ್ಟೇ ಸೋದ್ರ ಅಂದ್ರೆ ನಾನು ಇದ್ದೀನಿ ಸತ್ತಿಲ್ಲ, ನೀ ಪ್ರಸಂಗ ಕೇಳಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೆಲ್ಲರೂ ಎಚ್ಚರವಾಗಿದ್ರೆ, ನೀವೆಲ್ಲರೂ ಸ್ತೋತ್ರ ಅವಾಗ ಹೇಳ್ತಾ ಇದ್ರೆ ನನಗೆ ಗೊತ್ತಾಗುತ್ತೋ, ಪರವಾಗಿಲ್ಲ, ಬ್ಯಾಟ್ರಿಗಳೆಲ್ಲ ಚಾರ್ಜ್ ಆಗಿದೆ, ಎಲ್ಲ ನಿದ್ದೆ ಮಾಡ್ತಾ ಇಲ್ಲ, ಯಾರು ಪರವಶರಾಗಿಲ್ಲ, ನಿದ್ದೆ ಪರವಶರಾಗಿಲ್ಲ, ಎಲ್ಲ ಎದ್ದಿದ್ದಾರೆ ಅಂತೇಳಿ ನನಗೆ ಗೊತ್ತಾಗುತ್ತೆ. ನೀವೇನು ಕೈ ಆಡ್ತೀರಾ, ಕಾಲು ಆಡ್ತೀರಾ, ತುಟಿ ಇನ್ನೂ ಆಡಿಸ್ತೀರಾ ಇದ್ರೆ ನಾನು ಏನ್ ತಿಳ್ಕೊಬೇಕು? ಹಲ್ಲೆಲೂಯಾ, ಸ್ತೋತ್ರ. ಸರಿ, ಏನಪ್ಪ ನಿಮ್ಮ ಮೀಟಿಂಗ್ ಏನು, ನಿಮ್ಮ ಸಭೆಯಲ್ಲಿ ಏನು ಸಮಸ್ಯೆ, ನಿಮ್ದು ಏನಾರು ಪ್ರಾಬ್ಲಮ್ ಇದೆಯಾ? ಚೇರ್ಗಿರ್ ಹಾಕ್ಬೇಕಾ, ಸೋಫಾ ಏನಾರು ಹಾಕ್ಬೇಕಾ? ಹಲ್ಲೆಲೂಯಾ. ನಾನು ಮೀಟಿಂಗ್ ನಡೆಸ್ತಾ ಇದ್ದೀನಿ, ನೆಕ್ಸ್ಟ್ ಎಕ್ಸ್ಟ್ರಾ ಮೀಟಿಂಗ್ ನಡೆಸ್ಬೇಡ್ರಿ. ಹಲ್ಲೆಲೂಯಾ. ಸರಿ, ದೇವ್ರಿಗೆ ಸ್ತೋತ್ರ. ಬೇಗ ಹೋಗೋಣ ಅಂದ್ರೆ ತಡೆ ಮಾಡ್ತಾರೆ, ಟೈಮ್ ಆಗ್ಬಿಡ್ತದೆ. ಹಲ್ಲೆಲೂಯಾ. ಅವ್ರೇನೋ ಮೀಟಿಂಗ್ ನಡೆಸ್ತವ್ರು, ಗೌರಮ್ಮ ಸಿಸ್ಟರ್ ಏನೋ ಮೀಟಿಂಗ್, ಯಾರ ಹತ್ರ ಇದೆಯೋಣ, ಏನೋ ಡೀಲಿಂಗ್ ಮಾಡ್ತಾರ ಅವನ ಹತ್ರ, ಏನಂತ ಗೊತ್ತಿಲ್ಲ. ಅಂತ ಡೀಲಿಂಗ್ ಏನ್ ನಡೀತದೆ ನನಗೆ ಗೊತ್ತಿಲ್ಲ. ಅಮ್ಮ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಈ ಮೋಶೆಯನ್ನ, ಆರೋನನನ್ನ ದೇವರು ತನ್ನ ಮುಂದಗಡೆ ಬಂದು ನಿಲ್ಲುವಂತ ಯಾಜಕರನ್ನಾಗಿಯೂ ಪ್ರವಾದಿಯನ್ನಾಗಿಯೂ ಸೇವಕರನ್ನಾಗಿಯೂ ಅವರಿಬ್ಬರನ್ನ ದೇವರು ನೇಮಿಸ್ಕೊಳ್ತಾರೆ. ಅರ್ಥ ಆಗ್ತಾ ಇದೆಯಾ?
ನಾನು ಓದಿದ ವಾಕ್ಯದ ಅದ್ರ ಒಳಗಡೆ ಬರ್ಬೇಕಾದ್ರೆ ಸ್ವಲ್ಪ ನಿಮಗೆ ಪರಿಚಯ ಮಾಡಬೇಕು. ಏನು ವಿಷಯ, ಏನು ಕಾರ್ಯ ಅಂತೇಳಿ ಪರಿಚಯ ಮಾಡಿದ್ಮೇಲೆ ಅವಾಗ ಸ್ವಲ್ಪ ಪ್ರಸಂಗದ ಒಳಗಡೆ ಹೋಗುವಾಗ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಯಾವಾಗ ಪ್ರಸಂಗ ಮಾಡುವಾಗ ಸ್ವಲ್ಪ ಪರಿಚಯ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುವ ಹಾಗೆ ತಿಳಿಸಿ ನಂತರವಾಗಿ ನಾನು ಪ್ರಸಂಗದ ಒಳಗಡೆ ಹೋಗ್ತೀನಿ. ಹಲ್ಲೆಲೂಯಾ. ಈಗ ಈ ವಿಷಯ, ಈ ಕಾರ್ಯ ನಡೀತಿರೋದು ಯಾವಾಗ ಅಂದರೆ, ಏನಾಗುತ್ತೆ ಅಂದರೆ, ಇಸ್ರಾಯೇಲ್ ಜನರು ಮೋಶೆಗೂ ಆರೋನನಿಗೂ ವಿರೋಧವಾಗಿ ಎದ್ದೇಳಲಿಕ್ಕೂ ಗುಣುಗುಟ್ಲಿಕ್ಕೂ ವಿರೋಧವಾಗಿ ಮಾತಾಡ್ಲಿಕ್ಕೆ ಎದ್ದೇಳ್ತಾರೆ. ಏನಂತೇಳಿ, ಇವರೇನ ಸೇವೆ ಮಾಡೋದು, ಇವರೇನ ದೇವ್ರ ಮುಂದೆಗಡೆ ಹೋಗೋದು, ಇವರೇನ ದೇವ್ರ ಗುಡಾರ ಹತ್ರ ಹೋಗಿ ಸೇವೆ ಮಾಡುವಂಥದ್ದು, ನಾವೆಲ್ಲ ಮಾಡೋಕ್ಕಾಗಲ್ವಾ, ಹಂಗೆ ಹಿಂಗೆ. ಕೆಲ ಜನರು ಹೇಳ್ತಾರಲ್ಲ, ಏನು ಆ ಪಾಸ್ಟರ್ನ ಪ್ರೇಯರ್ ಮಾಡೋದು, ನಾ ಪ್ರೇಯರ್ ಮಾಡೋಕ್ಕಾಗಲ್ವಾ, ಅವರನ್ನ ಸೇವೆ ಮಾಡೋದು, ನಾವು ಸೇವೆ ಮಾಡೋಕ್ಕಾಗಲ್ವಾ, ಅವರನ್ನ ಸಭೆ ನಡೆಸೋಕ್ಕಾಗೋದು, ನಾವು ಸಭೆ ನಡೆಸೋಕ್ಕಾಗಲ್ವಾ, ಅವರನ್ನ ಓಡೋಕ್ಕಾಗೋದು, ನಾವು ಓಡೋಕ್ಕಾಗಲ್ವಾ. ಅದು ಎಲ್ಲ ಸಭೆಗಳಲ್ಲಿ ಇರ್ತದೆ. ಹಲ್ಲೆಲೂಯಾ. ಎಲ್ಲ ಸಭೆಗಳಲ್ಲಿ ಇರ್ತದೆ. ಹಲ್ಲೆಲೂಯಾ. ಸೇಮ್ ಅಲ್ಲಿ ಕೂಡ ಹಾಗೇನೆ. ಮೋಶೆಗೂ ಆರೋನನಿಗೂ ಇಸ್ರಾಯೇಲ್ ಜನರು ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಏನಂತೇಳಿ, ಮೋಶೆಯು ಆರೋನನು ಮಾತ್ರನ ದೇವರ ಗುಡಾರದ ಒಳಗಡೆ ಹೋಗೋದು, ಅವರು ಮಾತ್ರನ ದೇವರ ದರ್ಶನವನ್ನು ಕಾಣುವಂಥದ್ದು, ಅವರು ಮಾತ್ರನ ದೇವರ ಸೇವೆಯನ್ನ ಮಾಡುವಂಥದ್ದು. ಯಾಕೆ ನಮಗೆ ಆ ಅಧಿಕಾರ ಇಲ್ವಾ, ನಮಗೆ ಆ ಮಹಿಮೆ ಇಲ್ವಾ, ನಮಗೆ ಆ ಶಕ್ತಿ ಇಲ್ವಾ, ನಾವು ಕೂಡ ಮಾಡೋಕ್ಕಾಗಲ್ವಾ ಅಂತೇಳಿ ಯಾರು ದೇವರಿಂದ ನೇಮಿಸಲ್ಪಟ್ಟಿದ್ರು ಅವರಿಬ್ಬರಿಗೆ ವಿರೋಧವಾಗಿ ನಿಲ್ಲುವಾಗ ದೇವರ ಕೋಪ ಬರ್ತಾ ಇದೆ. ಹಲ್ಲೆಲೂಯಾ. ಅಂದ್ರೆ ಈ ಪ್ರಪಂಚದಲ್ಲಿ 2 ತರ ಸೇವಕರಿದ್ದಾರೆ. ಈ ಪ್ರಪಂಚದಲ್ಲಿ, ಈ ಜಗತ್ತಲ್ಲಿ, ಈ ಲೋಕದ ಕಟ್ಟ ಕಡೆವರೆಗೂ 3 ತರ ಸೇವಕರಿದ್ದಾರೆ. ಯಾವ ತರ? 3 ತರ ಸೇವಕರು. ಒಂದನೇ ಸೇವಕರು, ವಾಕ್ಯ ಹೇಳ್ತದೆ, ಕಡೇ ದಿನದಲ್ಲಿ ದುರುಪದೇಶಕರು ಬರ್ತಾರೆ ಅಂತ. ಅರ್ಥ ಆಗ್ತಾ ಇದೆಯಾ? ಏನಂತ ಹೇಳ್ತಾರೆ? ಪರವಾಗಿಲ್ಲ, ನೀವು ಪ್ರಸಾದ ತಿನ್ಬೋದು, ನೀವು ಬೊಟ್ಟು ಇಟ್ಕೊಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು, ಎಲ್ಲ ಮಾಡ್ಬೋದು, ಪಾಪನೂ ಮಾಡ್ಬೋದು ಅಂತೇಳಿ ದೇವರ ಸತ್ಯದ ವಾಕ್ಯಗಳಿಗೆ ವಿರೋಧವಾಗಿ ಬೋಧಿಸುವಂಥವರು, ವಿರೋಧವಾಗಿ ನಡ್ಕೊಳ್ಳುವ ಹಾಗೆ ಪ್ರೇರೇಪಿಸುವಂಥವರೇ ದುರುಪದೇಶಕರು. ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, ಈ ವಾಕ್ಯದಲ್ಲಿ ಒಂದನ್ನು ಎಕ್ಸ್ಟ್ರಾ ಸೇರಿಸಬಾರದು, ಇದರಿಂದ ಒಂದು ತೆಗೆಯಬಾರದು, ಒಂದು ಹಾಕಬಾರದು. ಏನಿದೆ ಅದನ್ನೇ ದೇವ್ರು ನಮ್ಗೇನು ಕೊಟ್ಟಿದ್ದಾರೆ ಅದನ್ನೇ. ಆದ್ರೆ ಕಡೇ ದಿನದಲ್ಲಿ ಬರುವಂತ ಸೇವಕರು, ಸುಳ್ಳು ಸೇವಕರು, ಸುಳ್ಳು ಪ್ರವಾದಿಗಳು, ದುರುಪದೇಶಕರು ಒಳ್ಳೆ ರೀತಿ ಪ್ರಸಂಗ ಮಾಡ್ತಾರೆ. ಒಳ್ಳೆ ರೀತಿ ಹೋಗ್ತಾ 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 ಹಾಗೇನ್ ಮಾಡ್ತಾರೆ ಹೇಳ್ರಿ, ವಾಕ್ಯಗಳಿಗೆ ಏನ್ ಒಂದು ಆತ್ಮಿಕ ಸಭೆ, ದೇವರ ಆತ್ಮದಲ್ಲಿ ನಡೆಸಲ್ಪಡೋ ಸಭೆ, ಜನಗಳಿಗೆ ಹೇಗೆ ವಾಕ್ಯಕ್ಕೆ ಹೇಗೆ ಇದೆಯೋ ಹಾಗೆ ನಡೆಸ್ತಾ ಇರ್ತದೋ ಅಂತ ಸಭೆಗಳಿಗೂ, ಅಂತ ಸಭೆಯ ವಿಶ್ವಾಸಿಗಳಿಗೂ ಅವರುಗಳು ಏನ್ ಮಾಡ್ತಾರ ಅಂದ್ರೆ ವಿರೋಧವಾಗಿ ವಾಕ್ಯಗಳನ್ನ ಕೈಗೊಂಡು ನಡೆಯುವ ಹಾಗೆ ಬೋಧಿಸ್ತಾರೆ. ಇದು ಯಾವಾಗ ನಡೆಯುತ್ತಪ್ಪ ಅಂದ್ರೆ ಕಡೇ ದಿನಗಳಲ್ಲಿ. ಆ ದಿನ ಯಾವ್ದಪ್ಪ ಅಂದ್ರೆ ಅದು ಇದೆ, ಆಲ್ರೆಡಿ ಕಡೇ ದಿನಗಳು ಬಂದಾಯ್ತು. ಹಲ್ಲೆಲೂಯಾ. ಈಗ ಕಡೇ ದಿನಗಳಲ್ಲಿ ಎಲ್ಲ ವಾಕ್ಯಗಳಿಗೆ ವಿರೋಧವಾಗಿ ಬೋಧಿಸುವಂತ ಬೋಧಕರು ಹೇಳ್ತಾರೆ. ಇದೊಂಥರ ಸೇವಕರು. ಇದು ಯಾರಿಂದ ಪ್ರೇರೇಪಿಸಲ್ಪಟ್ಟು ಯಾರಿಂದ ಆರಿಸಲ್ಪಡ್ತಾರೆ ಹೇಳ್ರಿ? ಅಂತ್ಯಕ್ರಿಸ್ತ ಗೊತ್ತಾ? ಅಂತ್ಯಕ್ರಿಸ್ತ ಗೊತ್ತಾ? ಸೈತಾನನ ಆತ್ಮ. ಸೈತಾನನ ಆತ್ಮದಿಂದ ಪ್ರೇರೇಪಿಸಲ್ಪಟ್ಟು ನೇಮಿಸಲ್ಪಡುವಂತವರೇ ದುರುಪದೇಶಕರು. ಹಲ್ಲೆಲೂಯಾ. ಇದೊಂಥರ ಪಂಗಡ. ಇನ್ನೊಂದು ತರ ಸೇವಕರಿದ್ದಾರೆ. ಅವ್ರು ಹೆಂಗಂದ್ರೆ, ಎಲ್ಲಾದ್ರೂ ಒಂದು ಕಡೆ ಸಭೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸರ್ಚ್ ಮಾಡ್ತಾರೆ ಫಸ್ಟ್. ಇಲ್ಲಿ ಏನ್ ಸಮಸ್ಯೆ ಇದೆಯಾ, ಇಲ್ವಾ, ಇಲ್ಲಿ ನಮ್ಮನ್ನ ಒಡೆಯವರು ಇದ್ದಾರಾ, ಇಲ್ವಾ, ರೋಡು ನಮಗೆ ಹತ್ರ ಆಗುತ್ತಾ, ಇಲ್ವಾ, ನಮಗೆ ಇಲ್ಲಿ ನೀರು ಸಿಗುತ್ತಾ, ಇಲ್ವಾ, ಮಕ್ಕಳಿಗೆ ಸ್ಕೂಲ್ ಹತ್ರ ಆಗುತ್ತಾ, ಇಲ್ವಾ, ಎಲ್ಲ ಅನುಕೂಲ ನೋಡಿಕೊಂಡು ಅವರು ಹೊಟ್ಟೆ ತುಂಬಿಸ್ಕೋದಕ್ಕೋಸ್ಕರವಾಗಿ ದೇವರ ಆಲೋಚನೆ ಇಲ್ಲದೆ, ದೇವರ ದರ್ಶನವಿಲ್ಲದೆ, ದೇವರು ಕಳಿಸಲ್ಪಡದೇ ಇರುವಂತ ಸ್ಥಳಗಳಿಗೆ ಹೋಗಿ ಎಲ್ಲ ಸಭೆಗಳಿಗೆ ಮಧ್ಯದಲ್ಲಿ ಸಭೆಗಳನ್ನು ಹಾಕಿಕೊಂಡು ನಾನು ಸೇವಕ ಅಂತೇಳಿ ಸೇವೆ ಮಾಡುವಂತ ಸೇವೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಈಗ ಆಲ್ರೆಡಿ ತಾತ್ಕೊಡಿನಲ್ಲಿ ಒಂದು ಚರ್ಚ್ ಇದೆ ಅಂದ್ರೆ ಇನ್ನೊಂದು ಚರ್ಚ್ ಅವಶ್ಯಕತೆನಾ? ನಿಮ್ಗೇನು ಅರ್ಥ ಆಗಿಲ್ಲಲ್ಲ?
ಈಗ ತಾತ್ಕೊಂಡಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಸ್ವಾಮಿ, ಇನ್ನೊಂದು ಪೊಲೀಸ್ ಸ್ಟೇಷನ್ ಬೇಕಾ? ಇರ್ಲಿ ಬಿಡ್ರಿ, 3 ಸ್ಟೇಷನ್ ಇದ್ರೆ ಆಗುತ್ತಾ? ಅಲ್ಲೂಯ್ಯ, ಸುಮ್ಮನೆ ಕೆಣಕ್ ಬೇಡ್ರಿ, ಹುಲಿ ಎದ್ದೇಳ್ತದ ಮೇಲೆ. ಅಲ್ಲೂಯ್ಯ, ಇಷ್ಟು ಅಂತೇಳಿ ಇಷ್ಟು ಏರಿಯಾಗಳಿಗೆ ಒಂದು ಸ್ಟೇಷನ್ ಅಂತ ಇಡ್ತಾರೆ. ಅಲ್ಲೂಯ್ಯ, ಈಗೆಲ್ಲ ಕೆಲವು ಸೇವೆಗಳು ಹೆಂಗ್ ಗೊತ್ತಾ? ಎಲ್ಲಿ ಅದ್ಭುತವಾಗಿ ಅತಿಶಯವಾಗಿ ದೇವರ ಚಿತ್ತದ ಪ್ರಕಾರವಾಗಿ ದೇವರಿಂದ ನೇಮಿಸಲ್ಪಟ್ಟಂತ ಸೇವೆಯ ಸಭೆ ನಡೆಸಲ್ಪಡ್ತಾ ಇರ್ತದೋ ಅದ್ರ ಪಕ್ಕದಲ್ಲೇ ಸಭೆ ಇದ್ರು ಕೂಡ ಅದ್ರ ಪಕ್ಕದಲ್ಲೇ ಆ ಊರಲ್ಲೇ ಚರ್ಚ್ ಸ್ಟಾರ್ಟ್ ಮಾಡಿ ಆ ಚರ್ಚ್ಗೆ ವಿರೋಧವಾಗಿ ನಡೆಸುವಂಥದ್ದು. ಅಲ್ಲೂಯ್ಯ, ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನ ಹೇಳ್ತಾನೆ. ಒಬ್ಬ ಯಜಮಾನನು ತನ್ನ ಹೊಲದಲ್ಲಿ ಒಳ್ಳೆ ಬೀಜಗಳನ್ನು ಬಿತ್ತುತ್ತಾನಂತೆ. ಒಳ್ಳೆ ಬೀಜಗಳನ್ನು ಬಿತ್ತಿ ಮಲಗಿ ಬೆಳಗ್ಗೆ ಅಷ್ಟು ನೋಡುವಾಗ ಅಲ್ಲಿ ಬೇರೆ ಕಾರ್ಯಗಳು ನಡೆರ್ತಾವಂತೆ. ಯಜಮಾನನು ತನ್ನ ಆಳುಗಳನ್ನು ಇಟ್ಟು ತನ್ನ ಹೊಲದಲ್ಲಿ ಒಳ್ಳೆಯ ಬೀಜಗಳನ್ನು ಬಿತ್ತುತ್ತಾನಂತೆ. ಒಳ್ಳೆ ಬೀಜಗಳನ್ನೆಲ್ಲ ಬಿತ್ತಿ ಆದ್ಮೇಲೆ ಆ ಬೀಜಗಳು ಬೆಳಿಲಿಕ್ಕೆ ಪ್ರಾರಂಭ ಆಗ್ತದಂತೆ. ಆ ಬೀಜಗಳು ಬೆಳೆದು ಬರುವಾಗ ನೋಡ್ತಾ ಇದ್ದಾನೆ ಬೇರೆ ಗಿಡಗಳು ಮಿಕ್ಸ್ ಆಗಿದೆ. ಯಜಮಾನ ನೋಡ್ತಾನೆ, ನಾನು ಇಲ್ಲಿ ಈ ಜಾಗದಲ್ಲಿ ಈ ಸ್ಥಳದಲ್ಲಿ ಈ ಭೂಮಿಯಲ್ಲಿ ಬಿತ್ತಿದ ಒಳ್ಳೆ ಬೀಜ ಈ ಅಣಜಿಯಲ್ಲಿದೆ ಬಂತು. ಅಲ್ಲೇಲೂಯ. ಅಂದ್ರೆ ಆ ಯಜಮಾನನು ತನ್ನ ಆಳುಗಳಲ್ಲಿ ಅಲ್ಲಿ ಬೀಜಗಳನ್ನು ಹಾಕಿ ರಾತ್ರಿ ಮಲಗಿ ಬೆಳಗ್ಗೆ ಅಷ್ಟರೊಳಗಡೆ ಈ ಕಳ್ಳನು ರಾತ್ರಿ ವೇಳೆಯಲ್ಲಿ ಬಂದು ಆ ಜಾಗದಲ್ಲಿ ಒಳ್ಳೆ ಬೀಜ ಬಿತ್ತಲ್ಪಟ್ಟಿರುವಂತ ಜಾಗದಲ್ಲಿ, ಒಳ್ಳೆ ಭೂಮಿ ಮೇಲೆ ವಾಕ್ಯ ಬಿತ್ತಲ್ಪಟ್ಟಿರುವಂತ ಜಾಗದಲ್ಲಿ, ಒಳ್ಳೆ ಭೂಮಿಯ ಮೇಲೆ ಸೇವೆ ಬಿತ್ತಲ್ಪಟ್ಟ ಜಾಗದಲ್ಲಿ ಬೇರೆ ಬೇರೆ ಅಣಜಿ ಶತ್ರು ತಗೊಂಡು ಬಂದು ಹಾಕ್ತಾನೆ. ಅಲ್ಲೂಯ್ಯ, ಬೇರೆ ಅಣಜಿಯನ್ನು ಶತ್ರು ತಗೊಂಡು ಬಂದು ಹಾಕುವಾಗ ನೋಡ್ತಾರೆ ಆ ಅಣಜಿ ಗಿಡ ಬೆಳೆದು ನಿಂತಿದೆ. ಆಳುಗಳು ಹೇಳ್ತಾರೆ, ಸ್ವಾಮಿ ನೀನು ಹೂ ಅಂದ್ರೆ ಸಾಕು ಆ ಅಣಜಿಗಳನ್ನ ಕಿತ್ತಾಕ್ತೀವಿ ಅಂತ ಹೇಳ್ತಾರ. ಹಾಗೆ ಯಜಮಾನ ಹೇಳ್ತಾನೆ, ಬೇಡ ಬೇಡ, ಆ ಅಣಜಿನ ಮುಟ್ಟಬೇಡ, ಆ ಕೆಟ್ಟ ಗಿಡವನ್ನು ಮುಟ್ಟಬೇಡ. ಒಂದು ವೇಳೆ ಅದನ್ನೇನಾದ್ರೂ ನೀನು ಮುಟ್ಟಿದ್ರೆ ಒಳ್ಳೆ ಗಿಡಕ್ಕೂ ತೊಂದರೆ ಆಗುತ್ತೆ. ಇದೆಲ್ಲದಕ್ಕೂ ಒಂದು ಅಂತ್ಯ ಇದೆ. ಅಂತ್ಯ ಸಮಯ ಬರುತ್ತೆ, ಅಂತ್ಯ ಕಾಲ ಬರುತ್ತೆ, ಅಂತ್ಯ ದಿನ ಬರುತ್ತೆ. ಆವಾಗಲೇ ನಾನೇ ನನ್ನ ದೂತರನ್ನಿಟ್ಟು ಅದನ್ನು ನಾನು ಸರಿಪಡಿಸ್ತೀನಿ ಅಂತ ಹೇಳಿ ಸ್ವರಿಗಳ ದೇವರು ಹೇಳ್ತಾನೆ. ಅಲ್ಲೂಯ್ಯ, ಅಲ್ಲೂಯ್ಯ. ಈಗ ನಮ್ಮ ಸಭೆಯಲ್ಲಿ ಕೆಲ ಜನರು ದೀಕ್ಷಾಂತ ತಗೊಂಡು ದೇವರ ಮಕ್ಕಳಾಗಿ ವಾಕ್ಯದ ಪ್ರಕಾರವಾಗಿ ಒಳ್ಳೆ ವಾಕ್ಯಗಳನ್ನ ಹಾಕ್ತಾ ಇರ್ತೀವಿ. ಕೆಲವೊಂದಿರ್ತವೆ ಮೇಕೆಗಳು ಬೇರೆ ಸಭೆಗಳಿಗೆ ಹೋಗುವಂಥದ್ದು. ಒಂದು ಸ್ಥಳದಲ್ಲಿ ನಿಲ್ಲಲ್ಲ, ಇದು ಮೇಕೆನೇ ಇದು. ಅಲ್ಲೇಲೂಯ್ಯ. ಯಾವ್ದಿದು? ಮೇಕೆ. ಒಂದು ಚರ್ಚಲ್ಲಿ ನಿಲ್ಲಲ್ಲ ಇದು, ಒಂದು ಸ್ಥಳದಲ್ಲಿ ನಿಲ್ಲಲ್ಲ ಇದು. ಕುರಿಗಳಾಗಲ್ಲ, ಇರೋ ಜಾಗದಲ್ಲಿ ಇರ್ತದೆ. ಬಟ್ ಕುರಿಗಳಿಗೂ ಮೇಕೆಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಈ ಕೆಲವು ಮೇಕೆಗಳೇನ್ ಮಾಡ್ತವೆ, ಒಂದು ಜಾಗದಲ್ಲಿ ನಿಲ್ಲಲ್ಲ, ಎಲ್ಲೆಲ್ಲ ಹೋಗ್ಬೇಕು ಅನ್ಸುತ್ತೆ ಅಲ್ಲೆಲ್ಲ ಹೋಗಿ ಏನೆಲ್ಲ ದುರಾತ್ಮಗಳು ಹೊಂದ್ಕೊಬೇಕು ಎಲ್ಲ ಹೊಂದ್ಕೊಂಡು ಮತ್ತೆ ಬರ್ತವೆ. ಅಲ್ಲೂಯ್ಯ. ಎಲ್ಲ ಕಡೆ ಹೋಗಿ ಏನೇನ್ ಸಿಗದೆ ಎಲ್ಲ ಮೇಯ್ತಾ ಇರ್ತವೆ. ಅವುಗಳಿಗೆ ನಾವು ಎಷ್ಟು ಪ್ರಸಂಗ ಮಾಡಿ, ಏನು ಉಪದೇಶ ಮಾಡಿ, ಏನು ವಾಕ್ಯ ಹೇಳಿದ್ರು ಕೂಡ ಅದು ಬದಲಾಗಲ್ಲ. ಆದ್ರೆ ಒಂದಿನ ಬರುತ್ತೆ, ಕರ್ತನು ಹೇಳ್ತಾನೆ ನ್ಯಾಯ ತೀರ್ಪಿನ ಸಮಯದಲ್ಲಿ, ಇದು ನನ್ನ ಬಲಭಾಗದಲ್ಲಿ ಕುರಿಗಳನ್ನು ನಿಲ್ಲಿಸ್ತೇನೆ, ನನ್ನ ಎಡಭಾಗದಲ್ಲಿ ಮೇಕೆಗಳನ್ನು ನಿಲ್ಲಿಸ್ತೇನೆ. ಅಲ್ಲೇಲೂಯ್ಯ. ವಾಕ್ಯ ಇದೆಯಾ ಇಲ್ಲೋ ಬೈಬಲಲ್ಲಿ? ವಾಕ್ಯ ಇದೆಯಲ್ಲೋ ಬೈಬಲಲ್ಲಿ? ವಾಕ್ಯ ಇದೆ. ಸಮಯ ಇಲ್ಲ, ನಾನು ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ವಾಕ್ಯ ಬಿಟ್ಟು ಬೇರೆ ನಾನು ಏನು ಮಾತಾಡಲ್ಲ. ದೇವರ ಕೃಪೆಯಿಂದ ವಾಕ್ಯ ಏನಿದೆ ಆ ವಾಕ್ಯದಲ್ಲಿ ನಾನು ಮಾತಾಡೋದು. ಅಂತ್ಯಕಾಲ ಬರುತ್ತೆ, ಬಲಭಾಗದಲ್ಲಿ ದೇವರು ಕುರಿಗಳು ನಿಲ್ಲಿಸ್ತಾನಂತೆ. ನಾವು ಮೇಕೆಗಳಾಗಿ ಜೀವಿಸಬಾರದು, ನಾವು ಕುರಿಗಳಾಗಿ ಜೀವಿಸಬೇಕು. ಕುರಿಗಳಿಗೊಂದು ಪ್ರತ್ಯೇಕತೆ ಇದೆ. ಕರ್ತನು ಹೇಳ್ತಾನೆ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡ್ತವೆ. ಅಲ್ಲೇಲೂಯ. ದೇವರು ಹೇಳ್ತಾನೆ, ಇದೋ ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತೆ. ಆ ಶಬ್ದ ಯಾವುದು? ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. 7 ಕೆರೆ ನೀರು ಕುಡಿದಿರೋರಿಗೆ ನೀವು ಯಾವ ನೀರು ಕೊಟ್ರಿ ಏನೋ ಅರ್ಥ ಆಗ್ತದೆ.
7 ಕೆರೆ ನೀರು ಕುಡಿದಿರೋರಿಗೆ ನೀನು ಯಾವ ನೀರು ಕೊಟ್ಟರು ಕೂಡ ಟೇಸ್ಟ್ ಅನ್ಸಲ್ಲ. ಇದಾ ಇಷ್ಟೇನಾ, ಇದು ಕುಡ್ದಿದ್ದೀನಿ ಅಲ್ಲೇಲೂಯ. ಅದಕ್ಕೆ ಸ್ಥಿರವಾಗಿ ಒಂದು ಸ್ಥಳ ಇರಬೇಕು, ಸ್ಥಿರವಾಗಿ ಒಳ್ಳೆ ಭೂಮಿ ಆರಿಸ್ಕೊಳ್ಬೇಕು. ವಾಕ್ಯ ಬೀಳ್ತದೆ, ಕೆಲವು ಬೀಜಗಳು ದಾರಿಯ ಮಗಲಲ್ಲಿ ಬಿತ್ತು, ಕೆಲವು ಬೀಜಗಳು ಮುಳ್ಳಿನ ಮೇಲೆ ಬಿತ್ತು, ಕೆಲವು ಬೀಜಗಳು ಬಂಡೆ ಮೇಲೆ ಬಿತ್ತು, ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಒಳ್ಳೆಯ ಭೂಮಿಯಲ್ಲಿ ಬಿತ್ತು. ಒಳ್ಳೆಯ ಭೂಮಿಯಲ್ಲಿ ಬಿತ್ತಲ್ಪಟ್ಟಂತಹ ಬೀಜವುಳ್ಳ ಗಿಡಗಳು 100ರಷ್ಟು ಫಲ ಕೊಡ್ಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯ. ಒಳ್ಳೆಯ ಭೂಮಿ ಮೇಲೆ ನಿಲ್ಲು, ಒಳ್ಳೆ ಸಭೆಯ ಮೇಲೆ ನಿಲ್ಲು, ಒಳ್ಳೆ ಸಭೆಯಲ್ಲಿ ನಿಲ್ಲು. ಹಲ್ಲೆಲೂಯ. ಇಲ್ಲಿ ನಾವು ಸತ್ಯವಾಕ್ಯ ಹೇಳ್ತಾ ಇರ್ತೀವಿ, ಸತ್ಯ ಬೋಧನೆ ಮಾಡ್ತಾ ಇರ್ತೀವಿ, ಸತ್ಯದ ಆತ್ಮದ ಆಲೋಚನೆ ಹೇಳ್ತಾ ಇರ್ತೀವಿ, ಹೊಂದಿಕೊಳ್ತಾ ಇರ್ತಾರೆ, ಮತ್ತೆ ಬೇರೆ ಜಾಗದಲ್ಲಿ ಹೋಗ್ತಾನೆ. ಅವುಗಳನ್ನ ಪರಲೋಕಕ್ಕೆ ಕರ್ಕೊಂಡೋಗೋದು ತುಂಬಾ ಕಷ್ಟ. ಅಂಥವ್ರನ್ನ ಒಂದು ಸಭೆಯಿಂದ ಒಂದೊಂದು ಸಭೆ ವಾಕ್ಯ ಹೇಳಿದ ಸಭೆ ಚೇಂಜ್ ಮಾಡಬಾರ್ದು. ಯಾರು ನಿಮಗೆ ಸುವಾರ್ತೆಯಲ್ಲಿ ದೇವರ ಕಡೆಗೆ ನಡೆಸಿದ್ರೆ ಅದೇ ಸಭೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಇವುಗಳಲ್ಲಿ ಮಾಡ್ತಾರೆ, ಇಲ್ಲಿ ವಾಕ್ಯ ಕೇಳಿ ಅದು ಕೇಳಿ ಅವ್ರು ಕನ್ಫ್ಯೂಸ್ ಆಗ್ಬಿಡ್ತದೆ. ಮುಳ್ಳಿನ ಮೇಲೆ ಬಿದ್ದಂಗೆ ಯಾವ್ದು ಕೇಳ್ಬೇಕು, ಯಾವ್ದು ಬಿಡ್ಬೇಕು, ಹೆಂಗ್ ಬೆಳಿಬೇಕು, ಹೆಂಗ್ ಬೆಳಿಬಾರ್ದು ಗೊತ್ತಾಗಲ್ಲ. ಹಲ್ಲೆಲೂಯ. ನಿಮ್ಗಿನ್ನ ಅರ್ಥ ಆಗಿಲ್ಲಲ್ಲ? ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಅರ್ಥ ಆಗಂಗೆ ಹೇಳ್ತೀನಿ ಕೇಳ್ರಿ. 30 ವರ್ಷಗಳಿಂದ ಇದೇ ಊರಲ್ಲಿ ಇರ್ತೀರಿ, ಇದೇ ಊರು ನೀರು ಕುಡಿತಾ ಇರ್ತೀರಿ. ಈ ನೀರು ಬಿಟ್ರೆ ಬೇರೆ ನಿಮ್ಗೆ ಸೆಟ್ ಆಗಲ್ಲ. ಸಡನ್ ಆಗಿ ಒಂದು ವಾರ ಬೇರೆ ಊರಿಗೆ ಹೋಗ್ಬಿಡ್ತೀರಿ. ಅಲ್ಲಿ ಹೋಗ್ಬಿಟ್ಟು ಪಟ್ ಅಂತೇಳಿ ಆ ಊರು ನೀರು ಕುಡಿದ್ಬಿಡ್ತೀರಿ. ಏನಾಗುತ್ತೆ? ಗಂಟಲಲ್ಲಿ ಕಿಚ್ ಆಗಿದೆಯೇ? ದುರಂತ ಕಿಚ್ ಆಗಿದೆ. ನಿಮ್ಮ ಗಂಟಲಿಗೆ ತುರಿಕೆ ಬಂದಿದೆಯೇ? ತುರಿಕೆ ಬಂದಿಲ್ಲ ಸ್ವಾಮಿ, ಕಿಚ್ ಆಗಿದೆ. ಕುಚ್ ಕಿಚ್ ಆಗಿದೆ. ಸರಿ, ಅಲ್ಲೇ ಆಯ್ತು. ಅಲ್ಲಿಂದ ಇನ್ನೊಂದು ಊರಿಗೆ ಹೋದ್ರು. ಅಲ್ಲಿ ಬೇರೆ ನೀರು, ಆ ನೀರು ಬಿಟ್ರೆ ಬೇರೆ ನೀರಿಲ್ಲ. ಅವ್ರು ಕೊಟ್ಟಿಬೇಕು ಮಟ್ಟುಮ್ಮ ಅನ್ನೋ ಮರ್ಯಾದೆಗೆ. ಹಲ್ಲೆಲೂಯ. ಅಲ್ಲೋಗೊಂದು ವಾರ ಇರ್ತಾರ, ಅಲ್ಲೊಂದು ವಾರ ನೀರು ಕುಡಿತಾರ. ಆಮೇಲೆ ಏನಾಗುತ್ತೆ? ಡಬಲ್ ಕಿಚ್. ವಾಯ್ಸೆ ಬರಲ್ಲ. ನಿಮ್ಮ ಗಂಟಲಿಗೆ ಏನಾಯ್ತು? ನಮ್ಮ ಗಂಟಲಿಗೆ ದೋಣಿಪಟ್ಟಿಗೆ ಒಡೆದು ಹೋಗಿದೆ. ನಮ್ಮ ಗಂಟಲಿಗೆ ದೋಣಿಯ ಪೆಟ್ಟಿಗೆ ಇದೆಯಲ್ಲ, ಅದು ಒಡೆದು ಹೋಗಿದೆ. ಕಾರಣವೇನು? ಸ್ಥಳ ಏನಾಯ್ತು? ಚೇಂಜ್ ಆಯ್ತು. ಆ ಹುಡುಗ ಹೇಳ್ತಾವ, ನೀವು ಹೇಳ್ತಲ್ಲ ನೋಡ್ರಿ. ಆ ಹುಡುಗನ ನನ್ನ ಪ್ರಸಂಗ ಅರ್ಥ ಆಗ್ತದೆ, ನಿಮಗೆ ಅರ್ಥ ಆಗ್ತಾ ಇಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಕಾಲದಲ್ಲಿ ಬಂಡೆ ಮೇಲೆ ಪ್ರಸಂಗ ಮಾಡ್ತಾರೋ ಒಬ್ಬ ಹುಡುಗ ಹಿಂದ್ಗಡೆ ಇದ್ದಂತೆ. ಅವನ ಕೈಯಲ್ಲಿ 5 ರೊಟ್ಟಿ 2 ಮೀನು ಅದ್ಭುತ ನಡೆದಿದ್ದು. ಸೇಮ್ ಹಂಗೇನೆ. ನಿಮ್ಗೇನು ಅರ್ಥ ಆಗ್ತಾ ಇಲ್ಲ, ಆ ಹುಡುಗನಿಗೆ ಅರ್ಥ ಆಗ್ತಾ ಇದೆ. ಅವನಿಗೆ ಯಾವುದು ಕಿಚ್ ಆಗ್ತಾ ಇಲ್ಲ. ಹಲ್ಲೆಲೂಯ. ಆ ಹುಡುಗರಿಗೆ ಎಷ್ಟು ಸುಲಭವಾಗಿ ಅರ್ಥ ಆಗ್ತಾ ಇದೆ. ಹಲ್ಲೆಲೂಯ. ಅಂದ್ರೆ ಸ್ಥಳಗಳು ಬದಲಾಗುವ ಏನಾಗುತ್ತೆ? ಆರೋಗ್ಯ ಏರ್ಪೇರಾಗುತ್ತೆ. ಆದ್ರೆ ಒಂದೇ ಜಾಗದಲ್ಲಿದ್ದು, ಒಂದೇ ಜಾಗದಲ್ಲಿ ವಾತಾವರಣದಲ್ಲಿರುವಾಗ, ಒಂದೇ ಜಾಗದಲ್ಲಿ ನೀರು ಕುಡಿಯುವಾಗ ನೀವು ಸೆಟ್ ಆಗ್ಬಿಟ್ಟಿರ್ತೀರಿ. ಹಲ್ಲೆಲೂಯ. ನಾವು ಹಂಗೆ ಫಾಸ್ಟ್ ಇಲ್ಲಿ ಸರಿ ಮಾಡಬೇಕು, ಇವ್ರು ಬೇರೆ ಕಡೆ ಹೋಗ್ತಾರೆ, ಆ ಕಡೆ ಹೋಗ್ತಾರೆ. ದೇವ್ರು ಹೇಳ್ತಾರೆ, ಫಸ್ಟ್ ನೀನು ನಿಲ್ಲತ್ ಕಲ್ತ್ಕೊ ಅಂತ ಹೇಳ್ತಾರೆ ದೇವರು. ಫಸ್ಟ್ ನಿಲ್ಲತ್ ಕಲ್ತ್ಕೋ. ಒಂದು ಜಾಗದಲ್ಲಿ ನಿಲ್ಲು, ಒಂದು ಸ್ಥಳದಲ್ಲಿ ನಿಲ್ಲು. ನೀನ್ ನಿಲ್ಬೇಕಾಗಿರೋದು ಎಲ್ಲೆಲ್ಲೋ ಅಲ್ಲ, ನೀನ್ ನಿಲ್ಬೇಕಾಗಿರೋದು ಒಳ್ಳೆ ಭೂಮಿಯ ಮೇಲೆ, ಒಳ್ಳೆ ಸ್ಥಳದಲ್ಲಿ. ರಬ ಶಬ್ದವಾದಿಗಾರಗಸಿ. ಒಂದು ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಆ ಗಿಡ ಎಲ್ಲಿರ್ಬೇಕು ಅಂತ? ನೀರಿನ ಕಾಲುವೆ ಬಳಿಯಲ್ಲಿರ್ಬೇಕು. ಅದು 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 ಲೌಕಿಕವಾಗಿರುವಂತಹ ಆಲೋಚನೆ. ಬಟ್ ಆತ್ಮಿಕವಾಗಿರುವಂತಹ ಆಲೋಚನೆ. ಈ ಜನರು, ಈ ಸಭೆಯ ಜನರು ಅಥವಾ ದೇವರಿಗೆ ಸಂಬಂಧಪಟ್ಟ ಜನರು ಬೆಳಿಬೇಕಾದ್ರೆ, ಕೃಪೆಯಲ್ಲಿ ಬೆಳಿಬೇಕಾದ್ರೆ, ಆತ್ಮದಲ್ಲಿ ಬೆಳಿಬೇಕಾದ್ರೆ, ಯಾವ ಸಭೆಯಲ್ಲಿ ದೇವರಾತ್ಮನ 100ಕ್ಕೆ 100% ನಡೆಸುವಿಕೆ ಇರ್ತದೋ, ಎಲ್ಲಿ ಸತ್ಯ ಬೋಧನೆ ಇರ್ತದೋ ಅಲ್ಲಿ ನೀವು ನಿಲ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಈಗ ಸರಿ, ಸಮಾಧಾನ ನಮ್ಮವ್ರೆ ಹೋಗಿ ಬಂದು ಸಮಾಧಾನ ಮನೆ ಇಟ್ಕೊಂತಾರಂತೆ ಪಾಸ್ಟ್ರು. ಹೇಗೆ ಸಮಾಧಾನ ನಮ್ಮವರು ಮನೇಲಿ ಸಮಾಧಾನ?
ನಿಮಗೆ ಅನುಮತಿನ? ಸ್ತೋತ್ರ. ನಿರ್ಮಲ ಅವ್ರ ಪರಿಮಳ. ಅಮ್ಮ, ನೀವು ಫಸ್ಟ್ ಯಾವ ಸಭೆಗೆ ಹೋಗ್ತಾ ಇದ್ರಿ? ನಾನು ಹೋಗಿ ನಿಮ್ಮನ್ನ ಹೇಳ್ದಲ್ಲ. ನೀವು ಮೂರಲ್ಲಿ ಮೆಥಡಿಸ್ಟ್ ಚರ್ಚ್. ಈಗ ಅಲ್ಲಿಂದ ಇಲ್ಲಿ ಈ ಊರಿಗೆ ಕೆಲ್ಸಕ್ಕೆ ಅಂತ ಬಂದ್ರಿ. ಇಲ್ಲಿಗೆ ಬಂದ ಮೇಲೆ ಬೇರೆ ಎಲ್ಲಾದ್ರೂ ಚರ್ಚ್ಗೆ ಹೋಗಿದ್ದೀರಿ? ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀರಿ. ಈಗ ಆ ಚರ್ಚಲ್ಲಿ, ನೀವು ಊರಲ್ಲಿದ್ದ ಚರ್ಚಲ್ಲಿ ಬೆಳೆದು ಬಂದಿದ್ದಕ್ಕೂ ಈ ಚರ್ಚಲ್ಲಿ ಇದ್ದು ಬೆಳೆದಿರೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಮ್ಮ? ತುಂಬಾ ವ್ಯತ್ಯಾಸ ಇದೆಯಲ್ಲ? ಸ್ತೋತ್ರ. ಎಷ್ಟು ವ್ಯತ್ಯಾಸ ಇದೆಯಮ್ಮ? ಈಗ 100 ಪಾಯಿಂಟ್ ಕೊಡ್ತೀನಿ. ಪ್ಯಾಂಟ್ ಅಲ್ಲ, ಪಾಯಿಂಟ್. ಈ 100 ಪಾಯಿಂಟ್ ಅಲ್ಲಿ ಎಷ್ಟು ಬೆಳೆದಿದ್ದೀನಿ ಅನ್ಸುತ್ತೆ ನಿಮಗೆ? ನಾನು ತುಂಬಾ ಕೊಟ್ಟಿಲ್ಲ, 100 ಕೊಟ್ಟಿದ್ದು. 100 ಅಂಕದಲ್ಲಿ 100 ಅಂಕಗಳಲ್ಲಿ ಎಷ್ಟು ಅಂಕಗಳಲ್ಲಿ ಬೆಳೆದಿರಲಿಲ್ಲ ನೀವು? ಅವ್ರಿಗೇನು ಅರ್ಥ ಆಗಿಲ್ಲಲ್ಲ? ಅಲ್ಲೇಲೂಯ. ಫಸ್ಟ್ ಏನಾದ್ರು ನಿಮಗೆ ಬಂದ್ಬಿಟ್ಟು, ಅಮ್ಮ ನಾಳೆ ನಿಮಗೆ ಹಿಂಗೆ ಕೇಳ್ತೀನಿ ಚರ್ಚಲ್ಲಿ, ಹಿಂಗೆ ನೀವು ಹೇಳ್ಬೇಕಂತ ನಾನು ಹೇಳ್ದಾ? ಇಲ್ಲ. ನಾನೇನು ಹೇಳಿದೆ? ಫಸ್ಟ್ ಚರ್ಚ್ಗೆ ಹೋಗ್ತಾ ಇದ್ರಿ, ಅಲ್ಲಿ ಬೆಳವಣಿಗೆ ಹೆಂಗಿತ್ತು, ಇಲ್ಲಿ ಬಂದ್ಮೇಲೆ ಬೆಳವಣಿಗೆ ಹೆಂಗಿದೆ ಅಂತ ಹೇಳಿದೆ. ಈಗ ಅವ್ರು ಹೇಳ್ತಾರೆ ಇಲ್ಲಿ ಬಂದ್ಮೇಲೆ 100% ಬೆಳೆದಿದ್ದೀನಿ ಅಂತ. ಈಗ ವಾಕ್ಯದಲ್ಲಿ ಹೇಳ್ತೀನಿ ಕೇಳ್ರಿ. ಒಳ್ಳೆ ಭೂಮಿ ಮೇಲೆ ಬಿತ್ತಲ್ಪಡುವಂತ ಬೀಜ ಎಷ್ಟು ಕೊಡ್ತದೆ ಫಲ? ಸಾಕ್ಷಿ ಬಂತ? ಸಾಕ್ಷಿ ಬಂತ? ಅಂದ್ರೆ ಇದು ಯಾವ ಭೂಮಿ ಆಗಿದೆ? ಒಳ್ಳೆ ಭೂಮಿ ಆಗಿದೆ. ಇಲ್ಲೇ ನಿಲ್ಲಕ್ ಆಗ್ತಲ್ಲ ಅಂದ್ಮೇಲೆ ಇಲ್ಲಿ ಪರಿಶುದ್ಧಾತ್ಮ ಇಲ್ವಾ? ಇದಾರ ಇಲ್ವಾ? ಇಲ್ಲಿ ಬಿಡುಗಡೆಗಳು ಆಗ್ತಾ ಇದೆಯಾ, ಆಗ್ತಾ ಇಲ್ವಾ? ಆಗ್ತಾ ಇದೆಯಾ? ಏನೆಲ್ಲ ಬಿಡುಗಡೆಗಳಾಗ್ತಾ ಇದೆ? ರೋಗ ಸೋಕೆ ಆಗಿದೆಯಾ? ಆಗಿದೆಯಾ? ಆಮೇಲೆ ಮಾಟ ಮಂದ್ರ ಕಟ್ಟು ಹೊಡೆದಿದ್ಯಾ? ಸ್ತೋತ್ರ. ಆಮೇಲೆ ಅದೇ ಮೈನ್ ಇಂಪಾರ್ಟೆಂಟ್, ಅದ್ಭುತ. ಯಾವುದು? ಅದೇ ಮೈನ್ ಇಂಪಾರ್ಟೆಂಟ್, ಅದ್ಭುತ. ಈ ಮಿಕ್ಕಿದಲ್ಲ, ಅದು ಸೆಕೆಂಡ್ರಿ. ಇದು ಫಸ್ಟ್ ಇಂಪಾರ್ಟೆಂಟ್. ಪಾಪಿಗಳು ಮನೆ ತಿರುಗ್ತಿದಾರ? ಪಾಪಿಗಳು ಬದಲಾಗ್ತಾ ಇದಾರ? ಮತ್ತೆ ಇನ್ಯಾವ ಚರ್ಚ್ ಬೇಕು ನಿಮಗೆ? ಪಾಸ್ಟ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರೇನೆ ನೀನ್ ನೆಟ್ಟಿಗೆ ಬೆಳೆಯೋದು. ಅಲ್ಲೇ ಅಲ್ವಯ್ಯ. ಕೆಲವು ಮರಗಳು ನೋಡಿದ್ರ? ಕೆಲವು ಮರ ಬೆಳೆಯೋ ಟೈಮ್ನಲ್ಲಿ ಸ್ವಲ್ಪ ಬೆಂಡಾಗಿರುತ್ತೆ, ನೋಡಿದ್ರ? ಸ್ವಲ್ಪ ಬೆಂಡಾಗಿರುವಾಗ ಕೆಲವು ಬುದ್ಧಿವಂತ ಏನ್ ಮಾಡ್ತಾರೆ ಹೇಳ್ರಿ? ಸರಿ, ಇವರೇ ತಗೊಳ್ಳೋಣ, ಪಾಪ ಇವನು ಯಾರು ನಿಮ್ಗೆ ಗೊತ್ತಿಲ್ಲ. ಈಗ ಸ್ವಲ್ಪ ಮರ ಚೆನ್ನಾಗಿ ಉದ್ದಕ್ಕೆ ಹಿಂಗೆ ನೆಟ್ಟಿಗೆ ಬೆಳ್ಕೊಂಬರ್ತಾರ. ಮರ ಸ್ವಲ್ಪ ಹಂಗೆ, ಸ್ವಲ್ಪ ನಿದ್ದೆ ಬರಂಗೆ, ಸ್ವಲ್ಪ ಪಲ್ಟಿ ಹೊಡೆದಂಗೆ ಸ್ವಲ್ಪ ಮರ ಹಿಂಗೆ ಬಕ್ಕಳ್ತದೆ. ಆಗ ನೀವೇನ್ ಮಾಡ್ತೀರಾ? ಚಲೋ 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 ಅಂತೀರಾ? ಮೆಂತಿ ಬರ್ತಾರೆ, ಯಾರ ಚಲೋ? ಅಲ್ಲೇಲೂಯ. ಈಗ ಈ ಮರ ಬಗ್ಗುವಾಗ ನಿಮ್ಗೆ ಏನ್ ಮಾಡ್ಬೇಕನ್ಸುತ್ತೆ? ನೇರ ಮಾಡ್ಬೇಕು. ಈಗ ನೇರ ಮಾಡಕ್ಕೆ ಏನ್ ಮಾಡ್ಬೇಕು? ನಾನು ಹೋಗಿ ಇವ್ರನ್ನ ಇಟ್ಕೊಂಡಲ್ಲ. ಈಗ ಆ ಬೆಂಟಾಗಿರೋ ಮರ ನೆಟ್ಟಿಗೆ ಮಾಡ್ಬೇಕು. ಈಗ ಇದನ್ನ ನೆಟ್ಟಿಗೆ ಮಾಡ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು? ದಾರ ಕಟ್ಟಿ ಅದು ಚಿಕ್ಕ ಸಸಿ ಇಡುವಾಗ ನೆಟ್ಟಿಗೆ ಬಂತು. ಈಗ ಒಂದು ಸ್ವಲ್ಪ ಮರ ಆಗ್ತಿದೆಯಲ್ಲ, ಇವ್ರಿಗೆ ಗೊತ್ತಿಲ್ಲ, ಇವ್ರು ಮಾಮೂಲಿ ನೆಟ್ಟಿಗೆ ಬೆಳೀತಿದೆ ಅಂತ. ಆದ್ರೆ ಆ ಮರ ಸ್ವಲ್ಪ ಬಗ್ಬಿಟ್ಟಿದೆ. ಈಗ ಈ ಮರ ಬಗ್ಗಿರೋ ಮರ ಇದು ನೆಟ್ಟಿಗಾಗಬೇಕಂದ್ರೆ ಇವ್ರು ಹೇಳಿದ್ರು ಫಸ್ಟ್ ಹಗ್ಗ ಕಟ್ಟಬೇಕು. ಎಲ್ಲಿ? ಬುಡಕ ಬುಡಕಿಡಿ ಕಟ್ಬಿಟ್ರೆ ಮರ ಸತ್ತೋಗ್ಬಿಡ್ತದೆ. ತಿಳ್ಕೊಬೇಕು, ಎಲ್ಲಿ ಕಟ್ಬೇಕು, ಎಲ್ಲಿ ಕಟ್ಬಾರ್ದು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು. ಅಲ್ಲೇ ಲೋಯ. ಕೆಲ ಜನರು ಈ ಮರ ಬೆಂಡಾಗಿರೋ ಜಾಗ ಕತ್ತರಿಸ್ಬಿಟ್ರೆ ನೆಕ್ಸ್ಟ್ ಬರಲ್ಲ. ಅದು ಕತ್ತರಿಸಬಾರ್ದು, ಬುಡಕು ಕಟ್ಟಬಾರ್ದು. ಯಾವ ಭಾಗದಲ್ಲಿ ಟ್ವಿಸ್ಟ್ ಆಗಿದೆಯೋ, ಯಾವ ಭಾಗದಲ್ಲಿ ಬಾಗಿದೆಯೋ ಆ ಬಾಗಿರಕ್ಕಿಂತ ಸ್ವಲ್ಪ ಮೇಲೆ ದಾರ ಕಟ್ಟಬೇಕು. ದಾರ ಕಟ್ಬಿಟ್ಟು ಹಾಜ ಸ್ವಲ್ಪವಾಗಿ ಹಿಂಗ್ ಬರ್ತದ
ಎಳಿಬೇಕು. ಹೇಗೆ ಎಳಿಬೇಕು? ಬಲ ಬಿಟ್ಟು ಎಳಿಬೇಕು. ಎಳಿವಾಗ ಅದೇನಾಗುತ್ತೆ, ನಿಧಾನಕ್ಕೆ ಬರ್ಲೋ ಬೇಡವಾ ಬರ್ಲೋ ಬೇಡವಾ ಬರ್ಲಾ ಬೇಡವಾ ಅಂತ ನಿಂತ್ಕೊಳ್ತದೆ. ಹಂಗೂ ದಾರ ಕಟ್ಟಂಗಿದ್ರೆ ಇನ್ನ ಒಂದು ಕೊಡ್ತಾರೆ, ಏನೋ ಮುದ್ದೆಗೆ ಕೋಲು. ಆಗಿನ ಕಾಲದಲ್ಲೆಲ್ಲ ರೇಕ್ಸ ಇಟ್ಕೊಳ್ಳಕ್ಕೆ ಮುದ್ದೆ ಕೋಲು ಬರೋದು, ಅದ್ರಾಗ ಇಲ್ಲಿ ಹಾಕ್ಬಿಟ್ಟು ಇಟ್ಕೊಂಡು, ಇವಾಗೆಲ್ಲ ಹಂಗಲ್ಲ, ಇಲ್ಲ ಎರಡು ಕಾಲ ಕೊಟ್ಬಿಟ್ಟು ಜೇ 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 ಅಲ್ಲೂಯ ಈಸಿ ಅಲ್ವಾ? ಬಟ್ಟೆ ಕಾಲಿಗೆ ಹಾಕೋ, ಎರಡು ಕಾಲು ಕೊಡೋ, ಪಾತ್ರಕ್ಕೆ ಉದ್ಯೋಗ ತಿಕ್ಕ ಅಲ್ಲೂಯ. ಅವಾಗೆಲ್ಲ ಹಿಂಗೆಲ್ಲ ಇಲ್ಲ, ಕೋಲ್ ಹಿಂಗ್ ಬರೋದು ವೈ ಟೈಪ್ ನಲ್ಲಿ. ಆ ಕೋಲನ್ನ ಏನ್ ಮಾಡೋರು, ಆ ಕಡೆ ಈ ಕಡೆ ಪಾತ್ರ ಅಲ್ಲಾಡಲ್ಲ, ಆ ಕಡೆ ಈ ಕಡೆ. ಯಾಕೆ? ಹಾಕ್ಬೇಕಾಗಿರೋ ಜಾಗದಲ್ಲಿ ಪಾತ್ರೆಗೆ ಹಾಕ್ಬಿಟ್ಟಿದ್ದಾರೆ. ಅದು ಪಾತ್ರೆ ನೀವು ಎಷ್ಟೇ ತಿರುವ್ರಿ ಅಲ್ಲಾಡಲ್ಲ. ಅಲ್ಲೂಯ. ಆತರ ಕೋಲನ್ನು ಮಾಡ್ತಾರೆ. ಈ ಬೆಂಡಾಗಿರೋ ಮರಕ್ಕೆ ಸ್ವಲ್ಪ ನೆಟ್ಟಿಗೆ ಮಾಡಿ ಮತ್ತೆ ಸಪೋರ್ಟ್ ಕೋಲು ಕೊಟ್ಟು ನಿಲ್ಲಿಸ್ತಾರೆ. ಹೇಳಕ್ಕಾಗಲ್ಲ. ಬೆಂಡ್ ತೆಗಿವಾಗ ಸ್ವಲ್ಪ ನೋವಾಗ್ಬೋದು, ಬೆಂಡ್ ತೆಗಿವಾಗ ನೋವಾಗ್ಬೋದು, ಟಪ್ ಅಂತ ಕಟ್ಟು ಆಗ್ಬೋದು, ಆದ್ರೂ ನೋವಾಗುತ್ತೆ. ಆದ್ರೂ ಕೂಡ ಒಳ್ಳೆ ಆಲೋಚನೆ ಮಾಡಿ ಮರ ನೆಟ್ಟಿಗೆ ಬೆಳಿಬೇಕಂತ ತೀರ್ಮಾನ ಮಾಡೋನು ಹೆಂಗಾದ್ರೂ ಮಾಡಿ ಅದನ್ನ ನೆಟ್ಟಿಗೆ ಮಾಡ್ತಾನ. ನಮ್ಮ ಸಭೆ ಹಾಗೇನೆ, ಸೊಟ್ಟಿಗೆ ಪಟ್ಟಿಗೆ ಎಲ್ಲ ಬೆಳೆದ್ರೆ ದೇವ್ರ ವಾಕ್ಯ ದೇವ್ರ ಆತ್ಮೇಲೆ ಒಪ್ಪಲ್ಲ. ಅಲ್ಲೇಲೂಯ. ಇದ್ದಕ್ಕಿದ್ದಂಗೆ ಹೇಳ್ತಾರೆ, ನಿಮಗೆ ಹೊಡೆದಂಗಿರ್ತದೆ, ತುಸ್ದಂಗಿರ್ತದೆ. ಅಲ್ಲೇಲೂಯ. ಆ ಟೈಮಲ್ಲಿ ತಿಳ್ಕೊಳ್ಬೇಕು, ದೇವ್ರ ಆತ್ಮ ನಮ್ಮನ್ನ ರಿಪೇರಿ ಮಾಡ್ತಾ ಇದ್ದಾರ. ದೇವರ ವಾಕ್ಯ ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇದೆ, ದೇವರ ವಾಕ್ಯ ನಮ್ಮನ್ನು ಸಿದ್ಧ ಮಾಡ್ತದೆ, ದೇವರ ವಾಕ್ಯ ನಮ್ಮನ್ನು ರೆಡಿ ಮಾಡ್ತಾ ಇದೆ. ಎಲ್ಲೋ ಸೊಟ್ಟಿಗಿದ್ದೀನಿ, ಎಲ್ಲೋ ಸ್ವಲ್ಪ ಬಿರುಕು ಬಿಟ್ಟಿದ್ದೀನಿ, ಎಲ್ಲೋ ಸ್ವಲ್ಪ ಏನೋ ಆಗಿದೆ, ದೇವ್ರು ರೆಡಿ ಮಾಡ್ತಾ ಇದ್ದಾರೆ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ದೇವರ ಸಭೆ ಒಳ್ಳೆ ಭೂಮಿ ಮೇಲೆ ಬಿತ್ತಲ್ಪಡುವಂತ ಮರ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ. ಆತ್ಮಿಕದಲ್ಲೂ ಬೆಳೆಯುತ್ತೆ, ಭೌತಿಕದಲ್ಲೂ ಬೆಳೆಯುತ್ತೆ, ಶರೀರದಲ್ಲೂ ಬೆಳೆಯುತ್ತೆ, ಎಲ್ಲದರಲ್ಲೂ ಬೆಳೆಯುತ್ತೆ. ಕೆಲವು ಜಾಗದಲ್ಲಿ ಬರೀ ಶರೀರ ಮಾತ್ರ ಬೆಳೀತದೆ, ಕೆಲವು ಜಾಗದಲ್ಲಿ ಬರೀ ಡಬ್ಬಲ್ ಮಾತ್ರ ಬೆಳೀತದೆ, ಆತ್ಮಿಕತೆ ಇರಲ್ಲ. ಬಟ್ ಎಲ್ಲವೂ ಆತ್ಮಿಕವೂ ಇರಬೇಕು, ಇದು ಇರಬೇಕು. ಶರೀರದಲ್ಲಿ ಆರ್ಥಿಕವಾಗಿ, ಭೌತಿಕವಾಗಿ, ಆತ್ಮಿಕವಾಗಿ ಈ ಮೂರು ವಿಷಯಗಳಲ್ಲಿ ಬೆಳಿಬೇಕು. ಹಲ್ಲೆಲೂಯ. ನೀವು ಈ ಮೂರು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡಿಬೇಕಾದ್ರೆ ದೇವರ ವಾಕ್ಯ ಹೇಗೆ ನಿಮ್ಮ ಬಳಿಗೆ ಬರ್ತದೋ ಆ ವಾಕ್ಯವನ್ನ ಹಾಗೆ ನೀವು ಸ್ವೀಕಾರ ಮಾಡಿ ನಡೆಯುವಾಗ ಮಿಕ್ಕಿದ ಎಲ್ಲ ಆಶೀರ್ವಾದಗಳು ನಿನ್ನ ಒಳಗಡೆ ಬಂದು ಸೇರುತ್ತೆ. ಹಲ್ಲೆಲೂಯ. ನಾನು ಹೇಳಿದೆ ಮೂರು ತರ ಸೇವೆ. ಒಂದು ಏನ್ ಹೇಳಿದೆ, ಸುಳ್ಳು ಬೋಧಕರು ಬರ್ತಾರೆ ಅಂತ, ಆಲ್ರೆಡಿ ಅಂತ್ಯಕಾಲ. ಎರಡನೇದಾಗಿ ತಮಗೆ ಅನುಕೂಲವಾಗಿ ದೇವರ ಚಿತ್ತ ಇಲ್ಲದೆ, ದೇವರ ಅನುಮತಿ ಇಲ್ಲದೆ, ದೇವ್ರ ಪರ್ಮಿಷನ್ ಇಲ್ಲದೆ, ದೇವ್ರ ಕಳಿಸದೆ ಅವರಿಷ್ಟದಂತೆ ಬಂದು ಸಭೆ ನಡೆಸುವಂತ ಸಭೆ ಸೇವಕರು ಬೇರೆ. ಮೂರನೇದಿದೆ, ಇದೇನಪ್ಪ ಅಂದ್ರೆ ದೇವರೇ ನೇರವಾಗಿ ಮಾತಾಡಿ ಇಂಥ ಸ್ಥಳಕ್ಕೆ ನೀನು ಹೋಗ್ಬೇಕು, ಅಲ್ಲಿ ನಾನು ನಿನಗಾಗಿ ಜನರನ್ನು ಇಟ್ಟಿದ್ದೇನೆ ಅಂತ ಹೇಳಿ, ಸೇವೆಯನ್ನು ಇಟ್ಟಿದ್ದೇನೆ ಅಂತ ಹೇಳಿ ಕಳಿಸಲ್ಪಡುವಂತ ಆ ಸೇವಕರು ಬಂದು ಸೇವೆ ಮಾಡುವಂತ ಆ ಸೇವೆಯ ಸ್ಥಳವೇ ಒಳ್ಳೆ ಭೂಮಿ. ಹಲ್ಲೆಲೂಯ. ಯಾಕಂದ್ರೆ ಆ ಸ್ಥಳದ ಮೇಲೆ ದೇವರ ಉದ್ದೇಶ ಇರ್ತದೆ. ದೇವರು ಆ ಸೇವಕರಿಗೆ ದರ್ಶನ ಕೊಟ್ಟಿರ್ತಾನೆ. ಆ ದರ್ಶನದ ಮೇರೆಗೆ ವಿಶ್ವಾಸಿಗಳು ನಿಲ್ಲುವಾಗ ಅಲ್ಲಿ ಅದ್ಭುತವಾಗಿ ಸಭೆ ಬೆಳೆದು ಬರುತ್ತೆ. ಅದ್ಭುತವಾಗಿ ವಿಶ್ವಾಸಿಗಳು ಬೆಳೀತಾರೆ. ಹಲ್ಲೆಲೂಯ. ಅದರ ಮೊದಲು ಕಳ್ಳ ಕೂಡ ಬರ್ತಾನೆ, ಹುಷಾರಾಗಿರ್ಬೇಕು. ಕಳ್ಳನ್ ಬರೋದು, ಯಾರೋ ಹೇಳ್ತಾ ಇದ್ರಂತ, ನಿಮ್ಮ ಪಾಸ್ಟರ್ ಸಭೆಯಲ್ಲಿ ತುಂಬಾ ಜನ ಇದ್ದಾರೆ, ಬೇಕಾದ್ರೆ ನಿಮ್ಮ ಪಾಸ್ಟ್ರಿಗೆ ಹೇಳ್ಬಿಟ್ಟು ನಮ್ಮ ಸಭೆಗೆ ಬನ್ನಿ, ನಿಮ್ಮ ಪಾಸ್ಟ್ರಿಗೆ ಹೇಳ್ರಿ ನಿಮ್ಮನ್ನ ನಮಗೆ ಕೊಟ್ಬಿಡಕ್ಕೆ ಅಂತ. ಬೇರೆ ಪಾಸ್ಟ್ರು ನಮ್ಮ ಸಭೆ ವಿಶ್ವಾಸಿ ಒಬ್ಬರಿಗೆ ಹೇಳಿರೋದು ಏನಂತ ಹೇಳಿ, ನಿಮ್ಮ ಪಾಸ್ಟರ್ ತುಂಬಾ ಒಳ್ಳೆಯವರು, ನಿಮ್ಮ ಪಾಸ್ಟರ್ ಸಭೆ ತುಂಬಾ ಬೆಳೆದಿದೆ, ಜನ ತುಂಬಾ ಬರ್ತಾರೆ, ಆಯ್ಕೊಂಡ್ ತಿನ್ನೋರ ಹತ್ರ ಕಿತ್ಕೊಂಡ್ ತಿನ್ನೋರು ನೋಡಿದಿರಾ,
ಆ ಪರಿಸ್ಥಿತಿ ದೇವರ ದರ್ಶನದಲ್ಲಿ ಇಲ್ಲ ಅಂದ್ರೆ, ದೇವರ ಕರುವಿಕೆಯಲ್ಲಿ ಸೇವೆ ಇಲ್ಲ ಅಂದ್ರೆ, ದೇವರು ಕಳಿಸಲು ಪಡೆದಿರುವ ಸ್ಥಳಕ್ಕೆ ನಾವು ಹೋಗುವಾಗ ಇದೆ. ನಿಮ್ಮ ಪಾಸ್ಟರ್ ಒಳ್ಳೆಯವರು, ನಿಮ್ಮ ಪಾಸ್ಟ್ರಿಗೆ ಹೇಳ್ರಿ, ನಿಮ್ಮನ್ನ ನಮ್ಮ ಕೈಗೆ ಒಪ್ಪಿಸ್ಕೊಡಕ್ಕೆ ಹೇಳ್ರಿ, ನಾವು ನಿಮ್ಮನ್ನು ಬೆಳೆಸ್ಕೊಂಡು ಹೋಗ್ತೀವಿ. ನಾನು ಅವ್ರಿಗೆ ಹೇಳಿದೆ, ನೀನೇನಮ್ಮ ಹೇಳಿದೆ? ಇಲ್ಲ ಇಲ್ಲ ಇಲ್ಲ, ದೇವ್ರು ನನ್ನ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟೆ. ಏನಮ್ಮ ನೀನು ಹಿಂಗ ಹೇಳೋದು? ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೇಳಿದೆ. ಅವ್ರಿಗೆ 2 ಮಕ್ಕಳಿದ್ದಾರೆ ಪಾಸ್ಟ್ರೇ ಅಂದರು. ನಾನು ಹೇಳಿದೆ, ನೀನು ಆ 2ರಲ್ಲಿ ಒಂದು ಮಗುನ ಕೇಳಬೇಕಲ್ಲ ಅಂದೆ. ಅರ್ಥ ಆಗಿಲ್ಲಲ್ಲ? ನಾನು ಹೇಳಿದೆ, ಆ ಪಾಸ್ಟ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂದೆ. 2 ಮಕ್ಕಳಿದ್ದಾರೆ ಅಂದರು. ನಾನು ಹೇಳಿದೆ, ಆ 2ರಲ್ಲಿ ಒಂದು ಮಗು ನಾನು ಕೊಡ್ರಿ, ನೀವು ಕೇಳಬಾರ್ದಾ ಅಂದೆ. ಕೊಡ್ತಾರಾ? ಯಾಕೆ ರೀ? ನಮ್ಮ ಸಭೆಗೆ ದೇವರು ನಮ್ಮ ಕೈಯಲ್ಲಿ ನಿಮ್ಮನ್ನು ಕೊಟ್ಟ ಮೇಲೆ, ಈ ಸಭೆಯಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾ ತಗೊಂಡ್ಮೇಲೆ ನೀವು ನನ್ನ ಮಕ್ಕಳು. ಹೌದು ಪಾಸ್ಟ್ರೇ, ನೀವು ನನಗೆ ಆತ್ಮಿಕ ಅಪ್ಪ ಅಂತ ಸಂತೋಷನೇ ಇಲ್ಲ ನಿಮಗೆ. ಹಿಂಗ ಚಪಾಳ ಹೊಡೆಯೋದು. ಕೇಳಿ ನನ್ನ ಬಾಯಲ್ಲಿ ಎಡ್ಡೆ ಹಾಕಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಸಭೆಗೆ ದೇವರು ಕೊಡಲ್ಪಟ್ಟಿರುವ ಜನಗಳು ನಮ್ಮ ಸಭೆಯಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಿಸ್ತ್ರ ತೆಗೆದುಕೊಂಡ ಮೇಲೆ ಅವರು ನನ್ನ ಮಕ್ಕಳಾಗಿರ್ತಾರೆ. ನಾನು ಆತ್ಮಿಕ ತಂದೆಯಾಗಿರ್ತೀನಿ, ಅವರು ನನಗೆ ಆತ್ಮಿಕ ಮಕ್ಕಳಾಗಿರ್ತಾರೆ. ಹೇಗೆ ಅವರವ್ರ ಮಕ್ಕಳನ್ನ ಕೊಡಲಿಕ್ಕೆ ಇಷ್ಟಪಡಲ್ವೋ ಹಾಗೆ ನಮ್ಮ ಮಕ್ಕಳನ್ನ ಕೊಡಲಿಕ್ಕೆ ಇಷ್ಟಪಡಲ್ಲ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ. ಗಂಡಸರಿಗೆ ಎಲ್ಲ ಈಸಿ, ಗಂಡಸರಿಗೆ ಮದುವೆನೂ ಈಸಿ. ಮಕ್ಕಳು ನೀವು ಎತ್ತಿದ್ದೀರಾ? ಅದು ಈಸಿ. ಮಕ್ಕಳನ್ನ ಎತ್ತೋದು ಯಾರು? ತಾಯಿ. ತಾಯಿಂದರಿಗೆ ಗೊತ್ತಿಲ್ಲ. ಆ ಹುಡುಗ ಹೇಳ್ತಾನೆ ತಾಯಿ ಅಂತ, ಆ ಹುಡುಗನ ಗೊತ್ತು ನೋಡ್ರಿ, ಸಬ್ಜೆಕ್ಟ್ ನಿಮಗೆ ಗೊತ್ತಿಲ್ಲ. ಮಕ್ಕಳಿಗೆ ಜನ್ಮ ಕೊಡೋದು ಗಂಡನ ಹೆಂಡತಿನ? ಮತ್ತೆ ಸ್ಟ್ರಾಂಗ್ ಹೇಳ್ರಿ. ಹೌದಾ? ಜನ್ಮ ಅಂದ್ರೆ ಏನು ಅಂತ ಕೂತಿದ್ದಾರೆ ಇಂಥವ್ರು. ನಾನೇನು ಇಲ್ಲ ಪ್ರಸಂಗದ ಹೊರಗಡೆ ಹೋಗಿಲ್ಲ. ಹಲ್ಲೆಲೂಯಾ. ಮಕ್ಕಳಿಗೆ ಜನ್ಮ ಕೊಡೋದು ಗಂಡನ ಹೆಂಡತಿನ? ತಾಯಿ. ಸ್ತೋತ್ರ. ಜನ್ಮ ಕೊಡ್ಬೇಕಾದ್ರೆ ಒಳಗಿರುವಂತ ಮಗುವೆ ಬಾ ಹೊರಗೆ ಹುಡುಕದ ಬಂದ್ಬಿಡ್ತದ? ಜನ್ಮ ಕೊಡುವಾಗ ಆ ಗರ್ಭ ವೇದನೆ, ಆ ಡೆಲಿವರಿ ನೋವು, ಅದು ಅವ್ರಿಗೆ ಮಾತ್ರನೇ ಗೊತ್ತು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಆ ಡೆಲಿವರಿ ಟೈಮ್ನಲ್ಲಿ ಅವ್ರಿಗೆ ಬರ್ತದ ನೋಡ್ರಿ ನೋವು. ಆ ಟೈಮಲ್ಲಿ ಹೇಳಕ್ಕಾಗಲ್ಲ. ಆ ತಾಯಿಂದ್ರ ಪ್ರಾಣ ಕೂಡ ಹೋಗ್ಬೋದು, ಅಷ್ಟು ಪೇನ್. ಎಷ್ಟೋ ಮೂಳೆಗಳನ್ನ ಶರೀರದಲ್ಲಿ ಒಂದೇ ಸಾರಿ ಹಾಕಿ ಮುರಿದ್ರೆ ಎಷ್ಟು ನೋವು ಬರುತ್ತೆ, ಅಷ್ಟು ನೋವು ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡುವಂತ ಸಮಯದಲ್ಲಿ ಬರುವಂಥದ್ದು. ಅದಕ್ಕೆ ತನ್ನ ತಾಯಿ ತನ್ನ ಮಕ್ಕಳನ್ನ ತುಂಬಾ ಜೋಪಾನ ಮಾಡ್ತಾಳೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 49ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ತಾಯಿ ತನ್ನ ಮಗುವನ್ನು ಒಂದು ವೇಳೆ ಮರೆಯಲ್ಲ, ಮರ್ತಾಳು. ತಾಯಿ ಸಾಮಾನ್ಯವಾಗಿ ತಂದೆ ಅಲ್ಲಿ ಬಂದು ಮೆನ್ಷನ್ ಆಗಿಲ್ಲ, ಅಲ್ಲಿ ತಂದೆ ಮರ್ತಾನೋ ಅಂತ ಹೇಳಿಲ್ಲ. ಅಲ್ಲಿ ದೇವ್ರ ತಾಯಿ ತೆಗೆದುಕೊಳ್ತಾರೆ, ಯಾಕೆ ಜನ್ಮ ಕೊಟ್ಟರು ತಾಯಿ. ಹಲ್ಲೆಲೂಯಾ. ತನ್ನ ತಾಯಿ ಒಂದು ವೇಳೆ ತನ್ನ ಮಗುವನ್ನು ಮರ್ತಾಳು, ನಾನು ನಿನ್ನ ಮರೆಯಲ್ಲ ಅಂದ್ರೆ ಆ ತಾಯಿ ಯಾಕೆ ದೇವ್ರು ಅಷ್ಟು ಆ ರೀತಿ ಎಳ್ಕೊಂಡು ಹೋಗ್ತಾವ್ರೆ? ಮರೆತರು ಒಂದು ವೇಳೆ ಅಂದ್ರೆ ಮರ್ತು ಬಿಡ್ತಾಳೆ ಅಂತಲ್ಲ, ಒಂದು ವೇಳೆ ಮರ್ತಾಳು ಅಂದ್ರೆ ಸಾಮಾನ್ಯವಾಗಿ ತಾಯಿ ಮರೆಯಲ್ಲ ಮಕ್ಕಳನ್ನ. ಯಾಕಂದ್ರೆ ಆ ಗರ್ಭ, ಆ ಒಂದು ಹೊಟ್ಟೆಯಲ್ಲಿಟ್ಟುಕೊಂಡು ಆ ನೋವನ್ನು ಅನುಭವಿಸಿ ಅವರ ಪ್ರಾಣವನ್ನೇ ಒದ್ದೆಗಿಟ್ಟು ಆ ಮಕ್ಕಳಿಗೆ ಜನ್ಮ ಕೊಡ್ತಾಳಲ್ಲ, ಮಕ್ಕಳನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಲ್ಲೆಲೂಯಾ. ಅದೇ ರೀತಿನಲ್ಲಿ ನಮ್ಮ ಸಭೆಯಲ್ಲಿ ಯಾವುದಾದ್ರೂ ಒಂದು ಆತ್ಮ ನಮ್ಮ ಸಭೆಯಲ್ಲಿ ದೀಕ್ಷೆಯನ್ನು ತಗೊಂಡಿರುವಂತ ಮಕ್ಕಳು ಬೇರೆ ಕಡೆ ಹೋಗುವಾಗ, ಬೇರೆ ಸಭೆಗೆ ಹೋಗುವಾಗ, ಸಭೆ ಬಿಟ್ಟು ಹೋಗುವಾಗ ಅಷ್ಟೇ ನೋವು ಸೇವಕರಿಗಿರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ನಮ್ಮ ಸಭೆಯಲ್ಲಿ ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಕೇಳಿ ರಕ್ಷಣೆ ಒಂದು ಯಾವ ಸಭೆಯಲ್ಲಿ ನೀವು ದೀಕ್ಷೆಯನ್ನು ತೆಗೆದುಕೊಳ್ತೀರಲ್ಲ, ನೀವು ಹುಟ್ಟಿರುವಂತ ಮಕ್ಕಳಾಗಿರ್ತೀರಿ. ಆ ಮಕ್ಕಳು ಒಂದು ಫ್ಯಾಮಿಲಿ, ಒಂದು ಆತ್ಮ ಈ ಸಭೆಯನ್ನು ಬಿಟ್ಟು ಹೊರಗಡೆ ಹೋಗುವಾಗ ಆ ತಾಯಿಗೆ ಒಂದು ಮಗು ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೋ ಅದಕ್ಕಿಂತ 3 ಪಟ್ಟು ಹೆಚ್ಚಾಗಿ ಸೇವಕನಿಗೂ ಸೇವಕಿಗೂ ಅಲ್ಲಿ ನೋವಾಗುತ್ತೆ. ಹಲ್ಲೆಲೂಯಾ. ಈಗ ಸವಿತಾ ಶಿಷ್ಯ ಎದ್ದು ನಿಂತ್ಕೊಳ್ರಿಮ್ಮ, ಬೇಗ ಎದ್ದು ನಿಂತ್ಕೊಳ್ರಿಮ್ಮ. ನಾನು ಹೋಗಿ ನಿಮ್ಗೆ ಹೇಳ್ಬಿಟ್ನಲ್ಲ, ನೀವ್ ಎದ್ದು ನಿಂತ್ಕೊಳ್ರಿಮ್ಮ. ಈಗ ಇವರು ಕಷ್ಟಪಟ್ಟು 6 ಜನ ಮಕ್ಕಳನ್ನ ಎತ್ತಿದಿರಿ. ಬಟ್ಟೆಗೂ ಕಷ್ಟ, ಊಟಕ್ಕೂ ಕಷ್ಟ, ಎಲ್ಲದಕ್ಕೂ ಕಷ್ಟ ಇದೆ. ಒಟ್ಟಲ್ಲಿ 6 ಜನ ಮಕ್ಕಳನ್ನ ಎತ್ತಿದಿರಿ. ಈಗ ಯಾರವ್ರು ಬಂದು ತುಂಬಾ ಕಷ್ಟದಲ್ಲಿದ್ದೀರಿ, ಅಪ್ಪ ನಿಮ್ಮ ಅಕ್ಕ ನೋಡ್ರಿ ಅಳು ಬರ್ತದೆ, ಒಂದು ಕೆಲಸ ಮಾಡ್ರಿ, 2 ಲಕ್ಷ ಕೊಡ್ತೀನಿ, ಈ 6ನೇ ಮಗು ಇದೆಯಲ್ಲ ಅದು ಕೊಟ್ಬಿಡ್ರಿ. ಕೊಡ್ತೀರಾ? ಕೊಡಲ್ಲ. ಸರಿ, ನೀವು ಹಂಗೆ ಇರ್ರಿ. ಈಗ ಇವ್ರ ಹತ್ರ ಬರೋಣ. ಈಗ ನಿಮ್ಗೊಂದು 7 ಜನ ಮಕ್ಕಳಿದ್ದಾರೆ, ಒಂದು ನಿಮ್ದಲ್ಲ. ಆಮೇಲೆ ತಪ್ಪಾಗಿ ತಿಳ್ಕೊಂಬೇಡ್ರಿ, ಒಂದು ನಿಮ್ದಲ್ಲ ಅಂದ್ರೆ ಕಂಡರ್ ಕೊಡ್ದವ ಅಂತ ನಾನು ಆ ಮೀನಿಂಗಲ್ಲಿ ಹೇಳ್ತಾ ಇಲ್ಲ. ಈಗ ನಿಮಗೆ 7 ಜನ ಮಕ್ಕಳಿದ್ದಾರೆ, ಆ 7 ಜನ ನಿಮ್ದಲ್ಲ. ನೀವೇನ್ ಮಾಡಿದಿರಿ? ದತ್ತಕ್ಕೆ ತಗೊಂಡಿದ್ದೀರಿ. ಏನ್ ಮಾಡಿದಿರಿ? ದತ್ತಕ್ಕೆ ತಗೊಂಡಿದ್ದೀರಿ. 7 ಜನ ಇದ್ದಾರೆ, ನಿಮ್ಗೊಂದು ಸ್ವಲ್ಪ ಕಷ್ಟ ಇದೆ, ಮನೇಲಿ ತುಂಬಾ ಕಷ್ಟ ಇದೆ. ಯಾರೊಬ್ರು ಬರ್ತಾರೆ, ಯಾರು ಅಂದ್ರೆ ಅವ್ರನ್ನ ಕೇಳಿದ್ರಲ್ಲ, 2 ಲಕ್ಷ ಕೊಡ್ತೀರಿ ಒಂದು ಮಗು ಕೊಡು ಅಂತ ಅವರೇ ಬಂದು ನಿಮ್ಮ ಹತ್ರ ಕೇಳ್ತಾರೆ. ನಿಮ್ಮ ಹತ್ರ 7 ಜನ ಮಕ್ಕಳಿದಾರಲ್ಲ, ಒಂದು ಮಗು ನಾನು ಕೊಡ್ರಿ, ನಿಮ್ಗೆ 2 ಲಕ್ಷ ಕೊಡಿದ್ರೆ ನೀವೇನ್ ಮಾಡ್ತೀರಾ? ತಪ್ಪ ಆನ್ಸರ್. ಇದು ತಪ್ಪ ಆನ್ಸರ್, ಇದು ತಪ್ಪು. ಯಾಕಂದ್ರೆ ನಿಮಗೆ 7 ಜನ ದತ್ತು ಮಕ್ಕಳು, ನೀವು ಸ್ವಂತ ಹೊಟ್ಟೆಯಲ್ಲಿಟ್ಟುಕೊಂಡು ಜನ್ಮ ಕೊಟ್ಟರು ಮಕ್ಕಳಲ್ಲ, ಅದ್ರ ಬೆಲೆ ನಿಮ್ಗೆ ಗೊತ್ತಿಲ್ಲ. ನೀವೇನ್ ಮಾಡ್ತೀರಾ? 7 ಜನ ಮಕ್ಕಳು, ಒಂದು ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಹೆಂಗೋ 2 ಲಕ್ಷ ಬರ್ತದೆ, ಬೇರೆ ಯಾರೇ ಆಗ್ಲಿ ಒಂದು ಮಗುನ ಕೊಡ್ತಾರ? ಕೊಡಲ್ವಾ? ಕೊಡ್ತಾರೆ. ಯಾಕೆ? ಅದು ಅವ್ರಿಗೆ ಹುಟ್ಟಿಲ್ಲ, ಯಾರಿಗೋ ಹುಟ್ಟಿದ್ದು, ದತ್ತಕ್ಕೆ ತಗೊಂಡು ಬಂದಿದ್ದೀನಿ, ಕಷ್ಟಪಟ್ಟಿದ್ದವರು, ಅದ್ರ ಬೇರೆ ನನಗೆ ಗೊತ್ತಿಲ್ಲ. 7 ಇದೆ, ಸಾಕು 6, ಯಾರ್ದು ಅಲ್ವಾ, ಕೊಟ್ಬಿಡೋಣ, 2 ಲಕ್ಷ ಬರ್ತದೆ. ಕೊಡೋರು 100 ಭಾಗದಲ್ಲಿ 99 ಭಾಗ ಇದ್ದಾರೆ. ಹಲ್ಲೆಲೂಯಾ. ಅಂದ್ರೆ ಜನ್ಮ ಕೊಟ್ಟಿರೋರ್ಗು ಜನ್ಮ ಕೊಡದೇ ಇದ್ದು ಸಾಗೋರ್ಗು ತುಂಬಾ ವ್ಯತ್ಯಾಸ ಇದೆ. ಕೂತ್ಕೊಳ್ರಿ. ಹಲ್ಲೆಲೂಯಾ. ಹಾಗೇನೆ ಕೆಲವು ಸಭೆ ಗರ್ಭ ವೇದನೆಯಿಂದ ಆತ್ಮಗಳನ್ನು ಆದಾಯ ಮಾಡಿದ್ರೆ ಕೆಲವು ಈಗ ಜನರು ಬಂದಿದ್ದಾರೆ ಆ ದತ್ತಿಗೆ ತಗೊಂಡು ಹೋಗುವಂಥದ್ದು. ಏನಕ್ಕೆ? ಬನ್ನಿ ಮಕ್ಕಳೇ. ಕೆಲ ಜನರು ವೀಕ್ ಆಗಿರೋರು, ನಾನ್ ಮಾತ್ರ ಬರ್ತೀನಿ. ಬನ್ನಿ ಮಕ್ಕಳೇ. ಕೆಲವು ಜನರು, ಇಲ್ಲಿ ಚಾಕ್ಲೇಟ್ ಇದೆ ಬನ್ನಿ, ಇಲ್ಲಿ ಬಿಸ್ಕೆಟ್ ಇದೆ ಬನ್ನಿ, ಇಲ್ಲಿ ದುಡ್ಡಿದೆ ಬನ್ನಿ. ಯಾರು ಬರ್ತೀರಾ? ನಾನ್ ಮಾತ್ರ ಬರ್ತೀನಿ. ಹಲ್ಲೆಲೂಯಾ. ದೇವರ ಸೇವಕರನ್ನ, ಇಲ್ಲಿ ದೇವರ ಮಹಿಮೆಯನ್ನ, ದೇವರ ಕೃಪೆಯನ್ನ, ದೇವರ ದರ್ಶನವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರುವಂತ ಮಕ್ಕಳು. ಬನ್ನಿ ಮಕ್ಕಳೇ, ದುಡ್ಡು ಕೊಡ್ತೀವಿ, ಮನೆ ಕೊಡ್ತೀವಿ, ಆಸ್ತಿ ಕೊಡ್ತೀವಿ ಅಂದ್ರೂ ಕೂಡ ಅವ್ರು ಪ್ರಾಣ ಬೇಕಾದ್ರೆ ಇಲ್ಲಿ ಬಿಡ್ತಾರೆ ಹೊರತು ಈ ಸಭೆಯನ್ನ ಅವ್ರು ಬಿಟ್ಟು ಹೋಗಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತೆಲ್ಲ ಕೆಲವು ಸೇವಕರು ದುಡ್ಡಿರೋರು, ದುಡ್ಡು ತೋರಿಸಿ, ಬಣ್ಣ ತೋರಿಸಿ, ಪದವಿ ತೋರಿಸಿ, ಅದು ತೋರಿಸಿ, ಇದು ತೋರಿಸಿ, ಬೇರೆ ಸಭೆಗಳಲ್ಲಿ ಕಷ್ಟಪಟ್ಟು ಆತ್ಮಗಳನ್ನು ಆದಾಯ ಮಾಡೋದನ್ನ ಕಿತ್ತುಕೊಂಡು ಹೋಗುವಂತ ಸೇವಕರುಗಳು ಅಧಿಕವಾಗಿ ಮಾರಪಟ್ಟಿದ್ದಾರೆ. ಅದು ಸೇವೆ ಅಲ್ಲ, ಅದು ಸೇವೆನೇ ಅಲ್ಲ, ಅದು ಕ್ರಿಸ್ತನ ಸೇವೆ ಅಲ್ಲ. ನಿಜವಾದ ಸೇವೆ ಆತ್ಮಗಳನ್ನು ಆದಾಯ ಮಾಡಬೇಕು. ಯಾವ ಆದಾಯ? ಹೊಸ ಆದಾಯ. ಯಾವ ಹೊಸ ಆದಾಯ? ಅನ್ಯರಿಗೆ ಸುವಾರ್ತೆ ಹೇಳ್ರಿ,
ವಾಕ್ಯ ಹೇಳ್ತದೆ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದಲ್ಲಿ ಕೊನೆಯವಾಗಿದ್ದಲ್ಲಿ ಲೋಕದ ಕಡೆವರೆಗೂ ಹೋಗಿ ಎಲ್ಲರಿಗೂ ನೀವು ಸುವಾರ್ತೆ ಹೇಳ್ರಿ, ಎಲ್ಲರಿಗೂ ದೇವರ ರಾಜ್ಯದ ಕುರಿತು ಹೇಳ್ರಿ, ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾ ಸ್ಥಾನ ಕೊಡ್ರಿ. ಅದೇ ಸೇವೆ. ಅರ್ಥ ಆಗ್ತಾ ಇದೆಯಾ? ಏಸಾಮಿ ಹೇಳಿದೇನು? ಲೋಕದ ಕಡೆವರೆಗೂ ಹೋಗ್ರಿ, ಲೋಕದ ಕಡೆವರೆಗೂ ಹೋಗ್ರಿ. ಅವ್ರಿಗೆ ದೇವರ ಬಗ್ಗೆ ಹೇಳ್ರಿ, ರಾಜ್ಯದ ಬಗ್ಗೆ ಹೇಳ್ರಿ, ಯೇಸುವಿನ ಕುರಿತು ಹೇಳ್ರಿ. ಅವ್ರಿಗೇನ್ ಮಾಡ್ರಿ? ಸ್ವರ್ಗ ಸ್ಥಾನದ ಮೇಲೆ ಏನ್ ಮಾಡ್ಬೇಕು? ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ಮಾಡಿಸ್ಬೇಕು. ಅದು ಸೇವೆ. ಇವಾಗೆಲ್ಲ ಹೋಯ್ತು. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಯಾರು ಮುಳುಗಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದಾರೋ ಅವ್ರನ್ನ ಕಂಡುಕೊಂಡಂತ ಸೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸರಿ, ನನ್ನ ವಿಷಯ ಅದಲ್ಲ. ದೇವರ ಆತ್ಮ ಕಡೆ ಕರ್ಕೊಂಡೋದ್ರು. ದೇವ್ರಿಗೆ ಮಹಿಮೆ ಆಗಲಿ. ಬಿ ಕೇರ್ಫುಲ್, ಎಚ್ಚರಿಕೆಯಿಂದಿರ್ರಿ. ಹಲ್ಲೆಲೂಯಾ. ಇಲ್ಲಿ ಮಹಿಮೆ ಇದೆಯಾ? ಎಲ್ಲಿ ಮಹಿಮೆ ಸಭೆಯಲ್ಲಿ ದೇವರಿಟ್ಟು ಆ ಮಹಿಮೆಯ ಸಭೆಯಲ್ಲಿ ನಿಮ್ಮನ್ನ ಎಲ್ಲೆಲ್ಲಿ ಇಟ್ಟಿರ್ತಾರೋ ಅಲ್ಲಲ್ಲಿ ನೀವಿದ್ರೆ ನಿಮ್ಮೇಲೆ ಚಿಗುರು ಹೊಡಿಲಿಕ್ಕೆ ಸಾಧ್ಯ. ನಾನು ಈ ಸಭೆಗೆ ಬಂದು ಇನ್ನೊಂದು ಸಭೆಗೆ ಹೋಗಿ, ಆ ಸಭೆಯಿಂದ ಇನ್ನೊಂದು ಸಭೆಗೆ ಹೋಗ್ತೀನಿ, ಅಲ್ಲಿ ಚಿಗುರು ಹೊಡಿತೆ ಅಂದ್ರೆ ಖಂಡಿತವಾಗಲೂ ಚಿಗುರು ಹೊಡಿಲಿಕ್ಕೆ ಸಾಧ್ಯವಿಲ್ಲ. ದೇವರ ನಿಯಮದ ಪ್ರಕಾರ, ದೇವರ ದರ್ಶನದ ಪ್ರಕಾರ, ದೇವರ ತೀರ್ಮಾನದ ಪ್ರಕಾರ ಯಾವ ಸಭೆಯಲ್ಲಿ ದೇವರು ನಿನ್ನ ಇಟ್ಟಿರ್ತಾರೋ ಆ ಸಭೆಯಲ್ಲಿ ನೀನು ನಿಲ್ಲೋದಾದ್ರೆ, ಆ ಸಭೆಯಲ್ಲಿ ನೀನು ಇರೋದಾದ್ರೆ, ಆ ಸಭೆ ಒಳಗಡೆ ನಿನ್ನ ನಿನ್ನ ಜೀವಿತವನ್ನ ಅವನು ಚಿಗುರುವಂತೆ ಮಾಡ್ತಾನೆ. ಒಬ್ಬರು ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯಾವ ಜಾಗದಲ್ಲಿ, ಯಾವ ಭಾಗದಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಸಭೆಯಲ್ಲಿ ಇಡಲ್ಪಡಬೇಕಾಗಿರುವಂತ ಕೋಲ್ ಅಂತೇಳಿ ಇವತ್ತು ದೇವರು ನಿನಗೆ ತಿಳಿಯಪಡಿಸ್ತಾ ಇದ್ದಾರ. ಹಲ್ಲೆಲೂಯಾ. ಈಗ ಇನ್ನೊಂದು ಸೇವೆ ಬಂದ್ಬಿಟ್ಟಿದೆ, 4ನೇ ಸೇವೆ. ಏನ್ ಸೇವೆ? ಸೇವಕರಿಂದ ಏಟು ತಿಂದು ಸೇವಕರಿಂದ ನೋವು ಅನುಭವಿಸಿ ಹೊರಗಡೆ ಇರುವಂತವ್ರು ನಡೆಸುವ ಸೇವೆ ಅಂತ ಹೇಳಿದೆ ಬೈಬಲ್ ಅಲ್ಲ. ಸೇವೆ ಇದು ಬೆಕ್ಕಿನ ಸೇವೆ. ಇದು ಯಾವ ಸೇವೆ? ಬೆಕ್ಕಿನ ಸೇವೆ. ಬೆಕ್ಕಿನ ಸೇವೆ. ಹಲೋ, ಇಲ್ಲಿ ನೋಡಿ ಯಾವ ಸೇವೆ? ಬೆಕ್ಕಿನ ಕೆಲಸ ಏನು? ಯಜಮಾನ ಮೀನೆಲ್ಲ ಮಾಡಿ ಪಾತ್ರಲ್ಲಿಟ್ಟು ಇನ್ನೇನು ಮಕ ತೊಳ್ಕೊಂಡು ಬಂದು ತಿನ್ನ ಅಂತ ಹೋಗಿರ್ತಾನೆ. ಹೋಗಿ ಬರೋಷ್ಟಕ್ಕೆ ಬೆಕ್ಕೇನ್ ಮಾಡಿರ್ತದೆ? ಏನ್ ಮಾಡ್ತದೆ? ಏನ್ ಮಾಡ್ತದೆ? ಅಂದ್ರೆ ಅರ್ಥ ಏನು? ಹಲ್ಲೆಲೂಯ. ಅಂತ ಸೇವೆ ಇದು 4ನೇ ಸೇವೆ. ಹಲ್ಲೆಲೂಯ. ಮುಗಿತಾ? ದೇವರಿಗೆ ಸ್ತೋತ್ರ. ಈಗ ಇಷ್ಟೊತ್ತು ದೇವರು ಪರಿಚಯ ಮಾಡಿದ್ರು. ಈಗ ನಾನು ಪ್ರಸಂಗದ ಒಳಗಡೆ ಹೋಗ್ತಾ ಇದ್ದೇನೆ. ಪ್ರಸಂಗದ ಒಳಗಡೆ ಬರಕ್ಕೆ ತಯಾರಾ? ಬ್ರದರ್, ಅರ್ಥ ಆಗ್ತಾ ಇದೆಯಾ? ಬ್ರದರ್, ಅರ್ಥ ಆಗ್ತಾ ಇದೆಯಾ ನನ್ನ ಭಾಷೆ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಏನಾಗ್ತಾರಲ್ಲ, ಸ್ಟಾರ್ಟಿಂಗ್ ಬಂದಿದ್ದೀವಿ, ಹೋಗ್ತಾ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಪ್ರಸಂಗದ ಒಳಗಡೆ ಪರಿಶುದ್ಧಾತ್ಮನ ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇರಬೇಕಾಗಿರೋ ಕೋಲಲ್ಲ ನೀವು. ಯಾವ ಜಾಗದಲ್ಲಿ ದೇವರು ಇರಕ್ಕೆ ಹೇಳಿದಾರೋ, ಯಾವ ಸಭೆಯಲ್ಲಿ ಇರಕ್ಕೆ ಹೇಳಿದಾರೋ ಆ ಸಭೆಯಲ್ಲಿ ನೀನು ನಿಲ್ಲೋದಾದ್ರೆ ನೀನೊಂದು ಅದ್ಭುತದ ಕೋಲಾಗಿ ಮಾರ್ಪಡ್ತೀಯ. ಚಿಗುರು ಒಳಿವದ ಕೋಲಾಗಿ ಮಾರ್ಪಟ್ಟಿರ್ತೀಯ. ಯಾವ ಮಟ್ಟಿಗೆ ನೀನು ಒಣಗಿ ಹೋಗಿದ್ರು ಪರವಾಗಿಲ್ಲ, ಎಷ್ಟರ ಮಟ್ಟಿಗೆ ನೀನು ಒಣಗಿ ಹೋಗಿದ್ರು ಪರವಾಗಿಲ್ಲ, ಅವನು ಯಾವ ಸ್ಥಳದಲ್ಲಿ ನಿನ್ನ ಇಡ್ತಾನೋ ಆ ಸ್ಥಳದಲ್ಲಿ ನೀನು ನಿಲ್ಲುವಾಗ ಅವನ ಮಹಿಮೆಯ ಜೀವದ ಶಕ್ತಿ ನಿನ್ನ ಒಳಗಡೆ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಅವನ ಮಹಿಮೆಯ ಶಕ್ತಿಯ ಜೀವ ಒಣಗಿ ಹೋಗಿರೋ ನಿನ್ನ ಮೇಲೆ ಬರುವಾಗ ಮೊದಲು ಹಸಿರಾಗಿ ಮಾರ್ಪಡುತ್ತೆ. ಒಣಗಿ ಹೋಗಿರೋ ಮರ, ಒಣಗಿ ಹೋಗಿರೋ ಕೋಲು ಅದು ಹಸಿರಾಗಿ ಮಾರ್ಪಡುತ್ತೆ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಒಂದು ಗಿಡ ಒಣಗಿ ಹೋಗಿರುತ್ತೆ, ಆ ಗಿಡಕ್ಕೆ ಹಾಕಬೇಕಾದ ರೀತಿಯಲ್ಲಿ ನೀರು ಹಾಕ್ರಿ, ಏನಾಗುತ್ತೆ?
ಚಿಗುರಲ್ಲ, ಹಿಂಗಿರೋ ಗಿಡ ಇನ್ನೇನು ಸತ್ತೋಗ್ತದೆ, ನಾಳೆ ಮಣ್ಣು ಮಾಡ್ಬೇಕಂತ ಹೇಳೋ ಗಿಡ ಅದು ನೀರು ಹಾಕಿದ ತಕ್ಷಣ ಮಾರದಿನ ಹಿಂಗೆ ನಿಂತಿರ್ತದೆ. ಅಲ್ಲೇಲೂಯ, ಅಲ್ಲೇಲೂಯ. ಕೆಲವು ಗಿಡಗಳನ್ನ ಪಾಟಲ್ ಹಾಕ್ಬೋದು, ಕೆಲವು ಗಿಡಗಳನ್ನ ಪಾಟಲ್ ಹಾಕ್ಬೋದು, ಕೆಲವು ಗಿಡಗಳನ್ನ ಜಗ್ಗೆಲೆ ಹಾಕ್ಬೋದು, ಕೆಲವು ಗಿಡಗಳನ್ನ ಪಾತ್ರೆಯಲ್ಲಿ ಹಾಕ್ಬೋದು, ಕೆಲವು ಗಿಡಗಳನ್ನ ಪಾತ್ರೆ ಹಾಕ್ಲಿಕ್ಕಾಗಲ್ಲ, ಭೂಮಿಲಿ ಹಾಕ್ಬೇಕು. ಅಲ್ಲೇಲೂಯ. ನಿನ್ನ ವ್ಯಾಲ್ಯೂ ಏನದ ನಿನ್ ತಿಳ್ಕೊಬೇಕು. ನಿನ್ನ ವ್ಯಾಲ್ಯೂ, ನಿನ್ನ ಬೆಲೆ ಏನು, ನಿನ್ನ ಶ್ರೇಷ್ಠತೆ ಏನು, ನಿನ್ನ ದೇವರು ಈ ಸಭೆಯಲ್ಲಿಟ್ಟು ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ನೀನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಆ ಸಭೆಯಲ್ಲಿ ನೀನು ಸ್ಥಿರವಾಗಿ ನಿಲ್ತೀಯ. ಅಂದ್ರೆ ನಿನ್ನನ್ನ ನೀನೇ ಅಳತೆ ಮಾಡಬಾರ್ದು, ನಿನಗೆ ನೀನೇ ಅಳತೆ ಮಾಡ್ಕೊಬಾರ್ದು. ಏನಂತೇಳಿ ನಾನು ಈ ಜಗ್ಗೆಯಲ್ಲಿ ಬೆಳಿಬೇಕಾಗಿರೋ ಮರ, ಪಾಟಲ್ಲಿ ಬೆಳಿಬೇಕಾಗಿರೋ ಮರ, ಇದ್ರಲ್ಲಿ ಬೆಳಿಬೇಕಾಗಿರೋ ಮರ ಗಿಡ ಅಂತ ನಿನ್ನ ಆಲೋಚನೆ ಮಾಡಬಾರ್ದು. ನಿನ್ನನ್ನು ಯಾವ ಜಾಗದಲ್ಲಿ ಇಡಬೇಕು, ಯಾವ ಜಾಗದಲ್ಲಿ ಹಾಕಬೇಕು, ಯಾವ ಜಾಗದಲ್ಲಿ ನೆಟ್ಟಬೇಕಂತೇಳಿ ಅವನು ತೀರ್ಮಾನ ಮಾಡ್ತಾನೆ. ಅಲ್ಲೇಲೂಯ. ಅವನು ತೀರ್ಮಾನ ಮಾಡಿರುವಂತ ಜಾಗದ ಮೇರೆಗೆ ನೀನು ನಿಲ್ಲೋದಾದ್ರೆ, ನೀನು ಇರೋದಾದ್ರೆ, ನೀನು ಬೆಳೆಯೋದಾದ್ರೆ ನಿನ್ನ ಕೋಲ್ ಚಿಗುರುತ್ತೆ, ನಿನ್ನ ಕೋಲ್ ಚಿಗುರುತ್ತೆ. ಹಲ್ಲೆಲೂಯಾ. ಈಗ ಇಸ್ರಾಯೇಲ್ ಜನರೆಲ್ಲರೂ ಸೇರಿ ಮೋಶೆಗೂ ಆರೋನನಿಗೂ ವಿರೋಧವಾಗಿ ನಿಂತುಕೊಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಕಾರಣ ಏನು? ಮೋಶೆ ಮಾತ್ರನ ಸೇವೆ ಮಾಡೋದು, ಆರೋನನ್ನು ಮಾತ್ರನ ಸೇವೆ ಮಾಡೋದು ನಾವು ಮಾಡಕ್ಕಾಗಲ್ವಾ, ಹಾಗೆ ಹೀಗೆ ಅಂತೇಳಿ ಗೊಣಗುಟ್ಟುವಾಗ ದೇವರಿಗೆ ಕೋಪ ಬರುತ್ತೆ. ಯಾಕೆಂದ್ರೆ ಮೋಶೆಯನ್ನು ಆರೋನನನ್ನು ಸೇವಕನಾಗಿ ಯಾಜಕನಾಗಿ ಅಭಿಷೇಕ ಮಾಡಿ ನೇಮಿಸಿದ ನಾನು. ಹಲ್ಲೆಲೂಯಾ. ದೇವರಿಂದ ನೇಮಿಸಲ್ಪಟ್ಟಂತ ವಿಶ್ವಾಸಿಯಾಗಿರ್ಲಿ, ದೇವರಿಂದ ನೇಮಿಸಲ್ಪಟ್ಟಂತ ಸೇವಕನಾಗಿರ್ಲಿ, ದೇವರಿಂದ ನೇಮಿಸಲ್ಪಟ್ಟಂತ ಪಾಶ್ರಮವಾಗಿರ್ಲಿ, ದೇವರಿಂದ ನೇಮಿಸಲ್ಪಟ್ಟ ಪಾಶ್ರಮ ಮಕ್ಕಳಾಗಿರ್ಲಿ, ದೇವರಿಂದ ನೇಮಿಸಲ್ಪಟ್ಟಂತ ಸಭೆಯಾಗಿರ್ಲಿ, ಆ ಸಭೆಗೆ ವಿರೋಧವಾಗಿ ನಾವು ನಿಲ್ಲಬಾರದು, ಆ ವಿಶ್ವಾಸಿಗಳಿಗೆ ವಿರೋಧವಾಗಿ ನಾವು ನಿಲ್ಲಬಾರದು, ಅಂತ ಸೇವಕರಿಗೆ ವಿರೋಧವಾಗಿ ನಾವು ನಿಲ್ಲಬಾರದು. ಕಾರಣ ನಾವು ಸಹಿಸಿಕೊಂಡ್ರು ಕೂಡ ದೇವರು ಸಹಿಸಲ್ಲ. ಹಲ್ಲೆಲೂಯಾ. ಸೇವಕರು ಆರೋನನು ಮೋಶೆಯು ಸಹಿಸಿಕೊಂಡ್ರು ಕೂಡ ದೇವರು ಸಹಿಸಿಕೊಂಡಿಲ್ಲ. ಕಾರಣ ಅವರು ಅವರಾಗೆ ಸೇವಕರಾಗಿಲ್ಲ, ಅವರನ್ನ ಸೇವಕರನ್ನಾಗಿ ನೇಮಿಸಿದ ಸ್ವರ್ಗದ ದೇವರು. ಹಲ್ಲೆಲೂಯಾ. ಅವ್ರಿಗೆ ವಿರೋಧವಾಗಿ ನಿಲ್ಲುವಾಗ, ವಿರೋಧವಾಗಿ ಗುಣಗುಟ್ಟುವಾಗ ದೇವ್ರ ಕೋಪ ಬಂತು. ಆಗ ದೇವ್ರು ಹೇಳ್ತಾ ಇದಾರ, ಕೆಲಸ ಮಾಡು. 12 ಕುಲಗಳಿವೆ, 12 ಕುಲಗಳಿಗೆ ಸಂಬಂಧಪಟ್ಟಂತ ಅಧಿಪತಿಗಳನ್ನ, ಒಂದೊಂದು ಕುಲಕ್ಕೆ ಒಂದೊಂದು ಅಧಿಪತಿ ಎಂಬುದಾಗಿ ಹೇಳುವಂತ ಒಂದೊಂದು ಅಧಿಪತಿ ಕಡೆಯಿಂದ ಒಂದೊಂದು ಕುಲಕ್ಕೆ ಸಮಾನವಾಗಿ ಒಂದು ಕೋಲನ್ನು ಏರ್ಪಡಿಸು. ಆ ಕೋಲ್ನಲ್ಲಿ ಆ ಕುಲಕ್ಕೆ ಸಂಬಂಧಪಟ್ಟಂತ ಅಧಿಪತಿ ಹೆಸರು ಬರೆದ್ಬಿಟ್ಟು ಆ ಕೋಲನ್ನು ತೆಗೆದುಕೊಂಡು ಬಂದು ನಿಮ್ ಕೈಲಿ ಕೊಡ್ತಾರ. ನೀವೇನ್ ಮಾಡ್ರಿ, ಅದನ್ನು ತಗೊಂಡೋಗ್ಬಿಟ್ಟು ನಾನು ಪ್ರಕಟ ಆಗುವಂತ ಸ್ಥಳ ಇದೆ, ನಾನು ದರ್ಶನ ಕೊಡುವಂತ ಒಂದು ಸ್ಥಳ ಇದೆ, ನಾನು ಇಳಿದು ಬರುವಂತ ಒಂದು ಜಾಗ ಇದೆ, ನಾನು ಪ್ರಕಟವಾಗುವಂತ ಒಂದು ಸ್ಥಳ ಇದೆ, ಆ ಜಾಗದಲ್ಲಿ ಆ ಕೋಲನ್ನ ಇಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅರ್ಥ ಮಾಡ್ಕೊಳ್ರಿ ದೇವರ ಮಕ್ಕಳೇ, ಸಭೆಯನ್ನ, ಸೇವಕರನ್ನ, ದೇವ್ರು ನೇಮಿಸಿರುವ ಸೇವೆಯನ್ನ, ದೇವ್ರು ನೇಮಿಸಿರುವಂತ ಸಭೆಯನ್ನ ನೀವು ಅರ್ಥ ಮಾಡ್ಕೊಬೇಕು. ಈಗ ಆರೋನನ ಹತ್ರನು ಮೋಶೆ ಹತ್ರ ದೇವರು ಹೇಳ್ತಾ ಇದ್ದಾರೆ, ಹೋಗಿ ಹೇಳು, ಕುಲಕ್ಕೆ ಒಂದು ಕೋಲು, ಹಿರಿಯನ ಹೆಸರು ಅದ್ಮೇಲೆ ಬರೆದ್ಬಿಟ್ಟು 12 ಕುಲಕ್ಕೆ 12 ಕೋಲನ್ನ ತಗೊಂಡು ಬಂದು ಏನ್ ಮಾಡು, ಕೋಲ್ ನಿನ್ ಕೈಲಿ ಕೊಡ್ತಾರೆ, ಆ ಕೋಲು ತಗೊಂಡು ಬಂದು ಏನ್ ಮಾಡು, ನನ್ನ ದರ್ಶನ, ದೈವ ದರ್ಶನ ಗೂಡಾರ, ಮಂಜೂಷ ಇರುವಂತ ದಸಾಜ್ಞೆಗಳಿರುವಂತ ದೇವರು ಪ್ರಕಟವಾಗುವಂತ ಜಾಗದಲ್ಲಿ ಏನ್ ಮಾಡು, ಇರು. ನೀನಿಟ್ರೆ ದೇವ್ರು ಬಂದು ಯಾರನ್ನ ಮೆಚ್ಚುತ್ತಾನೋ, ಯಾವ ಕೋಲನ್ನ ಮೆಚ್ಚುತ್ತಾನೋ ಆ ಕೋಲು ಚಿಗುರು ಬಂದಿರ್ತದೆ. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಕೇಳಿಸ್ಕೊಳ್ರಿ. ಈಗ ದೇವ್ರು ಯಾರತ್ರ ಹೇಳಿದ್ದಾರೆ, ಮಾತಾಡ್ಬೇಕು. ಈಗ ದೇವ್ರು ಯಾರತ್ರ ಹೇಳಿದ್ದಾರೆ ಏನಂತ ಹೇಳಿ, ಅವ್ರು ನಿನ್ನ ಕೈಲಿ ವಾಪಸ್ ಕೋಲ್ ಕೊಡ್ತಾರೆ, ಆ ಕೋಲ್ ತಗೊಂಡು ಬಂದು ಎಲ್ಲಿಡ್ಬೇಕು, ನನ್ನ ಗೂಡಾರದಲ್ಲಿ ಇಡಬೇಕು ಅಂತ. ಈಗ ಮೋಶೆ ಹೋಗಿ ಆ ಕುಲಗಳಿಗೆ ಹತ್ರ ಎಲ್ಲ ಮಾತಾಡಿ, ಇವತ್ತು ಸಾಯಂಕಾಲ ಬರ್ತೀನಿ,
ನಿಮ್ಮ ಹೆಸರು ತಕ್ಕನಾಗಿ ಒಂದೊಂದು ಕೋಲ್ನ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಹೆಸರು ಬಂದ್ಕೊಂಡು ರೆಡಿಯಾಗಿ ಇಟ್ಕೊಂಡ್ರಿ, ಬಂದು ತಗೊಂಡು ಹೋಗ್ತೀನಿ ಅಂತ ಮೋಶೆ ಹೇಳಿರ್ತಾನೆ. ಮೋಶೆ ಬರಕ್ಕಿನ ಮುಂಚೆನೆ ಬೇರೆ ಇನ್ನೊಬ್ಬ ಬರ್ತಾನೆ ಅಂತ ತಿಳ್ಕೊಳ್ರಿ. ಅವ್ರನ್ನ ತಿಳ್ಕೊಂಡ್ರೆ ಮೋಸ್ಟ್ಲಿ ಇವನೇ ಮೋಶೆ ಆಗಿರ್ಬೇಕು ಅನ್ನೋ ಕತ್ಲಲ್ಲಿ ಕಾಣ್ತಲ್ಲ ಅಂತೇಳಿ ಆ 12 ಕೋಲುಗಳನ್ನ ಆ ಮೋಶೆ ಅಲ್ಲದೆ ಇರೋವನ್ನ ಕೇಳ್ಕೊಟ್ರೆ, ಈಗ ಅವನೇನ್ ಮಾಡ್ತಾನೆ? ಅರ್ಥ ಆಗಿಲ್ಲ. ಮತ್ತೊಂದ್ಸರಿ ಹೇಳ್ತೀನಿ ಕೇಳ್ರಿ. ದೇವರು ಮೋಶೆ ಆರೋನಿಗೆ ಏನ್ ಹೇಳಿದ್ರು? ನೀವು ಹೋಗ್ಬಿಟ್ಟು 12 ಕುಲಗಳಿಂದ 12 ಕೋಲುಗಳನ್ನ ಅವರ ಕುಲದ ಹಿರಿಯರ ಹೆಸರನ್ನ ಆ ಕೋಲ್ ಮೇಲೆ ಬರೆಸ್ಬಿಟ್ಟು ನೀವೇನ್ ಮಾಡ್ಬೇಕು? ತಗೊಂಡು ಬಂದು ನಾನು ಗೂಡಾರದಲ್ಲಿ ಇಡಬೇಕು ಅಂತ ಮೋಶೆಗೂ ಆರೋನಿಗೂ ದೇವರು ಹೇಳಿರ್ತಾರೆ. ಈಗ ಇವರು ಹೋಗಿ ಆ ಕುಲದವ್ರ ಹತ್ರ ಹೇಳಿರ್ತಾರೆ, ನಾವು ಸಾಯಂಕಾಲ ಬರ್ತೀವಿ, ಒಂದೊಂದು ಕುಲಕ್ಕೆ ಒಂದೊಂದು ಕೋಲು 12 ಕೋಲು ರೆಡಿ ಮಾಡ್ಕೊಂಡು ನಮ್ಮ ಕೈಯಲ್ಲಿ ಕೊಡ್ಬೇಕು, ನಾವು ತಗೊಂಡೋಗಿ ಎಲ್ಲಿಡ್ಬೇಕು? ದೇವ್ರು ಹೇಳಿರುವಂತ ಗೂಡಾರದಲ್ಲಿ ಇಡಬೇಕು. ಇದು ಯಾರು ಗೊತ್ತು? ಮೋಶೆಗೂ ಆರೋನಿಗೂ ಮಾತ್ರ ಗೊತ್ತು ಎಲ್ಲಿಡ್ಬೇಕಂತ. ಮಾತಾಡ್ರಿ. ನನ್ನ ಪ್ರಸಂಗ ವಾಯ್ಸ್ ಹಿಂಗೆ ಇರೋದು, ನಾನು ಕೋಪದಲ್ಲಿ ಮಾತಾಡ್ತಾ ಇಲ್ಲ. ಕೆಲವು ಜನರು ಫಾಸ್ಟ್ ಕೋಪದಲ್ಲಿ, ನನ್ನ ಶೈಲಿನೇ ಅದು. ಫಾಸ್ಟ್ ಆಗಿ ಪ್ರಸಂಗ ಮಾಡಕ್ ಕೊಡ್ರಿ. ದೇವರು ನಮ್ಮನ್ನ ಪ್ರೀತಿ ಈಗ ಮಾತಾಡ್ತಾರೆ, ಅದು ಅವ್ರು ಕೊಟ್ಟರೆ ಕೃಪೆ. ನಾನು ಅವ್ರ ಥರ ಪ್ರಸಂಗ ಮಾಡೋಕ್ಕಾಗಲ್ಲ. ಸರಿ, ಫಾಸ್ಟ್ ನಮ್ಮನ್ನ ಮೈ ಕೊಟ್ಟ ನಂತರ ಪ್ರಸಂಗ ಮಾಡಕ್ಕೆ ಹೇಳ್ರಿ. ಗಂಟನೂ ಬರ್ತದ, ಗಂಟ್ಲ ಸಾರಿ. ಹಲ್ಲೆಲೂಯಾ. ಅವರವರಿಗೆ ಅವ್ರವ್ರ ದೇವರು ಕೊಟ್ಟರೆ ಕೃಪೆ. ಅವರಿಗೆ ಟೀಚಿಂಗ್ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನನಗೆ ಪ್ರಸಂಗದ ಕೃಪೆ ಕೊಟ್ಟಿದ್ದಾರೆ. ನಾನು ಪ್ರಸಂಗಿ. ಹಲ್ಲೆಲೂಯಾ. ಅವ್ರ ಉಪದೇಶಕರು ಅಂದ್ರೆ ಅವ್ರು ಟೀಚಿಂಗ್ ಮಾಡ್ತಾರೆ, ನಾನು ಪ್ರಸಂಗ ಮಾಡ್ತೀನಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನನ್ನ ಪ್ರಸಂಗ ಮಾಡುವಂಥವ್ರು ಅದೇ ತರ ಮಾಡ್ತಾರೆ. ಪ್ರಸಂಗಕ್ಕೆ ಒಂದು ಶೈಲಿ ಇದೆ, ಆ ಶೈಲಿ ಮಾಡ್ತೀನಿ. ಕೆಲವು ಜನರಿಗೆ ಪಾಸ್ಟರ್ ಕೋಪದಲ್ಲಿ ಮಾತಾಡ್ತಾರೆ. ಆನೇನು ಕೋಪದಲ್ಲಿ ಮಾತಾಡೋ ನನಗೇನು ಸೋರಕಾಯಿ ಗಿಡ ನಮ್ಮ ಮನೇಲಿ ಉದ್ದದಾಗ ಬೆಳೀತದ? ಇಲ್ಲ. ಹಲ್ಲೆಲೂಯಾ. ನಾನು ಇಲ್ಲಿ ಇಲ್ಲದೆ ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ. ಆಶೀರ್ವಾದಕ್ಕೆ ನೀವು ಯೋಗ್ಯರಾಗಿದ್ದರೆ ನಾನು ಕಲ್ಪಿಸುವಂಥದ್ದು, ನಾನು ಉಚ್ಚರಿಸುವಂಥದ್ದು ನಿಮ್ಗೆ ಆಶೀರ್ವಾದವಾಗಿರ್ತದೆ. ವಾಕ್ಯ ಹಾಗೆ ಹೇಳ್ತದೆ. ಹಲ್ಲೆಲೂಯಾ. ಸರಿ, ಆ ಕಡೆ ಹೋಗಲ್ಲ ಬಿಡಿ. ಈಗ ನೀವು ಮಾತಾಡಬೇಕು. ಮೋಶೆಗೆ ಆರೋನನಿಗೆ ಯಾರು ಹೇಳ್ತಾ ಇದ್ದಾರೆ? ಏನಂತ ಹೇಳ್ತಾರೆ ದೇವರು? ನೀವು ಹೋಗ್ಬಿಟ್ಟು 12 ಕುಲಗಳಿಂದ 12 ಕೋಲಗಳನ್ನು ತಗೊಂಡು ಬಂದು ಎಲ್ಲಿಡ್ಬೇಕು? ಗೂಡಾರದಲ್ಲಿ. ದೇವರು ಇಳಿದು ಬರುವ ಗೂಡಾರದಲ್ಲಿ ನೀವು ಇಡಬೇಕು ಅಂತ ದೇವರು ಮಾತಾಡ್ತಾ ಇದ್ದಾರೆ. ಈಗ ಇವರು ಹೋಗ್ಬಿಟ್ಟು ಆ ಕುಲಗಳಿಗೆ ಹೇಳ್ತಾ ಇದ್ದಾರೆ, ದೇವ್ರು ನಮ್ಮ ಹತ್ರ ಹೇಳಿದ್ದಾರೆ, ನಿಮ್ಮಲ್ಲಿ ಒಂದೊಂದು ಕುಲದಲ್ಲಿ ಒಂದೊಂದು ಕೋಲ್ ರೆಡಿ ಮಾಡಿ ಇಟ್ಕೊಳ್ರಿ, ಸಾಯಂಕಾಲ ಬರ್ತಿ ತಗೊಂಡು ಹೋಗ್ಬಿಟ್ಟು ದೇವ್ರ ಗೂಡಾರದಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಮೋಶೆಯು ಆರೋನನ್ನು ಹೋಗಿರ್ತಾನೆ. ಆ ಗ್ಯಾಪ್ನಲ್ಲಿ ನಾನು ಮೋಶೆ, ನಾನು ಆರೋನ ಅನ್ಕೊಂಡು ಇನ್ನೊಬ್ಬ ಬರ್ತಾನೆ. ಅರ್ಥ ಮಾಡ್ಕೊಳ್ರಿ. ಆ ಗ್ಯಾಪ್ನಲ್ಲಿ, ಆ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಹೋಗಿರೋ ಗ್ಯಾಪ್ನಲ್ಲಿ ಮೋಶೆ ತರನೇ, ಮೋಶೆ ಅಲ್ಲ ಆರೋನ್ ತರನೇ, ಆರೋನ ಅಲ್ಲ, ಆದ್ರೆ ಬೇರೆ ಯಾರೋ ಬಂದು ಈಗೋ ಕೋಲ್ ಕೊಡಕ್ಕೆ ಹೇಳಿದ್ರೆ ಕೊಡ್ರಿ ಅಂತೇಳಿ ಕೇಳಿದ್ರೆ ನೀವೇನ್ ಮಾಡ್ತೀರಿ? ಕೆಲವು ಜನರು ಮೋಶೆನೇ ಬಂದಿರೋದು, ಆರೋನ ಕೊಡ್ಬಿಡ್ತೀರಿ. ಆದ್ರೆ ದೇವ್ರು ಮಾತಾಡಿರೋದು ಯಾರ ಹತ್ರ? ಮೋಶೆ ಆರೋನ ಹತ್ರ. ಏನಂತ ಮಾತಾಡಿದಾರೆ? ಗೂಡಾರದಲ್ಲಿ ಇಡಬೇಕು ಅಂತ. ಇವ್ರು ಗೊತ್ತಿಲ್ಲ, ಇವ್ರು ಸುಮ್ಮನೆ ಬಂದಿರೋದು ತಗೊಂಡೋಗ್ಬಿಡೋಣ ಅಂತ. ಈಗ ತಗೊಂಡೋಗಿ ಎಲ್ಲಿಡ್ತಾರೆ? ಈ ಪ್ರಸಂಗದಲ್ಲಿ ಬರ್ತಾ ಇಲ್ಲ ನೀವು. ಮೋಶೆ ಆರೋನ ಇವರಿಬ್ಬರ ಸಂಗಡನೆ ದೇವ್ರು ಮಾತಾಡಿರೋದು. ಏನಂತ ಹೇಳಿ? ಒಂದೊಂದು ಕುಲಕ್ಕೆ ಒಂದೊಂದು ಕೋಲ್ ಅಂತ ಹೇಳಿ 12 ಕುಲದಲ್ಲಿ ಕೋಲ್ ತಗೊಂಡು ಬಂದು ನಾನು ಗೂಡಾರದ ಒಳಗಡೆ ಇಡ್ರಿ ಅಂತ. ಈಗ ಗೂಡಾರದ ಒಳಗಡೆ ತಂದಿಡ್ಬೇಕಂತ ಯಾರು ಗೊತ್ತು? ಅರ್ಥ ಆಗ್ತಾ ಇದೆಯಾ? ಈಗ ಗೂಡಾರದ ಒಳಗಡೆ ತಂದಿಡ್ಬೇಕಂತ ಯಾರು ಗೊತ್ತು? ಬೇರೆಯವರು ಬಂದ್ರೆ ಗೊತ್ತಾಗುತ್ತಾ? ದೇವ್ರು ಬೇರೆಯವ್ರ ಮಾತಾಡಿಲ್ಲ. ದೇವ್ರು ಮಾತಾಡೋದು ಮೋಶೆ ಆರೋನರ ಹತ್ರ. ಮೋಶೆ ಆರೋನರ ಕೈಗೆ ಆ ಕೋಲ್ ಸಿಕ್ಕಿದ್ರೆ ಆ ಕೋಲ್ ತೆಗೆದುಕೊಂಡು ಹೋಗ್ಬಿಟ್ಟು ದೇವ್ರು ಹೇಳಿರೋ ಪ್ರಕಾರವಾಗಿ ಗೂಡಾರದಲ್ಲಿ ಇಡುವಾಗ ಅಲ್ಲಿ ಬರಬೇಕಾದ ಚಿಗುರು ಆ ಕೊಂಬೆಗೆ, ಆ ಕೋಲಿಗೆ ಅದು ಬಂದಿರುತ್ತೆ. ರಬಾ ಶಬ್ದವಾದಿಗಾರಗಸೆ ರಬಾ ಬಾಬಾ ದಡಗದಬ ರೀಕಮಾನ. ವಂಚನೆಗೆ ಒಳಗಾಗಬೇಡ್ರಿ, ವಂಚನೆಗೆ ಒಳಗಾಗಬೇಡ್ರಿ, ಎಚ್ಚರವಾಗಿರ್ರಿ. ಇದು ಕಡೆ ಕಾಲ, ಇದು ಅಂತ್ಯ ಕಾಲ, ಇದು ಮುಕ್ತಾಯದ ಕಾಲ. ಬಿ ಕೇರ್ಫುಲ್. ಪ್ರೈಸ್ ದಿ ಲಾರ್ಡ್.
ಮೋಶೆಗೂ ಆರೋನಿಗೂ ದೇವ್ರು ಹೇಳಿದ್ದಾರೆ, ಅವ್ರ ಹತ್ರ ಕೋಲ್ ತಗೊಂಡು ಬಂದು ಒಂದೊಂದು ಕುಲಕ್ಕೆ ಒಂದೊಂದು ಕೋಲ್ ತಗೊಂಡು ಬಂದು ನೀನೇನ್ ಮಾಡ 12 ಕೋಲುಗಳನ್ನ ನನ್ನ ಗೂಡಾರದಲ್ಲಿ ಇಡು ಅಂತ ಹೇಳಿ ಮೋಶೆಗೂ ಆರೋನಿಗೂ ದೇವ್ರು ಹೇಳಿರೋದು. ಆದ್ರೆ ಆ ಗ್ಯಾಪ್ ನಲ್ಲಿ ಆರೋನನ ಹಾಗೆ ಮೋಶೆ ಹಾಗೆ ಬೇರೆ ಯಾರೋ ನಟಿಸಿಕೊಂಡು ಬರುವಾಗ ದಯಮಾಡಿ ಅವ್ರ ಕೈಗಳು ಸಿಗಬೇಡ್ರಿ, ಅವ್ರ ಕೈಗಳು ಕೊಡಬೇಡ್ರಿ, ಅವ್ರ ಕೈಗಳು ನಿಮ್ಮನ್ನ ಒಪ್ಪಿಸಿ ಕೊಡಬೇಡ್ರಿ, ಅವ್ರ ಕೈಗಳು ನಿಮ್ ತಲೆ ಕೊಡಬೇಡ್ರಿ, ಅವ್ರ ಕೈಗಳು ನಿಮ್ಮ ಕುಟುಂಬ ಕೊಡಬೇಡ್ರಿ, ಅವ್ರ ಕೈಗಳು ನಿಮ್ಮ ಮನೆ ಕೊಡಬೇಡ್ರಿ. ಕಾರಣ ಮೋಶೆ ಆರೋನನ ಸಂಗಡ ಮಾತ್ರವೇ ದೇವರು ಮಾತಾಡಿರೋದು, ಆ ಕೋಲುಗಳನ್ನು ತಂದು ಗೂಡಾರದಲ್ಲಿ ಇಡಿ ಅಂತ ಹೇಳಿ. ಅಲ್ಲಲೂಯ, ಅಲ್ಲಲೂಯ. ಈಗ ಮೋಶೆ ಕೈಯಲ್ಲಿ ಆರೋನನ ಕೈಯಲ್ಲಿ ಆ 12 ಕೋಲುಗಳು ಸಿಕ್ಕಿದ್ರೆ ಏನ್ ಮಾಡ್ತಾರೆ? ತಗೊಂಡೋಗಿ ದೇವ್ರು ಹೇಳಿರುವಂತ ದೇವ ದರ್ಶನದ ಗೂಡಾರದಲ್ಲಿ ದೇವ್ರು ಪ್ರಕಟವಾಗ ಜಗಲಿಡ್ತಾರೆ. ಈಗ ಇವ್ರ ಕೈಯಲ್ಲಿ ಸಿಕ್ಕಿದ್ರೆ ಏನ್ ಮಾಡ್ತಾರೆ? ದೇವ ದರ್ಶನದ ಗೂಡಾರದಲ್ಲಿ ಇಡಲ್ಲ. ಅವ್ರಿಗೆ ಎಲ್ಲಿ ಇಷ್ಟ ಬರ್ತದೋ, ಅವ್ರು ಎಲ್ಲಿಗೆ ಸರಿಗೆ ತೋಚತದೋ, ಅವ್ರಿಗೆ ಎಲ್ಲಿಗೆ ಇದು ರೈಟ್ ಅನಿಸುತ್ತೋ ಅಲ್ಲಿ ತಗೊಂಡೋಗಿಡ್ತಾರೆ. ಅಲ್ಲಿಟ್ರೆ ಗಿಡ ಅಥವಾ ಮರ ಅಥವಾ ಕೋಲು ಚಿಗುರಲ್ಲ ಅಂತೇಳಿ ಎಲ್ಲ ಚಿಗುರುತ್ತೆ. ಅರ್ಥ ಆಗ್ತಾ ಇದೆಯಾ? ಕೋಲು ಚಿಗುರಲ್ಲ ಅಂತಲ್ಲ, ಚಿಗುರುತ್ತೆ. ಆದ್ರೆ ಹೊರಗಡೆ ಚಿಗುರೋದು ಬೇರೆ, ಹೊರಗಡೆ ಚಿಗುರೋದು ಬೇರೆ, ಹೊರಗಡೆ ಇದ್ದು ಚಿಗುರೋದು ಬೇರೆ. ದೇವರ ಗೂಡಾರದ ಒಳಗಡೆ, ದೇವರು ಇಳಿದು ಬರುವ ಜಾಗದಲ್ಲಿ, ದೇವ ದರ್ಶನದ ಜಾಗದಲ್ಲಿ ಇದ್ದು ಚಿಗುರೋದು ಬೇರೆ. ರಭ ಶಬ್ದವಾದಿಗಾರಗಸೆ ಈ ಸೇವಕನಿಗೆ ದೇವರು ಮಾತಾಡಿ ಕಳಿಸಿದ್ದಾರೆ, ಅಥವಾ ಯಾರ್ಯಾವ ಸೇವಕನ ಹತ್ರ ದೇವರು ಮಾತಾಡಿ ಕಳಿಸಿದಾರೋ, ಎಲ್ಲೆಲ್ಲಿ ಸ್ಥಳದಲ್ಲಿ ಸಭೆ ಸ್ಥಾಪನೆ ಮಾಡ್ಬೇಕಂತ ದೇವ್ರು ಹೇಳಿ ಕಳಿಸಿದಾರೋ, ಆ ಸಭೆ ಸ್ಥಾಪನೆ ಮಾಡಿದ ಮೇಲೆ ದೇವರು ಕೆಲವು ಕೋಲುಗಳನ್ನ ಆ ಸೇವಕರಲ್ಲಿ ನೇಮಿಸ್ತಾರೆ. ಅಲ್ಲೇಲೂಯ. ಹೇಗೆ ನಿಮ್ಮನ್ನ ದೇವರು ನನ್ನ ಕೈಯಲ್ಲಿ ನೇಮಿಸಿದಾರೋ ಹಾಗೆ ಆ ಸ್ಥಳಗಳಲ್ಲಿ, ಆ ಜಾಗಗಳಲ್ಲಿ ದೇವರು ಅವರಿಗೆ ಆದಂತ ಕೆಲವು ಕೋಲುಗಳನ್ನ ಅವ್ರ ಕೈಯಲ್ಲಿ ಕೊಡ್ತಾರೆ. ಬಟ್ ಅವರು ಆ ಕೋಲುಗಳನ್ನು ತೆಗೆದುಕೊಂಡೋಗಿ ದೇವರು ಕೊಟ್ಟಿರುವಂತ ದರ್ಶನ ಎಂಬುದಾಗಿ ಹೇಳುವಂತ ಆ ದರ್ಶನದಲ್ಲಿ ಅವ್ರನ್ನ ಇಡುವಾಗ ಅವರು ಅಲ್ಲಿ ಬೆಳೀತಾರೆ. ಆ ಜಾಗದಲ್ಲಿ ತಗೊಂಡೋಗಿ ಇಟ್ಟಿದ ತಕ್ಷಣ ಮೊಗ್ಗು ಬಿಡುವುದಕ್ಕೂ, ಹೂ ಬಿಡುವುದಕ್ಕೂ, ಕಾಯಿ ಬಿಡುವುದಕ್ಕೂ, ಅದು ಹಣ್ಣಾಗುವುದಕ್ಕೂ ಅನೇಕ ವರ್ಷಗಳಾಗಲ್ಲ. ಕೆಲವೇ ದಿನಗಳಲ್ಲಿ ಆ ಕೋಲು ಚಿಗುರೊಡೆಯುತ್ತೆ. ಕೆಲವೇ ದಿನಗಳಲ್ಲಿ ಆ ಚಿಗುರಲ್ಲಿ ಒಂದು ಮೊಗ್ಗೆ ಕಾಣುತ್ತೆ. ಕೆಲವೇ ದಿನಗಳಲ್ಲಿ ಆ ಮೊಗ್ಗು ಹೂವಾಗಿ ಮಾರ್ಪಡುತ್ತೆ. ಆ ಮೊಗ್ಗು ಹರಡಿಕೊಳ್ಳುತ್ತೆ. ಕೆಲವೇ ದಿನಗಳಲ್ಲಿ ಆ ಹೂವು ಹಣ್ಣಾಗಿ ಮಾರ್ಪಡುತ್ತೆ. ಅಲ್ಲೇಲೂಯ, ಅಲ್ಲೇಲೂಯ. ಕೆಲವು ವಿಶ್ವಾಸಿಗಳು ಅಲ್ಲೊಂದು ಸಭೆ, ಇಲ್ಲೊಂದು ಸಭೆ. ದೇವ್ರಿಗೆ ಸ್ತೋತ್ರ. ದೇವರ ಕೃಪೆಯಿಂದ ದೇವ್ರ ಜನಗಳಿಗೆ 2 ಕಾಲು ಕೊಟ್ಟಿದ್ದಾನೆ. 4 ಕಾಲು ಕೊಟ್ಬಿಟ್ಟಿದ್ರೆ ತಂದೆ, ಮಗ, ಪರಿಶುದ್ಧಾತ್ಮ ಇದ್ ನಾನು. ಪ್ರೈಸ್ ದಿ ಲಾರ್ಡ್. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು. ದೇವರಲ್ಲೂ ನೆಲೆಗೊಂಡಿರಬೇಕು. ದೇವರು ನಿಮಗೆ ನೇಮಿಸಿರುವಂತಹ ಸೇವಕನ ಸಭೆಯಲ್ಲಿಯೂ ಮಹಿಮೆಯಲ್ಲೂ ನೆಲೆಗೊಂಡಿರಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರಸಂಗ ಯೂಸ್ ಆಗ್ತಾ ಇದೆಯಾ? ದೇವರ ವಾಕ್ಯ ಉಪಯೋಗವಾಗ್ತಾ ಇದೆಯಾ? ದೇವರು ಮಾತಾಡ್ತಾ ಇದ್ದಾರಾ? ಸತ್ಯ ತಿಳಿಸ್ತಾ ಇದ್ದಾರಾ? ಹಲ್ಲೆಲೂಯ, 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 ಹಲ್ಲೆಲೂಯ. ಯಾವ ದರ್ಶನದಲ್ಲಿ, ಯಾವ ದರ್ಶನದ ಸಭೆಯಲ್ಲಿ ದೇವರು ನಿಮ್ಮನ್ನ ಇಡಬೇಕಂತ ಬಯಸ್ತಾರೋ ಆ ಸಭೆಯಲ್ಲಿ ನೀವು ನಿಲ್ಲುವಾಗ ಅತಿ ಶೀಘ್ರದಲ್ಲೇ ನೀವು ಚಿಗುರೊಡಿತೀರಿ.
ಅತಿ ಶೀಘ್ರದಲ್ಲೇ ಮೊಗ್ಗಾಗ್ತೀರಿ. ಅತಿ ಶೀಘ್ರದಲ್ಲಿ ಅದು ಹರಡುತ್ತವಾಗುತ್ತೆ. ಅತಿ ಶೀಘ್ರದಲ್ಲಿ ಅದು ಹಣ್ಣಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹಣ್ಣಾಗಿ ಮಾರ್ಪಡುವಾಗ ದೇವರ ವಾಕ್ಯ ಬೀಳ್ತದೆ, ಆ ಕಾಲಕ್ಕೆ ಸಮಯಕ್ಕೆ ಸಕ್ಕ ಹಾಗೆ ಫಲಗಳನ್ನು ದೇವರು ಹುಡುಕುವಾಗ ನೀವು ದೇವರ ಕೈಯಲ್ಲಿ ಸಿಕ್ಕುವ ಹಣ್ಣಾಗಿರ್ತೀರಿ. ಹಲ್ಲೆಲೂಯಾ. ಅರಬರ ಕಾಯಾಗಿದ್ರೆ ದೇವರಿಗೆ ಅವಶ್ಯಕತೆ ಇಲ್ಲ. ಏನೋ ಯಾವುದೋ ಜಾಗದಲ್ಲಿ ಜಸ್ಟ್ ನೀವು ಪಿಂಚಿ ಆಗಿದ್ರೆ ದೇವರು ಅದನ್ನು ತೆಗೆದುಕೊಳ್ಳೋದಿಲ್ಲ. ನೀವು ಹಣ್ಣಾಗಬೇಕು, ನೀವು ಹಣ್ಣಾಗಬೇಕು, ನೀವು ಹಣ್ಣಾಗಬೇಕು. ನೀವು ಹಣ್ಣಾಗಬೇಕಾದ್ರೆ ದೇವರು ಹೇಳುವ ಜಾಗದಲ್ಲಿ ನೀವು ನಿಲ್ಲಬೇಕ. ದೇವರು ಇಡುವ ಜಾಗದಲ್ಲಿ ನೀವು ನಿಲ್ಲಬೇಕ. ರಬ ಶಂದಬಾದಿಗಾರಗಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಾತ್ಕುಣಿ ಪ್ರಾಂತದಲ್ಲಿ ಒಂದು ಗೂಡಾರವನ್ನ ದೇವರಿಟ್ಟು ಈ ಜಾಗದಲ್ಲಿ ನಿಮ್ಮನ್ನ ಕಳಿಸಿದಾರ ಅಂದ್ರೆ, ಈ ಜಾಗದಲ್ಲಿ ದೇವರು ನಿಮ್ಮನ್ನ ನಿಲ್ಲಿಸಿದಾರ ಅಂದ್ರೆ, ಈ ಸಭೆಯಲ್ಲಿ ನಂಬಿಗಸ್ತರಾಗಿ ನೀವು ನಿಲ್ಲಬೇಕು. ನೀವು ನಿಲ್ಲೋದಾದ್ರೆ ಮಾರನೇ ಒಂದು ದಿನ ಬರುತ್ತೆ. ಮಾರನೇ ಒಂದು ದಿನ ಬರುತ್ತೆ. ಆ ದಿನದಲ್ಲಿ ನೀವು ಚಿಗುರಿಡ್ತೀರಿ, ನೀವು ಮೊಗ್ಗು ಬಿಟ್ಟಿರ್ತೀರಿ, ನೀವು ಹೂ ಬಿಟ್ಟಿರ್ತೀರಿ, ನಿಮ್ಮಲ್ಲಿ ಹಣ್ಣು ಪ್ರಕಟವಾಗುತ್ತೆ. ಬರ್ದಿಟ್ಕೊಳ್ರಿ. ಅಮ್ಮ ಅಪ್ಪ, ದೇವರಾತ್ಮ ಸ್ಪೆಷಲ್ ಆಗಿ ಫ್ರೆಶ್ ಆಗಿ ಕೊಡ್ತಾರೆ ಬಿರಿಯಾನಿ. ಇದುವರೆಗೂ ಯಾವ ರೀತಿ ಪ್ರಸಂಗ ಮಾಡಿಲ್ಲ, ನಾನು ಎಲ್ಲಿ ಪ್ರಸಂಗ ಮಾಡಿಲ್ಲ, ಕೇಳಿಲ್ಲ. ಇವತ್ತೇ ಫ್ರೆಶ್ ಆಗಿ ದೇವರು ಕೊಡ್ತಾ ಇರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸಭೆಯಲ್ಲಿ ದೇವರನ್ನ ಕಳಿಸಿ ಇಟ್ಟು ಆ ಸಭೆಯಲ್ಲಿ ದೀಕ್ಷಾ ಸ್ಥಾನ ಕೊಡಿಸಿದಾರೋ ಆ ಗೂಡಾರದಲ್ಲಿ ಇರಬೇಕಾಗಿರೋ ಕೋಲು. ಕೆಲವು ಬರ್ತಾರೆ, ಯಾರು ಹೇಳಿದ್ದು? ಅಲ್ಲಿ ಹೋಗ್ಬೋದು, ಅಲ್ಲಿ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು ಅಂತ ಹೇಳಿ. ಹಲ್ಲೆಲೂಯಾ. ಬಿ ಕೇರ್ಫುಲ್ ಆಗಿರ್ರಿ. ಹಲ್ಲೆಲೂಯಾ. ನಿಮಗಂತೇಳಿ ಒಂದು ಸಭೆ, ಆತ್ಮಿಕ ಸಭೆಯನ್ನ ದೇವರು ಗೂಡಾರ ಮಾಡಿಟ್ಟು ಆ ಗೂಡಾರದಲ್ಲಿ ನಿಮ್ಮನ್ನ ಇಟ್ಟಿದ್ದಾರೆ ಅಂದ್ರೆ ನೀನ್ ನಂಬಿಗಸ್ತಲಾಗಿ ಅಲ್ಲಿ ಪರ್ಮನೆಂಟ್ ಆಗಿ ನೀನ್ ನಿಲ್ಲು ನೋಡು. ನೀನ್ ನೆನೆಸದೆ ಇರುವ ಗಳಿಗೆಯಲ್ಲಿ, ನೀನ್ ಆಲೋಚನೆ ಮಾಡದೇ ಇರುವಂತ ಸಮಯದಲ್ಲಿ ನಿನ್ನ ಕೋಲಿಗೆ ಜೀವ ಬರುತ್ತೆ, ನಿನ್ನ ಕುಟುಂಬಕ್ಕೆ ಜೀವ ಬರುತ್ತೆ, ನಿನ್ನ ವಿಷಯಗಳಿಗೆ ಜೀವ ಬರುತ್ತೆ, ನಿನ್ನ ಒಳಗಡೆ ಜೀವ ನಿಶ್ಚಯ. ಯಾವ ಲೆವೆಲ್ ಅಲ್ಲಿ, ಯಾವ ರೀತಿಯಲ್ಲಿ, ಯಾವ ತರ ನೀನು ಒಣಗಿ ಹೋಗಿದ್ರು ಕೂಡ, ಯಾವ ರೀತಿ ನೀನು ಬತ್ತಿ ಹೋಗಿದ್ರು ಕೂಡ, ಯಾವ ಸಭೆಯನ್ನ, ಯಾವ ಗೂಡಾರವನ್ನ ದೇವರು ನಿನಗೆ ಇಟ್ಟಿರ್ತಾನೋ ಆ ಗೂಡಾರದಲ್ಲಿ ನೀನು ನಿಲ್ಲುವಾಗ ಅವನ ಮಹಿಮೆ, ಅವನ ಶಕ್ತಿ, ಅವನ ಕೃಪೆ ಆ ಕೋಲಿನ ಮೇಲೆ ವ್ಯಾಪಾರಿಸಕ್ಕೆ ಪ್ರಾರಂಭ ಆಗುತ್ತೆ. ವ್ಯಾಪಾರಿಸಲಿಕ್ಕೆ ಪ್ರಾರಂಭ ಆಗುತ್ತೆ. ದೇವರ ಮಹಿಮೆ ಆ ಕೋಲ್ ಮೇಲೆ ವ್ಯಾಪಾರಿಸುವಾಗ ಆ ಕೋಲ್ ಸಟ್ಟನ್ನ ಒಂದೇ ರಾತ್ರಿಯಲ್ಲಿ ಮಾರನೇ ದಿನದೊಳಗಡೆ ಹಲ್ಲೆಲೂಯಾ ಚಿಗುರು ಹೊಡೆದಿರ್ತದೆ. ಇಲ್ಲೇ ದೀಕ್ಷಾಂತ ತಗೊಂಡಿದ್ದು, ಇನ್ನ ಚಿಗುರು ಒಡೆಯದೇ ಇರುವಂತ ವಿಶ್ವಾಸಗಳಲ್ಲಿದ್ದೀರಿ. ಕಾರಣ ನಿಮ್ಮ ಒಳಗಡೆ ಆಲೋಚನೆ ಬಂದಿಲ್ವಾ? ಆ ಸೇವಕರು ಸೂಪರು, ಈ ಸೇವಕರು ಡೂಪರು, ನಿಮ್ಮಪ್ಪ ನಮ್ಮಪ್ಪ ಪೇಪರು. ಹಲ್ಲೆಲೂಯಾ. ಆ ಪಾಸ್ಟ್ರು ಸೂಪರು, ಈ ಪಾಸ್ಟ್ರು ಸೂಪರು, ಇವ್ರು ಮಾತ್ರ ಡೂಪರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಕೋಲು ಚಿಗುರುವ ಹಾಗೆ ಮಾಡಲಿಕ್ಕೆ ತೀರ್ಮಾನ ಮಾಡಿಟ್ಟಂತ ಸಭೆಯಲ್ಲಿ ನಿಂತ್ರೇನೆ ನಿನ್ ಕೋಲ್ ಚಿಗುರುವ ಹಾಗೆ ಮಾಡುವಂತ ದೇವರು. ಇವತ್ತು ಕೂಡ ಚಿಗುರಿಲ್ಲ. ಅಲ್ಲಿ ಹೋದೆ, ಇಲ್ಲೂ ಬಂದೆ, ಅಲ್ಲೂ ಹೋದೆ, ಎಲ್ಲೆಲ್ಲೂ ಹೋದೆ. ಹಲ್ಲೆಲೂಯಾ. ವಿಷಯಗಳು, ಕಾರ್ಯಗಳು, ಕ್ರಿಯೆಗಳು ಇರುವ ಹಾಗೆ ಇದೆ. ಕೆಲವು ಜನರು ಹೇಳ್ಬೋದು, ಪಶ್ರೆ ಅವಾಗಿಂದ ನಾವು ಇಲ್ಲೇ ಇದ್ವಲ್ಲ, ಎಲ್ಲೂ ಹೋಗಿಲ್ವಲ್ಲ, ಮತ್ತೆ ನಾವು ಚಿಗುರಿಲ್ಲ. ನಿನ್ನೊಳಗಡೆ ಆಲೋಚನೆ ಬಂದಿಲ್ಲ ಆಚೆಗೆ ಹೋಗಿ ಒಂದ್ಸಾರಿ ಬರೋಣ ಅಂತ? ದೇವರಾತ್ಮಗೆಲ್ಲ ಗೊತ್ತಾಗ್ಬಿಡುತ್ತೆ.
ನಿನ್ನ ಮೈಂಡಲ್ಲಿ ಬಂದಿಲ್ಲ, ಒಂದ್ಸಾರಿ ಆ ಚರ್ಚಿಗೆ ಹೋಗಿ ಬಂದಿದ್ರೆ ಆ ಪಾಸ್ಟರ್ ತಲೆ ಮೇಲೆ ಆನೆ ಸೊಂಡ್ಲಿಟ್ಟಂಗೆ ಅವ್ರ ಕೈ ಇಟ್ಟಿದ್ರೆ, ಹಂಗೆ ಅಲ್ವಾ? ಆ ಪಾಸ್ಟ್ರು ಆನೆ ಸೊಂಡ್ಲತ್ತಂಗೆ ಎತ್ಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟಿದ್ರೆ, ಹಲ್ಲೆಲೂಯಾ. ನಿನ್ನ ಒಳಗಡೆ ಆಲೋಚನೆ ಬಂದಿಲ್ವಾ? ನಿನ್ನ ಒಳಗಡೆ ಆಲೋಚನೆ ಬಂದಿಲ್ವಾ? ಆ ಚರ್ಚ್ಗೊಂದು ಸಾರಿ ಹೋಗ್ಬರೋಣ. ಊರ್ ಬಸ್ವ ಊರ್ ಬಸ್ವಿ, ಊರ್ ಬಸ್ವ ಊರ್ ಬಸ್ವಿ ಒಂದು ಕಡೆ ಇರ್ತಾರ? ಊರ್ ಬಸ್ವಿ ಒಂದು ಕಡೆ ಇರ್ತಾರ? ನಾನು ನಡೆದಿದ್ದೆ ದಾರಿ, ನಾನು ಇಟ್ಟಿದ್ದೆ ಕಾಲು. ಹಲ್ಲೆಲೂಯಾ. ಯಾವಾಗ ನಿನ್ ಗೋಲ್ ಸಿಗಿರೋದು? ಹಲ್ಲೆಲೂಯಾ. ನಿನ್ನ ಒಳಗಡೆ ಆಲೋಚನೆ ಬಂದಿಲ್ವಾ? ಆ ಸೇವಕರು ಪವರ್ಫುಲ್, ಈ ಸೇವಕರು ಪವರ್ಫುಲ್, ಆ ಚರ್ಚು, ಈ ಚರ್ಚು, ಈ ಚರ್ಚು, ಈ ಚರ್ಚು, ಚರ್ಚು ಚರ್ಚು ಚರ್ಚು, ಎಲ್ಲಾ ಕಡೆ ಹೋಗಿ ಬಂದ್ಮೇಲೆ ದೇವ್ರು ಹೇಳ್ತಾರೆ ಚರ್ಚು ಚರ್ಚು. ಈಗ ಆಚರಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಅಂದ್ರೆ ಕರೆಂಟ್ ಹೋಗ್ಬಾರ್ದಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಯೋಜನ ಆಗ್ತಾ ಇದೆಯಾ? ದೇವರು ಮಾತಾಡ್ತಾ ಇದ್ದಾರಾ? ದೇವರ ವಾಕ್ಯ ಮಾತಾಡ್ತಾ ಇದೆಯಾ? ಎಚ್ಚರವಾಗಿರ್ಬೇಕು. ದೇವರು ನಿಮಗೆ ನೇಮಿಸಿರುವ ಒಂದು ಗೂಡಾರ ಇದೆ. ಆ ಗೂಡಾರದ ಒಳಗಡೆನೆ ಇರ್ಬೇಕಂತ ನೀ ತೀರ್ಮಾನ ಮಾಡಿದ್ರೆ, ಆ ಗೂಡಾರದಲ್ಲಿ ಒಂದೇ ಒಂದು ರಾತ್ರಿ ಸಾಕು ನಿನ್ನ ಕೋಲಲ್ಲಿ ಚಿಗುರು ಬರ್ಲಿಕ್ಕೆ. ರವ ಶಂದವಾದಿಗಾರಗಸಿ ದಗ 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 ಶಂದವಾದಿಗಾರಗಜ ರೀಕಮಾನ ಪ್ರೌಢ ಪ್ರಮಾಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರೆ ಬೇರೆ ಸೇವಕರ ಕೈಯಲ್ಲಿ ನೀವು ಸಿಕ್ಕಿದ್ರೆ, ಬೇರೆ ಸೇವಕರ ಕೈಯಲ್ಲಿ ತಗೊಂಡೋಗಿ ನಿಮ್ಮನ್ನು ಕೊಟ್ರೆ, ದೇವ್ರು ಅವ್ರ ಹತ್ರ ಮಾತಾಡೋದೇ ಬೇರೆ, ದೇವ್ರು ಇಲ್ಲಿ ಮಾತಾಡೋದು ಬೇರೆ. ದೇವ್ರು ನಿಮ್ಮನ್ನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಇವ್ರು ತಗೊಂಡೋಗಿ ಇಂಥ ಜಾಗದಲ್ಲಿ ಇಡು ಅಂತ ಹೇಳಿರ್ತಾರೆ. ಅಂತ ಜಾಗದಲ್ಲಿ ನಾನು ಇಟ್ಟರೆ ಚಿಗುರು ಬರೋದು. ಅರ್ಥ ಮಾಡ್ಕೊಳ್ರಿ. ನಾನ್ ನಿಮ್ಮನ್ನು ತಗೊಂಡೋಗಿ ಗೂಢಾರದಲ್ಲಿ ಇಡೋವರೆಗೂ ನಿಮಗೆ ಚಿಗುರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಿಮ್ಮನ್ನ ನನ್ನ ಕೈಯಲ್ಲಿ ಒಪ್ಪಿಸಿದ್ದಾರೆ ಅಂದಮೇಲೆ ನಾನ್ ನಿಮ್ಮನ್ನ ಗೂಢಾರದಲ್ಲಿ, ಅಂದ್ರೆ ದೇವ್ರು ಇಳಿದು ಬರುವ ಜಾಗದಲ್ಲಿ, ದೇವರ ಸಾನ್ನಿಧ್ಯ ಇಳಿದು ಬರುವ ಜಾಗದಲ್ಲಿ, ದೇವರ ಕೃಪೆ ಇಳಿದು ಬರುವ ಜಾಗದಲ್ಲಿ ನಾನ್ ನಿಮ್ಮನ್ನು ನಿಲ್ಲಿಸ್ಬೇಕು, ನಾನ್ ನಿಮ್ಮನ್ನು ಇಡಬೇಕು, ನಾನ್ ನಿಮ್ಮನ್ನು ನಡೆಸಬೇಕು. ಇದು ದೇವ್ರು ನನ್ನ ಹತ್ರ ಮಾತಾಡಿರ್ತಾರೆ. ಹಲ್ಲೆಲೂಯಾ. ಇದು ದೇವ್ರು ನನ್ನ ಹತ್ರ ಮಾತಾಡಿರ್ತಾರೆ. ಈಗ ಅವ್ರ ಹತ್ರ ಬೇರೆ ಮಾತಾಡಿರ್ತಾರೆ. ನೀನು ಅಲ್ಲೋಗುವಾಗ ಯಾವ ಜಾಗದಲ್ಲಿ ಇಡಬೇಕು ನಿನ್ನ ಅಂತ ದೇವ್ರು ನನ್ನ ಹತ್ರ ಹೇಳಿರ್ತಾರೆ. ನೀನು ಅಲ್ಲೋಗುವಾಗ ಅವ್ರು ತಗೊಂಡೋಗಿ ಬೇರೆ ಕಡೆ ಇಡ್ತಾರೆ. ಅವ್ರು ಬೇರೆ ಕಡೆ ಇಡುವಾಗ ನಿನ್ನ ಕೋಲಿಗೆ ಜೀವ ಬರಲ್ಲ, ನಿನ್ನ ಕೋಲಿಗೆ ಚಿಗುರು ಬರಲ್ಲ. ಬಂದ್ರು ಕೂಡ ಕ್ಷಣ ಮಾತ್ರದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ಒಳಗಡೆ ಬಿಸಿಲು ಪಡೆಯುವಾಗ ಬಾಡಿ ಹೋಗುವ ಚಿಗುರಿನ ಹಾಗೆ ಇರ್ತೇವೆ. ಹಲ್ಲೆಲೂಯಾ. ಆದ್ರೆ ದೇವರು ಯಾವ ಉದ್ದೇಶದ ಮೇರೆಗೆ, ಯಾವ ತೀರ್ಮಾನದ ಮೇರೆಗೆ, ಯಾವ ಸ್ಥಳದಲ್ಲಿ, ಯಾವ ಸಭೆಯಲ್ಲಿ ನಿನ್ನ ಇಟ್ಟಿರ್ತಾರೋ, ನೀನು ಹೇಗಿರ್ತೀಯ ಗೊತ್ತಾ? ನೀರಿನ ಕಾಲುವೆಯಲ್ಲಿ ಬೆಳೆದಿರುವ ಮರದ ಹಾಗೆ. ನಿಮಗೆ ಒಳಗಡೆ ಹೋಗ್ತಾ ಇಲ್ಲ, ನಾನೇನ್ ಮಾಡ್ಲಿ? ನಿಲ್ಲಿಸ್ಲಾ ಹೋಗ್ಲಾ? ನನ್ನವರೇ ನನಗೆ ಅಂದ್ರೆ ಅವ್ರು ವಾಕ್ಯದ ಒಳಗಡೆ ಹೋಗ್ಬಿಟ್ಟಿದೆ. ಅವ್ರಿಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀವು ಕೂತಿದ್ದೀರಿ. ಹಲ್ಲೆಲೂಯಾ. ನೀವು ಕೂಡ ದೇವರ ವಾಕ್ಯದ ಒಳಗಡೆ ಬರಬೇಕು. ನೀವು ಕೂಡ ದೇವರ ಆಲೋಚನೆ ಒಳಗಡೆ ಬರಬೇಕು. ಈ ಸಭೆ ಒಂದು ತೋಟವಾಗಿ, ಒಂದು ಪಟ್ಟಣದಲ್ಲಿ ದೇವ್ರು ಇಟ್ರೆ, ಆ ತೋಟದಲ್ಲಿ ಯಾವ ಗಿಡ ಇರಬೇಕು, ಯಾವ ಗಿಡ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡೋದು ದೇವರು. ಯಾವ ತೋಟದಲ್ಲಿ ದೇವ್ರು ನಿಮ್ಮನ್ನು ಇಟ್ಟಿರ್ತಾನೋ ಅದೇ ತೋಟದಲ್ಲಿ ನೀವು ಇರ್ಬೇಕು, ಅದೇ ತೋಟದಲ್ಲಿ ಬೆಳಿಬೇಕು, ಅದೇ ತೋಟದಲ್ಲಿ ಫಲ ಕೊಡ್ಬೇಕು.
ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಬೇರೆ ಸೇವಕನು ಬರುವಾಗ ಅವ್ರ ಕೈಲಿ ಸಿಕ್ಕುವಾಗ ಅವ್ರು ತಗೊಂಡಂಗೆ ಬೇರೆ ಜಾಗದಲ್ಲಿ ಇಡ್ತಾರೆ. ಅಲ್ಲಿ ಮಹಿಮೆ ಬೇರೆ, ಅಲ್ಲಿ ಆಶೀರ್ವಾದ ಬೇರೆ, ಅಲ್ಲಿ ಬಿಡುಗಡೆ ಬೇರೆ. ಹಲ್ಲೆಲೂಯಾ. ಆದ್ರೆ ದೇವರು ನಿಮ್ಮನ್ನ ಯಾವ ಜಾಗದಲ್ಲಿ ಇಡಬೇಕಂತ ತೀರ್ಮಾನ ಮಾಡಿರ್ತಾರೋ ಆ ತೀರ್ಮಾನದಲ್ಲಿ ನೀವು ನಿಲ್ಲಬೇಕು. ಕೆಲ ಜನರು ಹೇಳ್ಬೋದು, ಸುಮಾರು ದಿವಸಗಳಿಂದ ಇದನ್ನೆಲ್ಲ ಯಾಕೆ ಚಿಗುರಿಲ್ಲ ಅಂತೇಳಿ. ಅನೇಕ ಸರಿ ನಿನಗೆ ಆಲೋಚನೆ ಬಂದಿಲ್ಲ, ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ, ಅಲ್ಲೋಗೋಣ, ಇಲ್ಲೋಗೋಣ, ಆ ಸೇವಕರ ಕೈಗೆ ಯಾಕೆ ಬಿಡುಗಡೆ? ಓದೆ ವಾಟ್ ಹ್ಯಾಪನ್? ಏನಾಯ್ತು? ಏನಾಯ್ತಾ? ಆಯ್ತು. ಸ್ಟಾರ್ಟಿಂಗ್ ಆಯ್ತು. ಇವಾಗ ಏನ ಫೈರು, ಏನ ಪ್ರಯರು, ಏನ ಬ್ರ್ಯಾಂಡು. ಹಲ್ಲೆಲೂಯಾ. ಹಂಗಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಪ್ಪು ಹೇಳ್ತಾ ಇಲ್ಲ. ಇಲ್ಲಿ ದೇವರಾತ್ಮ ಇಲ್ಲ ಅಂದ್ರೆ, ಇಲ್ಲಿ ದೇವರಾತ್ಮನ ಬಿಡುಗಡೆ ಇಲ್ಲ ಅಂದ್ರೆ, ಇಲ್ಲಿ ದೇವರ ಉದ್ದೇಶ ದರ್ಶನ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಹೋಗ್ರಿ, ಅದ್ಭುತ ಆಗುತ್ತೆ. ಎಲ್ಲಾ ದೇವರಲ್ಲಿ ಇಟ್ಟಿದ್ರು ಕೂಡ ಹಲ್ಲೆಲೂಯಾ. ನಾನು ಅಲ್ಲೋಗ್ತೀನಿ ಅಂತ ತೀರ್ಮಾನ ಮಾಡ್ದಲ್ಲ, ಅಲ್ಲೇ ಮುಗೀತು. ಇವತ್ತು ಕೂಡ ಕೆಲ ಜನರು ಎಲ್ಲೋಗ್ಲಿ, ಎಲ್ಲಿ ಬರ್ಲಿ, ಏನ್ ಮಾಡ್ಲಿ, ಬದಲಾಗ್ರಿ. ಇದನ್ನು ಮಾಟಮಂತ್ರ ಕ್ಷೇತ್ರ ಅಲ್ಲ, ವಿಗ್ರಹಗಳಿಗೆ ಸಂಬಂಧಪಟ್ಟಂತ ಪಾಳ ಏನೋ ಅಲ್ಲ. ಹಲ್ಲೆಲೂಯಾ. ಆ ಶಕ್ತಿಗೆ ಪವರ್ ಜಾಸ್ತಿ, ಈ ಶಕ್ತಿಗೆ ಪವರ್ ಜಾಸ್ತಿ. ಇನ್ನೆಲ್ಲ ತಗೊಂಡೋಗ್ಬಿಟ್ಟು ದೇವರು ನೀರಿನಲ್ಲಿ ಮುಳುಗಿಸಿದಾರಲ್ಲ, ಅದೇ ದೊಡ್ಡ ಪುಣ್ಯ. ಹಲ್ಲೆಲೂಯಾ. ನಾನು ಬೈಬಲ್ ಗೊತ್ತಿರೋ ಪ್ರಕಾರವಾಗಿ 3 ಶಕ್ತಿ ಇರೋದು. ಯಾವ ಶಕ್ತಿ? ಒಡೆದ ಚಪ್ಪಾಳ. ನೀವು ಒತ್ತಿಗೆ ಬಂದ್ರೆ ಅರ್ಥವಾಗುತ್ತೆ. ಹಲ್ಲೆಲೂಯಾ. ತಂದೆ, ಮಗ, ಪರಿಶುದ್ಧಾತ್ಮ. ಈಗ ಈ 3ನ ಸಪ್ರೇಟ್ ಮಾಡೋಕ್ಕಾಗತ್ತಾ? ಈ 3ನೇ ಸಪ್ರೇಟ್ ಮಾಡೋಕ್ಕಾಗಿಲ್ಲ ಅಂದಮೇಲೆ ಸಭೆನಾಗ ಸಪ್ರೇಟ್ ಮಾಡ್ತೀರ ನೀವು? ಸೇವೆನಾಗ ಸಪ್ರೇಟ್ ಮಾಡ್ತೀರ ನೀವು? ದೇವರಾತ್ಮನಾಗ ಸಪ್ರೇಟ್ ಮಾಡ್ತೀರ ನೀವು? ದೇವ್ರ ಶಕ್ತಿನಾಗ ಸಪ್ರೇಟ್ ಮಾಡ್ತೀರ ನೀವು? ಯಾರಿಗೆ ಕೊಡಿದ ಅಧಿಕಾರ? ಹಲ್ಲೆಲೂಯಾ. ತಂದೆ, ಮಗ, ಪರಿಶುದ್ಧಾತ್ಮ, ಇದು 3 ಒಂದೇ, ಡಿವೈಡ್ ಮಾಡೋಕ್ಕಾಗಲ್ಲ. ಈ 3 ಸಪ್ರೇಟ್ ಆಗಿದ್ರೆ ಎಸ್ ಅಪ್ಪ ಪವರ್ ಜಾಸ್ತಿ, ಇದಕ್ಕೆ ಪವರ್ ಕಡಿಮೆ, ಅದಕ್ಕೆ ಇನ್ನ ಕಡಿಮೆ ಅಂತ ಹೇಳ್ಬೋದು. 3 ಸಪ್ರೇಟ್ ಇದೆಯಾ? ಒಂದೇ ಅಲ್ವಾ? ಇಲ್ಲಿ ಪರಿಶುದ್ಧಾತ್ಮನೇ ಅಲ್ವಾ? ಅಲ್ಲಿ ಪರಿಶುದ್ಧಾತ್ಮನೇ ಅಲ್ವಾ? ಮತ್ತೆ ಇಲ್ಲೇನೋ ವ್ಯತ್ಯಾಸವಾಗಿ ಇಳಿದು ಬರ್ತಾ ಇದೆಯಾ? ಅಲ್ಲೇನೋ ವ್ಯತ್ಯಾಸವಾಗಿ ಇಳಿದು ಬರ್ತಾ ಇದೆಯಾ? ಮತ್ತೆ ಕಸದ ತೊಟ್ಟಿ ಒಳಗಡೆ ಇಟ್ಕೊಂಡು ನಾನು ಅಲ್ಲೋಗ್ಬಿಟ್ರೆ ದೇವರು ಅಂದ್ಬಿಡ್ತಾರೆ. ನಾನೇ ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತದೆ. ನಿಮ್ಮಲ್ಲಿ ಅದ್ಭುತ ಮಾಡ್ಬೇಕಾ? ದೇವ್ರು ಹೇಳ್ತಾರೆ, ನಾನು ನಿಮ್ಗೆ ಅದ್ಭುತ ಮಾಡ್ಬೇಕಾ? ಇವತ್ತು ನಿಮ್ಮ ಮಧ್ಯದಲ್ಲಿ ನೀವು ಶುದ್ಧಿ ಮಾಡ್ಕೊಳ್ರಿ. ನಾನು ಹೇಳ್ತಾ ಇಲ್ಲ. ನೀವು ಲೈವ್ ನೋಡ್ರಿ, ಬಿಡುಗಡೆ ಆಗುತ್ತೆ. ಓಂ ಮಂತ್ರ ಗುರಾಯ ನಮಃ. ಸಾಯಿ ಟಬಕ್, ಸಾಯಿ ಟಬಕ್, ನೀವು ಸಾಯಿ ಪಟಾಕ್. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನನಗೂ ನಿನ್ಗೊಂದು ಸಂಬಂಧ ಇರಬೇಕು. ಪ್ರಾರ್ಥನೆ ಕೋಣೆಯಲ್ಲಿ ಮೊಣಕಾಲ ನೀನು ಎಲ್ಲಿ ಇಬ್ಬರು ಸೇರಿ ಬರ್ತಾರೋ, ಇಲ್ಲಿ ದೇವರು ಬರಲ್ಲ, ಅಲ್ಲಿ ದೇವರು ಬರ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವ್ರು ಬರ್ತಾ ಇಲ್ಲ, ಅಲ್ಲಿ ದೇವ್ರು ಬರ್ತಾರೆ ಅಂದ್ರೆ ಡುಬಾಕ್ ನೀನೇ ಅಂತ ಸಂತೋಷನೇ ಇಲ್ಲ. ತಪ್ಪಾಗಿ ಏನು ಹೇಳ್ಬಿಟ್ಟು ನಾವು ತಪ್ಪಾಗಿ ಏನು ಹೇಳಿಲ್ಲಲ್ಲ. ದೇವ್ರೇನು ಹೇಳಿದ್ರು? ಎಲ್ಲಿ 2 3 ಸೇರಿ ಬರ್ತಾರೋ ಅಲ್ಲಿ ಸೈತಾನ ಬರ್ತಾನೆ ಅಂತ ಹೇಳಿದ್ರ? ಹೇಳ್ರ ಇಲ್ವಾ? ಮತ್ತೆ ಸುಳ್ಳು ನೀವ ದೇವ್ರ? ಯಾಕೆ? ಶಿಲುಬೆಯ ಹಿಂದೆ ನಾನು ನಡಿತಾನೆ ಇದ್ದೀವಿ. ಹಲ್ಲೆಲೂಯಾ. ನಡಿತಾನೆ ಇದ್ದೀವಿ. ಹೆಂಗೆ? ದೊಡ್ಡ ಮರ ತಿರುಗಿ ಇನ್ನು ತಲೆ ಬಂದಿಲ್ಲ ನೋಡಿ. ದೊಡ್ಡ ಮರ ನೋಡಿದಿರಾ? ಏನ್ ಮಾಡ್ತಾರೆ?
ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ಕೊಂಡು 4 ಗಂಟೆಗೆ, ಅವ್ರಿಗೂ ನಿಮ್ಗೂ ಏನು ವ್ಯತ್ಯಾಸ? ಹಲ್ಲೆಲೂಯ. ತಿರುಗಿದ್ದು ನೀನು ತಿರ್ಗಕ್ಕ, ನಾನು ತಿರ್ಗಪ್ಪ, ನೀನ್ ತಿರ್ಗಕ್ಕ, ನಾನು ತಿರ್ಗಪ್ಪ, ನಾ ಇಬ್ರು. ಹಲ್ಲೆಲೂಯ. ಸ್ತೋತ್ರ. ದೇವರಲ್ಲಿ ಎಲ್ಲ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರ್ತಾರೋ. ಅವಾಗಲೇ ನನಗೆ ಗೊತ್ತಾಯ್ತು ನೀವೆಲ್ಲ ಯಾರು ಅಂತ. ಹಲ್ಲೆಲೂಯ. ಅಪ್ಪ, ಯೆಹೋಶುವನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸ್ತೇವೆ. ಸ್ತೋತ್ರ. ಸ್ತೋತ್ರ ಹೇಳಿದ್ರೆ ಅಟ್ಲೀಸ್ಟ್ ಸ್ತೋತ್ರ ಆದ್ರೂ ಹೇಳ್ರಿ. ಸ್ತೋತ್ರ. ಹಲ್ಲೆಲೂಯ. ಯೇಸು ಸ್ವಾಮಿ ಅಥವಾ ದೇವರು ಹೇಳಿದ್ರು ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಕೆಲ ಜನರು ಸೇರಿ ಬರ್ತಾರ, ಕೆಲ ಜನರು ಸೈತಾನನ್ನೇ ಏಸಪ್ಪ ಹೇಳಿದ್ದಾರೆ, ಇನ್ನು ಇಬ್ಬರು ಗೆಳೆಯರನ್ನ ಕರ್ಕ ನನ್ನ ಜೊತೆನಲ್ಲಿ ಬಾ, ನಮ್ಮ 3 ಜನ ಹೋಗೋಣ ಅಂತ ಬಂದು ಕೂತ್ಕೊಂಡೆಲ್ಲ ಬರ್ತಾರೆ. ಏಸಪ್ಪ ಹೇಳಿದ್ರೆ 3 ಜನ ಹೋಗ್ಬೇಕಂತೆ. ಲೂಸಿಫರ್ನೇ ಕಮ್ 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 ಕಮ್, ಲೂಸಿಫರ್ನ ಆತ್ಮನೇ, ದುರಾತ್ಮಗಳೇ ಬರ್ರಿ. ಎಲ್ಲ ದುರಾತ್ಮಗಳು ಇಟ್ಕೊಂಡ್ ಬಂದ್ಬಿಟ್ಟು ಸೋತರಂ ಏನ್ ಎಕ್ಸ್ಟ್ರಾ ಗಾಡಿ ನನಗೆ. ಹಲ್ಲೆಲೂಯ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ದೇವರ ಸಮ್ಮುಖಕ್ಕೆ ಬರಕ್ಕಿಂತ ಮುಂಚೆನೆ ನಿನ್ನ ಅಗತ್ಯತೆಗಳೇನಂತ ಹೇಳಿ ಅವನು ತಿಳಿದಿದ್ದಾನಂತ ದೇವರ ವಾಕ್ಯ ಹೇಳ್ತದ. ನೀನ್ ಇರಬೇಕಾದ್ರೆ ದೇವರ ದರ್ಶನದ ಗುಡಾರದಲ್ಲಿ, ಮೋಶೆ ಕೈಯಲ್ಲಿ, ಆರೋನನ ಕೈಯಲ್ಲಿ ನೀನ್ ಸಿಗಬೇಕ. ದೇವ್ರ ಅವರಿಗೆ ಹೇಳಿದಾನೆ ತಗೊಂಡು ಗೂಡಾರದಲ್ಲಿ ಇಡ್ಬೇಕಂತ. ಹಲ್ಲೆಲೂಯ. ಎಲ್ಲ ಇಬ್ಬರು ಮೂವರು ಸೇರಿ ಬರ್ತಾರೋ. ಅಲ್ಲಿ ಯಾರು ಬರ್ತಾರಂತೆ? ಹೌದಾ ಇಲ್ವಾ? ಇದು ಪಾಸ್ಟ್ ಹೇಳಿದ, ದೇವ್ರು ಹೇಳಿದ. ಸರಿ, ನೀವು 3 ಜನ ಸೇರಿ ಬರೋ ಜಾಗದಲ್ಲಿ ದೇವ್ರು ಬಂದ್ರೆ ಇಲ್ಲೇ ಇದ್ದೀರಿ, ಕೇಳ್ತಾ ಇದ್ದೀರಿ, ಕಿವಿ ಇದೆ, ಬಾಯಿ ಇದೆ ಸೋದರ. ಹಲ್ಲೆಲೂಯ. ಬೇಗ ನಿಲ್ಸಕ್ಕಾಗಲ್ಲ, ಯೇಸಪ್ಪನ ಕಳಿಸಿರೋದ್ ಮೇಲೆ. ಹಲ್ಲೆಲೂಯ. ಈ ಪ್ರಸಂಗ ಮುಗಿಯೋರ್ಗು, ದೇವರಾತ್ಮ ಸ್ಟಾಪ್ ಮಾಡೋರ್ಗು ಮಳೆ ಬರ್ತಾನೆ ಇರ್ಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈಗ ದೇವ್ರು ಇಳಿದು ಬಂದ್ರೆ ಏನಾಗತ್ತೆ? ಅದ್ಭುತ ಮಾಡಪ್ಪ ಅಂತ ಹೇಳೋ ಅವಶ್ಯಕತೆ ಏನಿಲ್ಲ. ಎಲ್ಲಿ ದೇವ್ರು ಇಳಿದು ಬಂದಿಲ್ವ ಅಲ್ಲಿ ಅದ್ಭುತ ಮಾಡಪ್ಪ ಅಂತ ನೀನು ಹೇಳ್ಬೇಕು. ಬಟ್ ದೇವ್ರು ಇಳಿದು ಬರೋ ಜಾಗದಲ್ಲಿ ನೀನು ಅದ್ಭುತ ಮಾಡೋದು ಹೇಳೋ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯ. ಬೆತ್ತೆಸ್ತ ಕೊಳದತ್ರ ಒಬ್ಬ ಮನುಷ್ಯನು ಮಲಗಿರ್ತಾನೆ ಮರಣದ ಹಾಸಿಗೆ ಮೇಲೆ. ಅಲ್ಲಿ ಯೇಸು ಬರ್ತಾರೆ. ಅಲ್ಲಿ ಯೇಸು ಬಂದಿದ್ದೆ ಅವನ ಬಿಡುಗಡೆ ಮಾಡಕ್ಕೆ. ಹಲ್ಲೆಲೂಯ. ಯೇಸು ಅಲ್ಲಿ ಬಂದಿದೆ, ನೀನ್ ಹಾಸಿಗೆ ಎತ್ಕೊಂಡು ನಡಿ ಅಂತ ಹೇಳಕ್ಕೆ. ಹಲ್ಲೆಲೂಯ. ನಿನ್ ಸಮಸ್ಯೆ ಪರಿಹಾರ ಆಯ್ತು, ನಡಿ ಅಂತ ಹೇಳಲಿಕ್ಕೆ. ಹಲ್ಲೆಲೂಯ. ಇದು ಜಕ್ಕಾಯನ ಮನೆಗೆ ಯೇಸು ಹೋಗ್ತಾರೆ. ಹೋಗಿದ ಕ್ಷಣ ಮಾತ್ರದಲ್ಲಿ ಅವನ ಮನೆ ಬದಲಾಗ್ತಾ ಇದೆ. ಯೇಸು ಎಲ್ಲಿ ಬರ್ತಾರೋ ಅಲ್ಲಿ ಬದಲಾವಣೆ. ಯೇಸು ಎಲ್ಲಿ ಬರ್ತಾರೋ ಅಲ್ಲಿ ಅದ್ಭುತ. ಸ್ತೋತ್ರ ಬರಲ್ಲ ಬಿಡಿ ನಿಮಗೆ, ಸ್ತೋತ್ರ ಬರಲ್ಲ ನಿಮಗೆ. ಹಲ್ಲೆಲೂಯ. 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 ದೇವರು ಇಳಿದು ಬಂದ್ರೆ, ದೇವರ ಶಕ್ತಿ ಇಳಿದು ಬಂದ್ರೆ, ದೇವರ ಮಹಿಮೆ ಇಳಿದು ಬಂದ್ರೆ ಅದ್ಭುತ ಮಾಡು ಅಂತ ಹೇಳಿ ನೀನು ಹೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀನು ಅವನ ಮಹಿಮೆ ಪಡಿಸ್ತಾ ಇದ್ರೆ ಸಾಕು. ದೇವ್ರನ್ನ ಮಹಿಮೆ ಪಡಿಸ್ತಾ ಇದ್ರೆ ಸಾಕು. ದೇವ್ರನ್ನ ಸ್ತುತಿಸ್ತಾ ಇದ್ರೆ ಸಾಕು. ದೇವ್ರನ್ನ ಆರಾಧನೆ ಮಾಡ್ತಾ ಇದ್ರೆ ಸಾಕು. ಹಲ್ಲೆಲೂಯ. ದೇವ್ರನ್ನ ನೀನು ಮಹಿಮೆ ಪಡಿಸ್ತಾ ಇದ್ರೆ, ಸ್ತುತಿಸ್ತಾ ಇದ್ರೆ ಸಾಕು. ಅದ್ಭುತ ಅವನು ಮಾಡಿರ್ತಾನೆ. ಈಗ ನೀವ್ ಹೇಳ್ರಿ, 2-3 ಜನ ಸೇರಿ ಬಂದ್ರೆ ಯಾರು ಬರ್ತಾರೆ?
ದೇವ್ರು ಬರ್ತಾರೆ. ದೇವ್ರು ಬಂದ್ರೆ ಏನಾಗುತ್ತೆ? ಆಡಬೇಕಾ? ಅದ್ಭುತ ಮಾಡ ದೇವ್ರ ಬಾಯ್ ಒಂದು ಕೊಟ್ಟು ಬಂದಾಯ್ತು, ಅದ್ಭುತ ಮಾಡ್ತಾನೆ. ಶಟ್ ಅಪ್ ಯುವರ್ ಮೌತ್, ಸ್ತುತಿ ಈಸ್ ಪುಟಿಂಗ್ ಅಂತ ದೇವ್ರ ಬಾಯಿಗೆ ಒಂದು ಕೊಟ್ಬಿಟ್ಟು ಆಲ್ರೆಡಿ ಬಂದಾಯ್ತಲ್ಲ. ಶಟ್ ಅಪ್ ಯುವರ್ ಮೌತ್, ಜಸ್ಟ್ ಪ್ರೈಸ್ ಮಾಡು, ಸ್ತುತಿಸು, ಮಹಿಮೆ ಸಲ್ಲಿಸು, ಸಾಕು. ಅದ್ಭುತ ಮಾಡಕ್ಕೆ ಬಂದಿರೋದು. ಅಲ್ಲೇಲೂಯ. ಕೆಲವು ಜನ ನೋಡಿದ್ರ ದೇವ್ರ ಮಹಿಮೆ ಬಲವಾಗಿರ್ಬೋದು, ಅದ್ಭುತ ಮಾಡ, ಅವ್ರ ಮಹಿಮೆ ಬಂದಿರೋದು ಅದ್ಭುತ ಮಾಡಕ್ಕೆ. ನೀನು ಆ ಮಹಿಮೆಗೆ ಸರೆಂಡರ್ ಆಗ್ಬಿಡು. ಇದು ಒಳಗಡೆ ಹೋಗ್ತಾ ಇಲ್ಲ, ಪ್ರಸಂಗ ಯೂಸ್ ಆಗ್ತಾ ಇದೆಯಾ? ನಿಲ್ಲಿಸ್ಲಾ ಹೋಗ್ಲಾ? ಆಗ್ಲೇ ಗೌರಿ ಸಿಸ್ಟರ್ ಕಣ್ಣುಗಳು 7ನೇ ಮನೆಗೆ ಹೋಗಿ ಮುಟ್ಟಿದೆ. ಗೌರಿ ಸಿಸ್ಟರ್ ಕಣ್ಣುಗಳು 7ನೇ ಮನೆಗೆ ತುದಿನಲ್ಲಿ ಹೋಗಿ ಮುಟ್ಬಿಟ್ಟಿದೆ. ಇನ್ನು ಬಿಟ್ರೆ ಕೆಳಗಡೆ ಬಿದ್ದು ಹೋಗ್ತಾರೆ. ಅಲ್ಲೇಲೂಯ. ಜೋರಾಗೊಂದು ಅಲ್ಲೇಲೂಯ ನಿದ್ದೆ ಮಾಡೋರು. ಸ್ತೋತ್ರ. ಗೆದ್ರ. ಅಲ್ಲೇಲೂಯ. ದೇವರಿಗೆ ಮಹಿಮೆ ಆಗಲಿ, ದೇವ್ರಿಗೆ ಮಹಿಮೆ ಆಗಲಿ. 2-3 ಸೇರಿ ಬರೋ ಜಾಗದಲ್ಲಿ ದೇವ್ರು ಬರ್ತಾರಿಲ್ವಾ? ಹಂಗಂದ್ರೆ ಈ ಸಭೆಯಲ್ಲಿ ದೇವ್ರು ಇಳಿದು ಬರ್ತಾರಿಲ್ವಾ? ಈ ಸಭೆಯಲ್ಲಿ ಮಾತ್ರನಾ? ನಿಮ್ಮ ಮನೇಲಿ 3 ಜನ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರೆ ದೇವ್ರು ಬರಲ್ವಾ? ದೇವ್ರು ಬಂದ್ರೆ ಮತ್ತೆ ಯಾಕೆ ಅದ್ಭುತ ಆಗ್ತಾ ಇಲ್ಲ? ಅದ್ಭುತ ಮಾಡಪ್ಪ. ಇನ್ನೊಂದು ಚರ್ಚ್ಗೆ ದೇವ್ರು ಹೇಳ್ತಾರೆ, ಗೆಟ್ ಔಟ್, ಗೆಟ್ ಲಾಸ್ಟ್, ಗೋ ದಟ್ ಸೈಡ್. ಅಲ್ಲೇಲೂಯ. ಹೂ ಆರ್ ಯು ಅನ್ನಲ್ಲ ದೇವರು. God, I am your son, your daughter. Who told? Go see your face, dirty fellow. Hallelujah. ಇಂಗ್ಲಿಷ್ ಮಾತಾಡ್ಬೇಕು ಅವಾಗ ಸ್ವಲ್ಪ. ಯಾಕೆ ಮಾತಾಡ್ಬಾರ್ದಾ? ಸೋತ್ರ ಹೇಳ್ರಿ. ನಿಮ್ಗೆ ಹೊಟ್ಟೆವ್ರಿ, ನಾನು ಮಾತಾಡೋಕ್ಕಾಗಲ್ಲ ಅಂತಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಮನೇಲಿ 3 ಜನ ಇದ್ದೀರಾ? ದೇವರ ವಾಕ್ಯ ನಿಜನಾ? ದೇವ್ರ ವಾಕ್ಯ ನಿಜನಾ? ದೇವ್ರ ಮಾತು ಸತ್ಯನಾ? ಎಲ್ಲಿ 3 ಜನ ಸೇರಿ ಪ್ರಾರ್ಥನೆ ಮಾಡ್ತಾರೆ ಬರ್ತೀನಿ ಅಂತ? ಮನೇಲಿ ಗಂಡ ಹೆಂಡತಿ ಮಕ್ಕಳಿಲ್ವಾ? ಏನ್ ದಾಡಿ 3 ಜನ ಕೂತ್ಕೊಂಡು ಪ್ರಾರ್ಥನೆ ಮಾಡಕ್ಕೆ? ಆಮೇನ. ಹಲ್ಲೆಲೂಯಾ. ಮನೇಲಿ ಗಂಡ ಹೆಂಡತಿ ಮಕ್ಕಳಿದ್ದೀರಾ? ಒಬ್ಬರಿಗೆ 2 ಜನ ಮಕ್ಕಳು, 3 ಜನ ಮಕ್ಕಳು, ಕೆಲವು ಜನರಿಗೆ 10, 12 ಡಜನು, 2 ಡಜನು, 3 ಡಜನು ಇರ್ತಾವೆ, ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಂಡ ಹೆಂಡತಿ ಮಕ್ಕಳು 3 ಜನ ಆಗಿಲ್ವಾ? ಈ ದೇವ್ರಿಗೆ ಗೊತ್ತು. ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ. ಅದಕ್ಕೆ ಎಲ್ಲಿ 2, 3 ಅಂತ ಹೇಳಿದವರು ತತ್ವಜ್ಞಾನಿ. ಹಲ್ಲೆಲೂಯಾ. 3 ಜನ ಸೇರಿ ಪ್ರಾರ್ಥನೆ ಮಾಡೋ ಜಾಗದಲ್ಲಿ ದೇವ್ರು ಬರಬೇಕು. ದೇವ್ರು ಬರ್ಬೇಕಾದ್ರೆ ಏನ್ ಮಾಡಬೇಕು? ಏನ್ ಮಾಡಿ ಮಾಡಿ ಮಳ ಬೆಳೆದೈತೆ ನೋಡು ಕೂದಲು. ಹಲ್ಲೆಲೂಯಾ. ಏನ್ ದೀಕ್ಷಿಸ್ತಾನ ತಗೊಂಡಾಗಿದ, ನನಗೆ ಪ್ರಯತ್ನ ಮಾಡಿ, ನನಗೆ ಪ್ರಯತ್ನ ಮಾಡಿ, ನನಗೆ ಪ್ರಯತ್ನ ಮಾಡಿ, ಏನೋ ಪಾಸ್ಟ್ ಅದೇ ವಿಷಯ ಕೇಳಿ ಹೇಳಿ ಶೋತ್ರಂ 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 ಕೂದಲೆಲ್ಲ ಓದೋದು. ಹಲ್ಲೆಲೂಯಾ. ಪಾಸ್ಟ್ ತಲೆ ಮೇಲೆ ಕೈಗೂ ಶೋತ್ರಂ ಶೋತ್ರಂ. ಯಾವುದು 20 ವರ್ಷದ ಒಂದೇ ವಿಷಯ. 5 ವರ್ಷದಿಂದ ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ದೇವರು ಮುಟ್ಟಬೇಕಾದ್ರೆ, ನಿನ್ನ ಪ್ರಾರ್ಥನೆ ಜಾಗದಲ್ಲಿ ದೇವರು ಬರಬೇಕಾದ್ರೆ ಗೋಡೆ ಇರಬಾರ್ದು. ಆಮೇಲೆ ಗೋಡೆ ಗಿಡ್ಡೆ ಹೊಡೆದಾಕ್ಬಿಟ್ಟಿರ. ಆ ಗೋಡೆ ಹೇಳ್ತಾ ಇಲ್ಲ, ಪಾಪದ ಗೋಡೆ ಇರಬಾರ್ದು. ಪರಿಶುದ್ಧತೆ ಇಲ್ಲದೆ ನೀನು ಎಲ್ಲೇ ಹೋಗು ದೇವ್ರ ಪ್ರಕಟ ಆಗಲ್ಲ. ಮೇಡಮ್ ಸರ್ ಆಗ್ತಾರ? ದೇವ್ರ ಪ್ರಕಟ ಆಗ್ತಾರ? ಪಾಪಿಗಳಿಗೆ ಪ್ರಕಟ ಆಗ್ತಾರೆ. ಯಾರಿಗೆ? ಇನ್ನ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ಥಾನ ತೆಗೆದುಕೊಳ್ಳದೆ ಇರುವಂತ ಪಾಪಿಗಳಿಗೆ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತಾರೆ ದೇವರು. ಸತ್ಯ ಎಲ್ಲ ಗೊತ್ತಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ವಾಕ್ಯ ಎಲ್ಲ ಕಲಿತು ಅಭಿಷೇಕ ಹೊಂದಿಕೊಂಡು ಪ್ರತಿಯೊಂದು ಗೊತ್ತಿದ್ದು ಪಾಪ ಮಾಡುವಾಗ ದೇವ್ರು ಪ್ರಕಟ ಆಗಲ್ಲ, ವಾಕ್ಯದಲ್ಲಿ ಮಾತಾಡ್ತಾರ. ಡೌಟಾ? ಇಲ್ಲ, ನಾವು ತಿಂತೀವಿ ಬೆಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 2-3ನೇ ವಾಕ್ಯದಲ್ಲಿ, ಈಗ ನೀವು ಈ ವಾಕ್ಯದ ದೆಸೆಯಿಂದ ಶುದ್ಧೀಕರಿಸಲ್ಪಟ್ಟಿದ್ದೀರಿ. ಡೌಟಾ? ವಾಕ್ಯ ಓದ್ರಿ, ಬೇಗ ಪಟ್ಟಂತ ಓದ್ಬೇಕು. ಸಮಯ ಇಲ್ಲ, ಮುಗಿದೋಯ್ತು. ಗಾಡಿ ಬೇರೆ ನಿಲ್ತಾ ಇಲ್ಲ. 15ನೇ ಅಧ್ಯಾಯ 1 ಯೋಹಾನ 15ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ 3ನೇ ವಾಕ್ಯದಲ್ಲಿ ಬೇಗ ಪಟ್ಟ ಅಂತೇಳಿ. ನಾನೆಲ್ಲ ಪ್ರಿಪೇರ್ ಆಗಿ ಬಂದಿಲ್ಲ, ಇಲ್ಲಿ ದೇವರತ್ನ ಕೊಡ್ತಾರೆ ಅದನ್ನ. ಅದೊಂದು ವಾಕ್ಯ ಬರ್ತದೆ ನೋಡ್ರಿ. ಈ ವಾಕ್ಯ ಕೇಳಿದ ದಿವಸದಿಂದ ನೀವು ಶುದ್ಧರಾಗಿದ್ರಿಂದ
ಎಷ್ಟು? 15:3. ದೇವ್ರ ಸ್ತೋತ್ರ, ನನ್ನ ಆಚರಣೆ ಕರೆಕ್ಟ್ ಆಗಿದೆ. ಓದ್ರಿ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನಾನು ನಿಮಗೆ. ಹಲೋ ಬ್ರದರ್ ಸಿಸ್ಟರ್, ದೇವ್ರು ಹೆಂಗ್ ಬರ್ತಾರೆ ನಿಮಗೆ? ಡೈರೆಕ್ಟ್ ಆಗಿ ಬರ್ತಾರ? ಶಾಂತ, ನಾನು ಬಂದಿದ್ದೀನಿ. ಮರಿಯಾ, ನಾನು ಬಂದಿದ್ದೀನಿ. ಸಿ ಯುವರ್ ಕಾರ್ಡ್ ಹೇಳ್ತಾರ? ಹೇಗ್ ಬರ್ತಾರೆ? ಕೀರ್ತನೆಗಳಲ್ಲಿ ವಾಕ್ಯ ಬರ್ತದೆ, ಅವನು ದೂತನನ್ನು ಎಂಬಂತ ವಾಕ್ಯವನ್ನ ಕಳಿಸ್ತಾನೆ. ಯಾರಿಗೆ? ದೇವ್ರ ಮಕ್ಕಳಿಗೆ. ಅಬ್ರಹಾಮನಿಗೆ ಅಲ್ಲಲ್ಲಿ ವಾಕ್ಯ ಉಂಟಾಯ್ತು, ವಾಕ್ಯ ಉಂಟಾಯ್ತು, ವಾಕ್ಯ ಉಂಟಾಯ್ತು ಅಂತ ದೇವರ ವಾಕ್ಯ ಹೇಳ್ತದೆ. ಇದು ಪ್ರವಾದಿಗಳಿಗೆ ವಾಕ್ಯ ಉಂಟಾಯ್ತು, ವಾಕ್ಯ ಉಂಟಾಯ್ತು ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ದೇವರ ಮಕ್ಕಳಿಗೆ ದೇವರು ಡೈರೆಕ್ಟ್ ಆಗಿ ದರ್ಶನ ಕೊಡಲ್ಲ. ಕೊಟ್ಟರು ದೇವರಿಗೆ ಸ್ತೋತ್ರ, ಕೊಟ್ಟಿಲ್ಲ ಅಂದ್ರೆ ಅಧಿಕವಾಗಿ ದೇವರು ಪ್ರಕಟ ದೇವರ ವಾಕ್ಯದಲ್ಲೇ. ಹಲ್ಲೆಲೂಯಾ. ಈಗ ನೀವು ದೇವರ ಮಕ್ಕಳಾಗಿ ಸತ್ಯ ಎಲ್ಲ ತಿಳ್ಕೊಂಡು ಪಾಪವನ್ನೆಲ್ಲ ತೊಳ್ಕೊಂಡು ದೇವರ ಮಕ್ಕಳಾಗಿ ಮಾರ್ಪಟ್ಟು ಜೀವಿಸ್ತಾ ಇರುವಾಗ ಒಂದು ವೇಳೆ ನೀವು ಪಾಪ ಮಾಡಿದ್ರೆ ದೇವರು ಡೈರೆಕ್ಟ್ ಆಗಿ ಬಂದು ಮಾತಾಡಲ್ಲ. ದೇವರ ವಾಕ್ಯದಲ್ಲಿ ಮಾತಾಡ್ತಾನೆ. ಸೇವಕನ ಬಾಯಲ್ಲಿ ಮಾತುಗಳಿಟ್ಟು ಮಾತಾಡ್ತಾನೆ. ಮಾತಾಡುವಾಗ ಅದನ್ನು ಕೇಳಿ ಕೈಗೊಂಡು ಶುದ್ಧಿ ಆದ್ರೆ ನೀವು ಶುದ್ಧೀಕರಿಸಲ್ಪಡ್ತೀರಾ. ಆಗ ನೀವು 3 ಜನ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಲು ಚಿಗುರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸಾನ್ನಿಧ್ಯ, ದೇವರ ಕೃಪೆ, ದೇವರ ಮಹಿಮೆ ಇಳಿದು ಬರ್ದಿರ ನೀವು ಪಾಪ ಮಾಡಿ 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 ಒಂದು ವೇಳೆ ನಿಮ್ಮ ಪ್ರಾರ್ಥನೆ ದೇವರಿಗೆ ಹೋಗಿ ಮುಟ್ಟಿದ್ರೆ ನಿಮ್ಮ ಕೋಲುಗಳೆಲ್ಲ ಒಣಗಿ ಹೋಗಿರ್ಬೋದು. ನಿಮ್ಮ ಕೋಲುಗಳೆಲ್ಲ ಒಣಗಿ ಹೋಗಿರ್ಬೋದು. ಆದ್ರೆ ದೇವರ ಸಾನ್ನಿಧ್ಯ ಇಳಿದು ಬರೋ ಜಾಗದಲ್ಲಿ ಕರೆಕ್ಟ್ ಆಗಿ ನೀವು ನಿಲ್ಲುವಾಗ, ಸರೆಂಡರ್ ಆಗಿ ಅವನ ಮಹಿಮೆ ಆ ಕೋಲ್ ಮೇಲೆ ಬೀಳುವಾಗ, ಅವನ ಶಕ್ತಿ, ಅವನ ಕೃಪೆ, ಅವನ ದಯೆ ಆ ಕೋಲ್ ಮೇಲೆ ಬೀಳುವಾಗ ಆ ಕೋಲ್ ಶುದ್ಧಿ ಆಗುತ್ತೆ. ವಾಕ್ಯವನ್ನ ಕಳಿಸಿ ಶುದ್ಧಿ ಮಾಡ್ತಾನೆ. ನಂತರವಾಗಿ ನಿನ್ನ ಕೋಲ್ ಅದು ಎಷ್ಟೇ ವರ್ಷಗಳಿಂದ ಒಳಗಲ್ಪಟ್ಟಿರಲಿ, ಕ್ಷಣ ಮಾತ್ರದಲ್ಲೇ ನಿನ್ನ ಕೋಲು ಚಿಗುರುವಂತೆ ಆಗುತ್ತೆ. ಆ ವಾಕ್ಯ ಕಂಪ್ಲೀಟ್ ಮಾಡ್ರಿ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಕೇಳಿಸ್ಕೊಂಡ್ರಾ ಮೇಡಮ್? ಶಾರ್ ಕೇಳ. ಈಗ ನಾನು ನಿಮಗೆ ಹೇಳಿದ ವಾಕ್ಯಕ್ಕೆ ಒಪ್ಪಿಸಿಕೊಟ್ರೆ, ಇದ್ರ ಬಗ್ಗೆ ಮಾತಾಡ್ಕೊಂಡ್ರೆ 3 ಅವರ್ ಬೇಕು ನನಗೆ. ಭಿಕ್ಷೆಗಾರನಾಗಿರೋ ಲಾಜರನ್ ಹೇಳ್ತಾನೆ, ಲಾಜರ್ ಅಂತ ಐಶ್ವರ್ಯ ಒಂದು ಹೇಳ್ತಾನೆ, ಕಳ್ಸಪ್ಪ ಅಂತ. ಅವಾಗ ಅಲ್ಲಿ ಅಬ್ರಹಾಮ ಹೇಳ್ತಾನೆ, ವಾಕ್ಯ ಇದೆ, ಗ್ರಂಥಗಳಿವೆ, ಪ್ರವಾದಿಗಳಿದ್ದಾರೆ, ಸೇವಕರಿದ್ದಾರೆ, ಅವ್ರ ಮಾತು ಕೇಳಿದ್ರೆ ಸಾಕು, ಇವನು ಹೋದ್ರೆ ಬೇತ ಅಂತ ಭಯ ಪಡ್ತಾರೆ. ಅಂದ್ರೆ ವಾಕ್ಯ ನಮ್ಮನ್ನ ಶುದ್ಧಿ ಮಾಡುತ್ತೆ. ಹಲ್ಲೆಲೂಯಾ. ವಾಕ್ಯ ಕೇಳಿ ಕೈಗೊಂಡು ನಡೆಯುವಾಗ ನೀವು ಶುದ್ಧಿ ಆಗ್ತೀರಿ. ಇವತ್ತು ದೇವರು ವಾಕ್ಯದಲ್ಲಿ ಮಾತಾಡ್ತಾ ಇದಾರ ಅಂದ್ರೆ ಯಾರ ಜೀವನದಲ್ಲಿ, ಯಾರ ಬದುಕಿನಲ್ಲಿ ಪಾಪದ ಗೋಡೆ ಇದೆಯೋ ಅದು ಇವತ್ತು ಒಡೆಯಲ್ಪಡಲಿ. ದೇವರ ಕಡೆಗೆ ಮನ ತಿರುಗು, ದೇವರ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ಮನೆ ಶುದ್ಧೀಕರಿಸಲ್ಪಡಲಿ, ನಿನ್ನ ಜೀವಿತ ಶುದ್ಧೀಕರಿಸಲ್ಪಡಲಿ, ನಿನ್ನ ಊರು, ಪಟ್ಟಣ, ಗ್ರಾಮ ಶುದ್ಧೀಕರಿಸಲ್ಪಡಲಿ, ನಿನ್ನ ತಲೆಮಾರುಗಳು ಶುದ್ಧೀಕರಿಸಲ್ಪಡಲಿ. ಇವತ್ತು ನೀವು ನಿಮ್ಮ ಮಧ್ಯದಲ್ಲಿ ಶುದ್ಧೀಕರಣ ಮಾಡಿಕೊಂಡ್ರೆ ನಾಳೆ ದೇವರು ನಿಮ್ಮ ಮಧ್ಯೆ ಅದ್ಭುತ ಮಾಡ್ತಾನೆ. ಅಲ್ಲಿ ಕೋಲ್ ತಗೊಳ್ಳೋಗಿ ಇಟ್ಟಿದಷ್ಟು ಅದ್ಭುತ ಆಗಿಲ್ಲ, ಅಲ್ಲಿ ಕೋಲ್ ಮೋಶೆ ತಗೊಳ್ಳೋಗಿ ಇಟ್ಟಿದಷ್ಟು ಚಿಗುರು ಬಂದಿಲ್ಲ. 1 ದಿನ ಬೇಕಾಗಿತ್ತು, ಮಾರನೇ ದಿನ ಆ ಕೋಲಲ್ಲಿ ಚಿಗುರು ಬರ್ತಾ ಇದೆ. ಅದೇ ದೇವರು ಹೇಳಿದ ಒಂದು ಶುದ್ಧೀಕರಣ ಇವತ್ತು ಉಂಟಾಗಲಿ, ನಾಳೆನೇ ಅದ್ಭುತ. ಪ್ರೈಸ್ ದಿ ಲಾರ್ಡ್. ಸಬ್ಜೆಕ್ಟ್ ತುಂಬಾ ಆಳವಾಗಿದೆ. ಜಸ್ಟ್ 2 ಭಾಗ ಮಾತ್ರ ಮಾತಾಡಿದ್ದೀನಿ. ಇನ್ನು 98 ಭಾಗ ಇದೆ. ಟೈಮ್ ಸಾಕಾಗಲ್ಲ. ಕರ್ತನ ಮೇಜ್ ಇದೆ, ಪಟ್ಟಣದ ಕರ್ತನ ಮೇಜ್ ಕೊಡ್ತೀನಿ, ನೋ ಪ್ರಾಬ್ಲಮ್. ಹಲ್ಲೆಲೂಯಾ. ನೀನು ಕೋಲು ಯಾವ ಮೋಶೆ ಕೈಯಲ್ಲಿ? ಕೋಲ್ ಅಂದ್ರೆ ನೀನು. ಅರ್ಥ ಆಗ್ತಾ ಇದೆಯಾ? ಕೋಲ್ ಅಂದ್ರೆ ನೀವು. ಮೋಶೆ, ಆರೋನ್ ಅಂತ ಹೇಳುವಾಗ ಸೇವಕರು. ಹಲ್ಲೆಲೂಯಾ. ಯಾವ ಸೇವಕರುಗಳ ಕೈಯಲ್ಲಿ ನಿಮ್ಮನ್ನ ಒಪ್ಪಿಸಿ ದೇವರು ಕೊಟ್ಟಿದ್ದಾರೋ ಆ ಕೈಯಲ್ಲಿ ನೀವಿರುವಾಗ ಅವರು ನಿಮ್ಮನ್ನ ತೆಗೆದುಕೊಂಡೋಗಿ ಇಡಬೇಕಾದ ಗೂಡಾರದ ಮುಂದಗಡೆ, ದೇವರ ಮುಂದಗಡೆ, ದೇವರ ಅಭಿಷೇಕದ ಮುಂದಗಡೆ, ದೇವರ ಶಕ್ತಿಯ ಮುಂದಗಡೆ, ದೇವರ ಮಹಿಮೆಯ ಮುಂದಗಡೆ, ದೇವರ ಕೃಪೆಯ ಮುಂದಗಡೆ, ದೇವರ ವಾಕ್ಯದ ಮುಂದಗಡೆ, ದೇವರ ನಾಮದಲ್ಲಿ ನಿಮ್ಮನ್ನ ಸೇವಕರು ಇಡುವಾಗ ನಿಮ್ಮ
ನಿಮ್ಮಲ್ಲಿ ಚಿಗುರು. ಹಲ್ಲೆಲೂಯಾ. ಎಲ್ಲಿ 2-3 ಸೇರಿ ಬರ್ತಾರೆ, ನಾನು ಬರ್ತೀನಿ. ಇಲ್ಲೇ 3 ಜನ ಸೇರಿ ದೇವ್ರು ಬರ್ತಾ ಇಲ್ಲ ಅಂದ್ಮೇಲೆ ನೀವು ಎಲ್ಲೋದು ಕೂಡ ದೇವ್ರು ಬರಲ್ಲ. ಜಸ್ಟ್ 3 ಜನ ಕರೆಕ್ಟ್ ಆಗಿದ್ದು ದೇವ್ರ ಸಮಯದಲ್ಲಿ ಕೂತ್ಕೊಳ್ಳುವಾಗ ಅಲ್ಲಿ ಅವನು ಬಂದಿರ್ತಾನೆ. ಅಲ್ಲಿ ಅವನು ಬಂದ್ರೆ ನೀನು ಎಷ್ಟೇ ಒಣಗೋಗಿರೋ ಕೋಲಾಗಿರೋ ಕ್ಷಣ ಮಾತ್ರದಲ್ಲಿ ನಿಲ್ಲಿ ಚಿಗುರು ಬರ್ತದೆ. ಚಿಗುರು ಬಂದು ಸುಮ್ಮನೆ ಆಗಲ್ಲ, ನೆಕ್ಸ್ಟ್ ಲೆವೆಲ್ ಏನು ಮೊಗ್ಗು. ಹಲ್ಲೆಲೂಯಾ. ಮೊಗ್ಗು ಬಂದು ಅಲ್ಲಿಗೆ ಸ್ಟಾಪ್ ಆಗಲ್ಲ, ಮೊಗ್ಗು ಅರಳಿ ಹೂ ಆಗುತ್ತೆ. ಹೂ ಅಲ್ಲಿಗೆ ಸ್ಟಾಪ್ ಆಗಲ್ಲ, ಅದು ಹಣ್ಣಾಗಿ ಮಾರ್ಪಡುತ್ತೆ. ನನ್ನ ದೇವ್ರಿಗೆ ಬೇಕಾಗಿರೋದು ಮೊಗ್ಗಲ್ಲ, ನನ್ನ ದೇವ್ರಿಗೆ ಬೇಕಾಗಿರೋದು ಹೂವಲ್ಲ, ನನ್ನ ದೇವ್ರಿಗೆ ಬೇಕಾಗಿರೋದು ಕಾಯಲ್ಲ, ನನ್ನ ದೇವ್ರಿಗೆ ಬೇಕಾಗಿರೋದು ಹಣ್ಣು. ಫಲ ಕೊಟ್ರೆ ಯುವರ್ ಸೇಫ್. ಫಲ ಕೊಟ್ಟಿಲ್ಲ, ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಆ ಸಭೆಗೆ ಹೋಗಿ, ಈ ಸಭೆಗೆ ಹೋಗಿ, ಈ ಸಭೆಗೆ ಹೋಗಿ ಫಲ ಇಲ್ದಿರ ಕಡಿಯಲ್ಪಟ್ರೆ ಬಿ ಕೇರ್ಫುಲ್. ದೇವರು ಯಾವ ನೀರಿನ ಕಾಲಿಬಿಯ ಪಕ್ಕದಲ್ಲಿ ಇಟ್ಟಿದ್ದಾರೋ, ದೇವ್ರು ಯಾಕೆ ನಿನ್ನನ್ನು ಬೇರೆ ಸಭೆ ತಗೊಂಡೋಗಿಡ್ಬೋದಾಗಿತ್ತಲ್ಲ. ಹಲೋ ಸಿಸ್ಟರ್, ದೇವರು ನಿಮ್ಮನ್ನ ಬೇರೆ ಸಭೆ ತಗೊಂಡೋಗಿಡ್ಬೋದಾಗಿತ್ತು, ಇಲ್ಲಿ ಸಭೆಗೆ ಕಳಿಸಿದ್ರು. ಸ್ತೋತ್ರ ಸ್ತೋತ್ರ. ಈಗ ಎಷ್ಟೋ ಸಭೆಗಳಿದೆಯಲ್ಲ, ಸಿಂಪಲ್ ಲಾಜಿಕ್. ಎಷ್ಟೋ ಸಭೆಗಳಿಲ್ವಾ? ಕುಮ್ಮುಳುಗೋಡಿಂದ ಹಿಡಿದು ಎಷ್ಟೋ ಚರ್ಚ್ ಇಲ್ವಾ? ದೇವ್ರು ಯಾಕೆ ನಿನ್ನನ್ನು ಈ ಚರ್ಚಿಗೆ ಕಳಿಸಿ ಅದ್ಭುತ ಮಾಡಿದ್ರು? ಏನು ಅರ್ಥ ಆಯ್ತು ನಿಮಗೆ? ಈ ಚರ್ಚಲ್ಲಿ ಇಟ್ಟು ಅದ್ಭುತ ಮಾಡಿದ್ದು ನಿಮ್ಗೆ ಏನು ಅರ್ಥ ಆಯ್ತು? ನೀವು ಹೇಳಿ ಪಾಸ್ಟ್ರೆ. ಹಲ್ಲೆಲೂಯಾ. ಈ ಚರ್ಚಲ್ಲೇ ದೇವರು ನಿಮ್ಮನ್ನ ಇಟ್ಟು ಯಾಕೆ ಅದ್ಭುತ ಮಾಡಿದ್ರು? ದೇವರು ನಿಮಗೆ ನೇಮಿಸಿರುವಂತ ಸಭೆ ಇದು, ದೇವರು ನಿಮಗೆ ನೇಮಿಸಿರುವಂತ ಗುಡಾರ ಇದು. ದೇವ್ರು ನಿಮಗಾಗಿ ಇಲ್ಲಿ ಯಾರನ್ನ ದೇವ್ರು ಕೋಲಾಗಿ ಇಟ್ಟಿರ್ತಾರೋ, ಯಾರು ನಾನು ಇಲ್ಲಿ ಕೋಲಾಗಿದ್ದೀನಿ ಅಂತ ಒಪ್ಪಿಸಿಕೊಟ್ಟಿರ್ತಾರೋ ಅವರಿಗಳಿಗಾಗಿ ಅವಾಗ ಈ ಸಭೆಯಲ್ಲಿ ಇಳಿದು ಬರುವ ದೇವರು. ಹಲ್ಲೆಲೂಯಾ. ಶಬದ ಡಗದಬ ರೇಖಾಮಾನ. ಪ್ರೈಸ್ ದಿ ಲಾರ್ಡ್. ಯಾವ ಜಾಗದಲ್ಲಿ ನೀನು ಇರ್ಬೇಕು ಅಲ್ಲಿದ್ರೇನೆ ಚಿಗುರು. ನೀನು ಎಲ್ಲೇ ಹೋಗೋ ಚಿಗುರು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಸ್ಥಳದಲ್ಲಿ, ಯಾವ ಸಭೆಯಲ್ಲಿ, ಆ ಸಭೆಯಲ್ಲಿ ನೀನು ಇಟ್ಟಿದ್ದಾರೋ ಅಲ್ಲಿ ನಿಲ್ಲಬೇಕು. ಹಲ್ಲೆಲೂಯಾ. ಇನ್ನು ಒಳಗಡೆ ಈ ಹೆಂಡತಿ ಬೇಡ, ಇನ್ನೊಂದು ಹೆಂಡತಿ ಬೇಕು ಅಂತ ಹೇಳ್ಕೊಳಕ್ಕೆ ಸಾಧ್ಯನಾ? ನೀನು ಹೆಂಡತಿ ಈ ಗಂಡ ಬೇಡ, ಇನ್ನೊಂದು ಗಂಡ ಬೇಕು ಅಂತ ಹೇಳ್ಕೊಳಕ್ಕೆ ಸಾಧ್ಯನಾ? ಆಗುತ್ತಾ? ಅರ್ಥ ಮಾಡ್ಕೊಳ್ದೇವ್ರ ಸ್ತೋತ್ರ. ಹಲ್ಲೆಲೂಯಾ. ಎಷ್ಟು ಜನ ಒಪ್ಪುತ್ತೀರಿ? ದೇವರು ಎಲ್ಲರೂ ಕೈ ಎತ್ತಬೇಡ್ರಿ, ಆಮೇಲೆ ಏನಿಲ್ಲ ಕೋಲೆಲ್ಲ ಹೊಡೆದ್ಬಿಡ್ತೀನಿ. ಹಲ್ಲೆಲೂಯಾ. ಎಷ್ಟು ಜನ ಒಪ್ಕೊಳ್ತೀರಿ ದೇವರು ನನ್ನನ್ನ ಈ ಗೂಡಾರದಲ್ಲಿ ಇಡಲ್ಪಟ್ಟ ಕೋಲನಾಗಿದ್ದೀನಿ ಅಂತ? ಸ್ತೋತ್ರ ಸ್ತೋತ್ರ. ಇವತ್ತು ದೇವ್ರು ಮಾತಾಡಿದ ಅರ್ಥ ಆಯ್ತಾ? ಈ ತೀರ್ಮಾನದ ಮೇರೆಗೆ ಇದಕ್ಕೆ ಮೇಲೆ ನೀನು ದೇವರಿಟ್ಟಿರೋ ಜಾಗದಲ್ಲಿ ನಿಂತ್ರೆ ಒಂದೇ ಒಂದು ರಾತ್ರಿ ಸಾಕು. ಹಾ, ನೀನು ಎಷ್ಟೇ ಒಳಗೋಗಿರೋ ಕೋಲಾಗಿರೋ, ಒಂದೇ ಒಂದು ರಾತ್ರಿ ಸಾಕು, ಒಂದೇ ಒಂದು ದಿನ ಸಾಕು, ನಿನ್ನ ಕೋಲಲ್ಲಿ ನೀನು ಚಿಗುರು ಕಾಣುವಂತೆ. ಆ ಚಿಗುರು, ಮೊಗ್ಗು, ಹೂವು ಹಣ್ಣಾಗಿ ಮಾರ್ಪಡ್ಲಿಕ್ಕೆ ಒಂದೇ ದಿನ ಸಾಕು. ಒಪ್ಪಿಸ್ಕೊಡ್ತೀರಾ? ಅರ್ಥ ಆಯ್ತಾ? ಲೋಪಲ್ ಪೈಯಿಂದ ಒಳಗಡೆ ಹೋಯ್ತಾ ಮೇಲೋಯ್ತಾ? ಒಳಗಡೆ ಹೋಗಿದ್ದಂತ ಹೇಳುವಂಥವ್ರು ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ದೇವ್ರ ಹತ್ರ ಕ್ಷಮಾಪಣೆ ಕೇಳ್ರಿ. ದೇವರೇ, ನೀ ನಾನು ಕೊಟ್ಟಂಥ ಆತ್ಮಿಕ ತಂದೆ ತಾಯಿಯನ್ನು ಬಿಟ್ಟು, ನೀ ನಾನು ಕೊಟ್ಟಂಥ ಆತ್ಮಿಕ ಸಭೆಯನ್ನು ಬಿಟ್ಟು, ನೀ ನನಗೆ ನೇಮಿಸಿದಂಥ ಈ ಭೂಮಿಯ ಜಾಗವನ್ನು ಬಿಟ್ಟು ನಾನು ಬೇರೆ ಕಡೆ ಹೋಗ್ಬಿಟ್ಟೆ. ಅದಕ್ಕೋಸ್ಕರ ಇವತ್ತುವರೆಗೂ ತಿರುಗ್ತಾ ಇದ್ದೀನಿ, ಚಿಗುರಿಲ್ಲ. ಆದರೆ ಇವತ್ತು ನಿನ್ನ ಸೇವಕನ ಮೂಲಕವಾಗಿ ನೀವು ಮಾತಾಡಿದಿರಿ. ಇದು ಈ ಸ್ಥಳ ಸ್ವಾಮಿ, ನೀ ನನಗಿಟ್ಟಿರುವಂಥ ಭೂಮಿ,
ಇದು ದೇವರನ್ನು ನನಗೆ ಇಟ್ಟಿರುವಂತ ಗೂಡಾರ. ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ನಿಲ್ತೀನಿ, ನಾನು ಇಲ್ಲೇ ಇರ್ತೀನಿ. ಇಲ್ಲಿರುವ ಸಾನ್ನಿಧ್ಯವನ್ನ, ಇಲ್ಲಿರುವ ಮಹಿಮೆಯನ್ನ, ಇಲ್ಲಿ ನೀವು ಇಳಿದು ಬರುವಂತ ಶಕ್ತಿಯನ್ನ ನಾನು ಅನುಭವಿಸ್ತೀನಪ್ಪ. ನನಗೆ ಚಿಗುರು ಬರಲೇ. ಯಾರೆಲ್ಲ ಒಪ್ಪಿಸಿಕೊಟ್ಟಿದ್ದಾರೋ ಆ ಕೋಲುಗಳಲ್ಲಿ ಒಂದು ಜೀವ ಉಂಟಾಗಲಿ, ಒಂದು ಚಲನೆ ಉಂಟಾಗಲಿ, ಒಂದು ಮಹಿಮೆ ಉಂಟಾಗಲಿ, ಒಂದು ಕೃಪೆ ಉಂಟಾಗಲಿ. ಆ ಕೋಲುಗಳಲ್ಲಿ ಚಿಗುರಲಿ. ಒಡಿಲು ಚಿಗುರು, ಒಡಿಲು ಚಿಗುರು. ಮಗು ಹೊರಡಲಿ, ಹೂ ಬರಲಿ, ಹಣ್ಣು ಪ್ರಕಟವಾಗಲಿ. ರಬಾದ ಡಗದಬ ರೇಖಮಾನ, ರೇಖಾಪಾತ ಡಗದಾಬು ರೇಖಮಾನ. ಇವರುಗಳನ್ನು ಅನುಗ್ರಹಿಸಿದ್ದೇನೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕೂತಿರೋ ಜಾಗದಲ್ಲೇ ನೀವೆಲ್ಲರೂ ನಿಮ್ಮ ಹೃದಯದಲ್ಲಿ ಒಂದು